ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ಅಂತ. 12th ಆದಮೇಲೆ somebody wants to take up this course, it's a professional course. There is something called CSET ಅಂತ, ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ನೀವು ಅದನ್ನು ಬರೆದ್ಬಿಟ್ಟು ಡಿಗ್ರಿ ಮಾಡ್ಕೊಳ್ತಿರುವಾಗ ಇದನ್ನು ಬರಿಬೋದು. ನೀವು ಸ್ವಂತ ಓದ್ಬೋದು, ಇಲ್ಲಾಂದರೆ ಕೋಚಿಂಗ್ ಕ್ಲಾಸ್ ತೊಗೋಬೋದು, ಇಲ್ಲಾಂದರೆ ಯೂಟ್ಯೂಬ್ ನೋಡ್ಬೋದು, ಡಿಫ್ರೆಂಟ್ ವೇಸ್ ಆಫ್. ಸೊ ನೀವು ಎಲ್ಲಿ ಕೂತ್ರೂ ಇದನ್ನು ಮಾಡ್ಬೋದು. ಅನ್ಕನ್ವೆನ್ಷನ್ ಪ್ರೊಫೆಷನ್, ಜಾಬ್ ಆಪರ್ಚುನಿಟೀಸು ಇದೆ, ಗೈಡೆನ್ಸ್ ಇದೆ, ಹ್ಯಾಂಡ್ ಹೋಲ್ಡಿಂಗ್ ಇದೆ. ತುಂಬ ಜನಕ್ಕೆ ಈ ವಿಷಯ ಗೊತ್ತೇ ಇಲ್ಲ. ಮೈ ರಿಕ್ವೆಸ್ಟ್ ಟು ಆಲ್ ಯುವರ್ ಆಡಿಯನ್ಸ್ ಇಸ್ ಜಸ್ಟ್ ಗೋ ಅಂಡ್ ಸಿ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ಅಂತ ಹೋಗಿ ಗೂಗಲ್ ಮಾಡಿದ್ರೆ ಎಲ್ಲ ಡೀಟೇಲ್ಸು ಸಿಗುತ್ತೆ. ಬೋರ್ಡ್ ಮೀಟಿಂಗ್ಗಳು ಹೇಗೆ ಮಾಡೋದು, ಅಗ್ರಿಮೆಂಟ್ಸ್ಗಳು ಹೇಗೆ ಮಾಡೋದು, ಅವ್ರು ಬಂಡವಾಳ ತರ್ತಿದ್ರೆ ಅದಕ್ಕೆ ಅಗ್ರಿಮೆಂಟ್ಸ್ ಹೇಗೆ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ಈ ಫೌಂಡರ್ಸ್ ಅಗ್ರಿಮೆಂಟ್ ಅನ್ನೋದು, ದಟ್ಸ್ ಎ ಲೀಗಲ್ ಡಾಕ್ಯುಮೆಂಟ್. ನಮಗೆ ಕಾರ್ಪೊರೇಟ್ ನಾಲೆಡ್ಜ್, ಲಾ ನಾಲೆಡ್ಜ್ ಇರೋದ್ರಿಂದ ವಿ ಹೆಲ್ಪ್ ದೆಮ್ ವಿತ್ ದಟ್. CSR ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಟು ಐಡೆಂಟಿಫೈ ಆಸ್ ಎ ಡೈರೆಕ್ಟರ್, ಆಸ್ ಎ ಕಂಪನಿ, ಗುಡ್ NGOs. ಸೊ ನಾವು ಕಂಪನಿ ಸೆಕ್ರೆಟರಿ ಆಗಿ ವಿ ಆರ್ ಏಬಲ್ ಟು ಸಿ ಬೋತ್. ಅವ್ರು ಕರೆಕ್ಟಾಗಿ ಮಾಡ್ತಾ ಇದಾರೋ ಇಲ್ವಾ ಅನ್ನೋದು ನೋಡಿ ಅದರಿಂದ ಸಲಹೆ ಕೊಡೋದು. ಇಲ್ಲ ಅಂದರೆ ವಿ ಶುಡ್ ಬಿ ಏಬಲ್ ಟು ಸ್ಟೆಪ್ ಡೌನ್. ಯಾವುದೇ ಥರ ನಾವು ಇಂಜಿನಿಯರಿಂಗಿಗೆ ಹೋಗಬೇಕು, ಕಾಮರ್ಸೇ ಮಾಡಬೇಕು, ಲಾ ಮಾಡಬೇಕು ಅಂತ ಏನೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಯು ಡೂ ವಾಟ್ ಯು ಲವ್. ಪ್ಯಾಷನ್ ಇರಬೇಕು. ದೆನ್ ಅದೊಂದು ಸ್ಟ್ರೆಸ್ಸು ಅಂತ ಅನ್ಸಲ್ಲ. ಹಲೋ, ನಮಸ್ಕಾರ. ಇವತ್ತಿನ ದಿನ ಬೇರೆ ಹೊಸ ಒಂದು ಸಬ್ಜೆಕ್ಟ್ನ ನಾವು ಶೇರ್ ವಿತ್ ಶಮಂತಲ್ಲಿ ತೊಗೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ಇವತ್ತು ನಮ್ಮ ಪಾಡ್ಕಾಸ್ಟ್ ಶುರು ಮಾಡೋಕ್ಕೆ ಮುಂಚೆ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಬಿಕಾಸ್ ನಮ್ಮದು ಎಲ್ಲ ಹೊಸ ಸಬ್ಜೆಕ್ಟ್ಸ್ನ, ಇಶ್ಯೂಸ್ನ ನೀವು ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ. ಬಟ್ ಓನ್ಲಿ ಥಿಂಗ್ ಅಂತ ಹೇಳಿದ್ರೆ ಅದನ್ನು ನೀವು ಶೇರ್ ಮಾಡೋದಾಗಲಿ, ಲೈಕ್ ಮಾಡೋದಾಗಲಿ, ಸಬ್ಸ್ಕ್ರೈಬ್ ಮಾಡೋದಾಗಲಿ ಇನ್ನೊಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಮಾಡ್ತು ಅಂತ ಹೇಳಿದ್ರೆ, ಫಾರ್ ಇನ್ಸ್ಟೆನ್ಸ್ ಇವತ್ತಿನ ದಿನ ಸಬ್ಜೆಕ್ಟು ಪ್ರಾಬಬಲಿ ನನ್ನ ಕೆರಿಯರಲ್ಲೇ ನಾನು ಫಸ್ಟ್ ಟೈಮು ಬಿಸ್ನೆಸ್ ಫೈನಾನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಜೊತೆಗೆ SC ಶಾರದಾ ಅಂತ ಇದ್ದಾರೆ. ಅವ್ರದ್ದೇ ಇದರಲ್ಲಿ SC ಶಾರದಾ ಅಂಡ್ ಅಸೋಸಿಯೇಟ್ಸ್ ಅಂತ ಇಲ್ಲೇ ಕೋರಮಂಗಲದಲ್ಲಿ ಅವ್ರದ್ದೊಂದು ಕನ್ಸಲ್ಟೇಷನ್ ಆಫೀಸೆಲ್ಲ ಶುರು ಮಾಡಿದ್ದಾರೆ. ನಾನು ಯಾತಕ್ಕೆ ನನ್ನ ಕೆರಿಯರಲ್ಲಿ ಫಸ್ಟ್ ಟೈಮ್ ಬಿಸ್ನೆಸ್ ಆ್ಯಂಡ್ ಫೈನಾನ್ಸಸ್ ಅಂತ ಹೇಳಿದ್ರೆ, ದಟ್ಸ್ ನಾಟ್ ಮೈ ಡೊಮೈನ್. ಬೇಸಿಕಲಿ ಅಫ್ಕೋರ್ಸ್ ಪಾಲಿಸಿ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀವಿ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫೈನಾನ್ಸಸ್ ಆ್ಯಂಡ್ ಎಕನಾಮಿಕ್ ಸ್ಟೆಬಿಲಿಟಿ ಇದ್ರೇ ಯಾವುದೇ ಒಂದು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಬಟ್ ಡೈರೆಕ್ಟಾಗಿ ಅದನ್ನು ನಾನು ಯಾವತ್ತೂ ಮಾಡಿರಲಿಲ್ಲ. ಟುಡೇ ನಾನಿವತ್ತು SC ಶಾರದಾ ಜೊತೆಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಫುಲ್ ಎಪಿಸೋಡ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಇದನ್ನು ನಾವು ಮಾಡಿರೋದೇ ಫಾರ್ ಪೀಪಲ್ ಲೈಕ್ ಮೀ, ಲೇ ಪರ್ಸನ್ಗೆ ಅಂತಲೇ ನಾವು ಮಾಡಿರೋದು. ಸಾಕಷ್ಟು ಕ್ವಶನ್ಸು, ಡೌಟ್ಸು ಇರುತ್ತೆ. ಅವ್ರಿಗೂ ನಾನು ಅದನ್ನೇ ಹೇಳಿದ್ದೀನಿ. ಶಾರದಾ ಆ್ಯಂಡ್ ಅವರಿವಾಗ ಮೋಸ್ಟ್ ಇಂಪಾರ್ಟೆಂಟ್ಲಿ ಬ್ರೇಕಿಂಗ್ ನ್ಯೂಸ್ ಆ್ಯಂಡ್ ಬಾಕ್ಸ್ ಐಟಮ್ ಥರ ನಾವು ಜರ್ನಲಿಸ್ಟಿಕ್ಕಾಗಿ ಹೇಳಬೇಕು ಅನ್ನೋದಾದರೆ, ICS ಅಂತ ಒಂದಿದೆ, ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ಅಂತ. ಅದಕ್ಕೆ ಶಿ ಈಸ್ ದ ಫಸ್ಟ್ ವುಮೆನ್ ಡೈರೆಕ್ಟರ್. ಆ್ಯಂಡ್ ಇಟ್ ಈಸ್ ರಿಯಲಿ ಅ ಪ್ರೆಸ್ಟೀಜಿಯಸ್. ಬಿಕಾಸ್ ಫೈನಾನ್ಸಸ್ ಅಂತ ಹೇಳಿದಾಗ ಆಲ್ವೇಸ್ ವಿ ವಿಮೆನ್ ಎಲ್ಲೋ ಒಂದು ಕಡೆ ಬ್ಯಾಕ್ ಸೀಟಲ್ಲಿ ಆಗಿರ್ತೀವಿ. ಇಟ್ ಈಸ್ ಬಾಯ್ಸ್ ವರ್ಲ್ಡ್ ಅನ್ನೋ ಹಾಗೆ. CMR ವಿಶ್ವವಿದ್ಯಾಲಯ ಭಾರತದ ಅಗ್ರಗಣ್ಯ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದ CMR 65 ಎಕರೆಗಿಂತಲೂ ಹೆಚ್ಚು ವಿಸ್ತಾರವಾದ ಸುಂದರ ಕ್ಯಾಂಪಸ್ ಹೊಂದಿದೆ. 8,000ಕ್ಕೂ ಅಧಿಕ ವಿದ್ಯಾರ್ಥಿಗಳು, 20,000ಕ್ಕೂ ಅಧಿಕ ಹಳೆಯ ವಿದ್ಯಾರ್ಥಿಗಳು, 500ಕ್ಕಿಂತ ಹೆಚ್ಚು ಪ್ರತಿಭಾನ್ವಿತ ಶಿಕ್ಷಣ ಸಿಬ್ಬಂದಿ ಮತ್ತು 200ಕ್ಕಿಂತ ಹೆಚ್ಚು ಕಂಪನಿಗಳೊಂದಿಗೆ ಉದ್ಯೋಗಾವಕಾಶಗಳು. CMR ವಿಶ್ವವಿದ್ಯಾಲಯ, ಬೆಂಗಳೂರು. ಈಗ ನಾನು ಅಫಿಷಿಯಲಿ ಶಾರದಾಗೆ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಶಾರದಾ. ವಾಟ್ ಎಕ್ಸಾಕ್ಟ್ಲಿ ದಿಸ್ ICS ಅನ್ನೋದು ಒಂದು. ಆ್ಯಂಡ್ ಬೇಸಿಕಲಿ ನಾವೆಲ್ಲ ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ ಆಗಿದ್ದಾಗ, ಚೈಲ್ಡ್ಹುಡ್ ಇದ್ದಾಗ ಆಲ್ವೇಸ್ ಒಂಥರ ಏನಾಗಬೇಕು ಅಂತಿದೆಯಾ ಅಂತಂದರೆ ಟೀಚರ್, ಡಾಕ್ಟರ್, ಇಂಜಿನಿಯರ್, ಆಮೇಲೆ ಪೊಲೀಸ್ ಅಂತ ಕೂಡ ಹೇಳೋದುಂಟು. ಲಾಯರು ಎಸ್ ಮೇ ಬಿ 1 or 2% ಹೇಳಬಹುದು ಅವ್ರ ಸರ್ಕಮ್ಸ್ಟೆನ್ಸಸ್ ಮತ್ತು ಚೈಲ್ಡ್ಹುಡ್ ಎಕ್ಸ್ಪೋಷರಲ್ಲಿ. ಹೌ ಕಮ್ ನೀವು ಲಾ ಗ್ರ್ಯಾಜುಯೇಟ್ ಆಗಿದ್ದೀರಾ, ಟೋಟಲಿ ಇಂಟು ಫೈನಾನ್ಸಸ್ಗೆ ಹೇಗೆ ಮೋಟಿವೇಟ್ ಆಗಿದ್ದು? ವಾಟ್ ಮೇಡ್ ಯು ಟು ಬಿಕಮ್ ಎ ಟೋಟಲಿ ಬಿಸ್ನೆಸ್ ವುಮನ್, ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಎಕ್ಸ್ಪರ್ಟ್? ಐ ಡೋಂಟ್ ನೋ ವಾಟ್ ವರ್ಡ್ ಐ ಶುಡ್ ಯೂಸ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಫಾರ್ ಮೀ ಆಲ್ಸೋ ಇಟ್ಸ್ first time I am actually coming on a podcast with a media professional and a well-known journalist, and I hope this reach will be far and wide. You use the word finance, law correct.
ಐ ಆಮ್ ನಾಟ್ ಆ್ಯಕ್ಚುಲಿ ಫೈನಾನ್ಸ್ ಅಂದರೆ ಫೈನಾನ್ಸ್ ಚಾರ್ಟರ್ಡ್ ಅಕೌಂಟೆಂಟ್ಸು MBA ಫೈನಾನ್ಸ್ ಮಾಡಿ ಫೈನಾನ್ಸ್ನಲ್ಲಿ ಇರ್ತಾರಲ್ಲ, ಆಡಿಟ್ಟು, ಟ್ಯಾಕ್ಸಸ್ಸು, ಅಥವಾ ಏನಾದ್ರು ಬಾರೋಯಿಂಗ್ಸ್, ಇನ್ವೆಸ್ಟ್ಮೆಂಟ್ ತಗೊಳ್ಳೋದು. ಐ ಆಮ್ ನಾಟ್ ಇನ್ ದಟ್ ಏರಿಯಾ. ಆ್ಯಕ್ಚುಲಿ ನಮಗೆ ಇಫ್ ಯು ವಾಂಟ್ ಟು ಯೂಸ್ ದ ಕರೆಕ್ಟ್ ವರ್ಡ್ ಅಂದರೆ ಗವರ್ನೆನ್ಸ್, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಗವರ್ನೆನ್ಸ್. ಬಟ್ ಕಾರ್ಪೊರೇಟ್ಸ್ಗೆ ಗವರ್ನೆನ್ಸ್ ಅಂದರೆ ಯಾವ ಥರ ಡಿಫೈನ್ ಮಾಡ್ತೀರಾ? ನೀವು ICS ಅಂದ್ರು, ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ICSI ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ. ಓಕೆ, ದಿಸ್ ಈಸ್ ಅನ್ ಅಟಾನಮಸ್ ಇನ್ಸ್ಟಿಟ್ಯೂಟ್, ಪ್ರೊಫೆಷನಲ್ ಇನ್ಸ್ಟಿಟ್ಯೂಟ್. ಚಾರ್ಟರ್ಡ್ ಅಕೌಂಟೆಂಟ್ಸ್ ಬಗ್ಗೆ ಎಲ್ಲರೂ ಕೇಳಿರ್ತಾರೆ. ಹೌದು, ಎಲ್ರಿಗೂ 1930s 40s ಇಂದ ಇನ್ಸ್ಟಿಟ್ಯೂಟ್ ಇದೆ, 1949 ಇಂದ. ನಮ್ಮದು 3 ಇನ್ಸ್ಟಿಟ್ಯೂಟ್ಗಳಿದೆ. ಒಂದು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಇನ್ನೊಂದು ಕಾಸ್ಟ್ ಅಕೌಂಟೆಂಟ್ಸ್, ಒಂದು ನಮ್ಮದು ಇನ್ಸ್ಟಿಟ್ಯೂಟ್ ಆಫ್ ಕಂಪ್ನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ. ನಮ್ಮದು ಇಟ್ ಈಸ್ ಮೋರ್ ಅಬೌಟ್ ಗವರ್ನೆನ್ಸ್ ಆ್ಯಂಡ್ ಲಾ. ನಾವು 3 ಜನನು ಜೊತೆಯಲ್ಲಿ ಕೆಲಸ ಮಾಡಿದ್ರೇ ಇಕಾನಮಿ ವಿಲ್ ರನ್. ಕಾರ್ಪೊರೇಟ್ಸ್ಗೂ ನಮ್ಮ 3 ಜನದ ಸಹಾಯನೂ ಬೇಕು. ಸೊ ದಿಸ್ ಈಸ್ ಅನ್ ಅಟಾನಮಸ್ ಪ್ರೊಫೆಷನಲ್ ಬಾಡಿ ವಿಚ್ ಈಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ಅಂದರೆ ದಿಸ್ ಈಸ್ ಎ ನ್ಯೂ ಬಾಡಿ ಅಲ್ವಾ? ಇಲ್ಲ, ಇಟ್ ಈಸ್ ದೇರ್ ಫ್ರಮ್ 1980. ಅದಕ್ಕಿಂತ ಮುಂಚೆಯಿಂದನೂ ಎಕ್ಸಾಮ್ಸ್ ಇತ್ತು. 1980ನಲ್ಲಿ ಒಂದು ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಪಾಸ್ ಮಾಡಿ ಕಂಪನಿ ಸೆಕ್ರೆಟರೀಸ್ ಆ್ಯಕ್ಟ್ ಅಂತ, ಅವಾಗಿಂದ ಇದೆ ಇದು. ದೆನ್ ವಿ ಹ್ಯಾವ್ ಅಬೌಟ್ 70 ಚಾಪ್ಟರ್ಸ್. ಸೊ ಎಲ್ಲ ಕಡೆ ಆಲ್ ಓವರ್ ದ ಕಂಟ್ರಿ, ಮೇನ್ ಡೆಲ್ಲಿ, ಬಾಂಬೆ, ಆಮೇಲೆ ಚೆನ್ನೈ ಆ್ಯಂಡ್ ಸೌತ್ನಲ್ಲಿ ಚೆನ್ನೈ, ಕ್ಯಾಲ್ಕಟಾ, ಈ 4 ಕಡೆ ಮೆಟ್ರೋಸ್ನಲ್ಲಿ ರೀಜನಲ್ ಆಫೀಸಸ್ ಇದೆ. ಆಮೇಲೆ ಸಿಟಿ ವೈಸ್ ಚಾಪ್ಟರ್ಸ್ ಇದೆ, ಶಾಖೆ ಅಂತೀವಲ್ಲ ಅದು. ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ರಾಜಾಜಿನಗರ್ನಲ್ಲಿ ಇದೆ, ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಅದ್ರದ್ದು ಇದೆ. ಸೊ ಜಸ್ಟ್ ಟು ಮೇಕ್ ಎ ಕರೆಕ್ಷನ್, ನಾನು ಇನ್ಸ್ಟಿಟ್ಯೂಟ್ ಆಫ್ ಕಂಪ್ನಿ ಸೆಕ್ರೆಟರೀಸ್ದು ಡೈರೆಕ್ಟರ್ ಅಂದರೆ ನಾನು ಆಲ್ ಇಂಡಿಯಾದ ಆಗಿಲ್ಲ, ಬಟ್ ಐ ವಾಸ್ ದ ಫಸ್ಟ್ ವುಮನ್ ಚೇರ್ಮನ್ ಟು ಬಿ ಎಲೆಕ್ಟೆಡ್ ಇನ್ ಬ್ಯಾಂಗ್ಳೂರ್ ಚಾಪ್ಟರ್. ಓಕೆ, ಸೊ ನಮ್ಮದು ಗವರ್ನೆನ್ಸ್ ಅಂದರೆ ಇವಾಗ ನೀವು ಆಡಳಿತ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದು ರೂಲ್ಸ್ ಇರುತ್ತೆ ಅಲ್ವಾ ಎಲ್ಲ. ನೀವು ಫಾರ್ ಎಕ್ಸಾಂಪಲ್ ನಿಮ್ಮದು ಸಾರಥಿ ಟ್ರಸ್ಟ್, ನೀವು ಟ್ರಸ್ಟ್ ಆ್ಯಕ್ಟ್ನಲ್ಲಿ ನಿಮ್ಮದು ರಿಜಿಸ್ಟರ್ ಆಗಿರುತ್ತೆ. ನೀವು ಟ್ರಸ್ಟ್ ಆ್ಯಕ್ಟ್ನಲ್ಲಿ ರಿಜಿಸ್ಟರ್ ಹೇಗೆ ಮಾಡ್ಕೊಳ್ಬೇಕು, ನೀವು ಮಾಡೋ ಅಂಥ ಕೆಲಸ ಅದರೊಳಗೆ ಮಾಡ್ಕೋಬೋದಾ, ಅಥವಾ ನೀವು ಸೊಸೈಟಿ ಮಾಡ್ಬೋದಾ, ಇಲ್ಲ ಅಂದರೆ ಇದೇ ಕೆಲಸನ ನೀವು ಇನ್ನೂ ಒಂದು ಹೆಚ್ಚಾಗಿ ಮಾಡಬೇಕು ಅಂದರೆ ಯು ಕ್ಯಾನ್ ಆಲ್ಸೋ ಫಾರ್ಮ್ ಸಮಥಿಂಗ್ ಕಾಲ್ಡ್ Section 8 ಕಂಪನಿ ಅಂತ. ಅಂದರೆ ಇಟ್ಸ್ ಎ ನಾಟ್ ಫಾರ್ ಪ್ರಾಫಿಟ್ ಕಂಪನಿ, ಕೇಳಿದ್ದೀರಾ? ಸೊ ಇದನ್ನೆಲ್ಲ ನಾವು ಅಡ್ವೈಸ್ ಮಾಡ್ತೀವಿ ವಿಚ್ ಈಸ್ ಎ ಬೆಟರ್ ಆಪ್ಷನ್ ಅಂತ. ಆದಮೇಲೆ ಅದನ್ನ ರಿಜಿಸ್ಟರ್ ಮಾಡಿಕೊಡೋದು, ಟ್ರಸ್ಟ್ಗೆ ಏನಾದ್ರು ಫೈಲಿಂಗ್ಸ್ ಇದ್ದರೆ ಮಾಡಿಕೊಡೋದು. ನಾವು ಚಾರ್ಟರ್ಡ್ ಅಕೌಂಟೆಂಟ್ ಮಾಡೋ ಕೆಲಸ ನಾರ್ಮಲಿ ನಾವು ಮಾಡಲ್ಲ, ಅಕೌಂಟ್ಸು, ಆಡಿಟ್ ಅದು ಮಾಡಲ್ಲ. ಬಟ್ ಸ್ಟಿಲ್ ದೇರ್ ಆರ್ ಕಾರ್ಪೊರೇಟ್ ಲಾಸ್ ವಿಚ್ ಆರ್ ರಿಕ್ವೈರ್ಡ್ ಟು ರನ್. ಏನು ನೀವು ಮಾಡಬೇಕು ಅಂದ್ರೆ ದೇರ್ ಶುಡ್ ಬಿ ಎ ಫ್ರೇಮ್ ವರ್ಕ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕಲ್ವಾ? ಸೊ ನೀವು ಅದ್ರ ಪ್ರಕಾರ ಮಾಡ್ತಿದ್ದೀರೋ ಇಲ್ವೋ, ಮಾಡದೇ ಇದ್ರೆ ನಿಮ್ಮ ಕಾನ್ಸಿಕ್ವೆನ್ಸ್ ಏನಾಗುತ್ತೆ, ಯಾತಕ್ಕೆ ಮಾಡಬೇಕು, ಇದೆಲ್ಲ ದೀಸ್ ಆರ್ ದ ಕೈಂಡ್ ಆಫ್ ಅಡ್ವೈಸ್ ವಿ ಗಿವ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ತುಂಬ ಲೆಜಿಸ್ಲೇಷನ್ಸ್ ಇದೆ. ಕಂಪನೀಸ್ ಆ್ಯಕ್ಟ್ ಇದು ಬೇಸಿಕ್. ಇದು ಎನಿ ಕಂಪನಿ ಯು ಸ್ಟಾರ್ಟ್ ಟುಡೇ, ಇವತ್ತು ಬೆಂಗಳೂರು ಇಸ್ ಅ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಹೌದು, ಸೋ ಮೆನಿ ಸ್ಟಾರ್ಟ್ಅಪ್ಸ್ ಆರ್ ದೇರ್. ಸೊ ಎಲ್ಲರೂ ಶುರು ಮಾಡುವಾಗ ದೇ ವಿಲ್ ಹ್ಯಾವ್ ಟು ಕಮ್ ಟು ಅಸ್, ವಿಲ್ ಹೆಲ್ಪ್ ದೆಮ್ ಟು ಸ್ಟಾರ್ಟ್ ವಿತ್ ಎ ಕಂಪನಿ. ಆಮೇಲೆ ಅವ್ರಿಗೆ ಬಂಡವಾಳ ಬೇಕು, ಬ್ಯಾಂಕಿಂದ ಬೇಕು, ಇಲ್ಲ ಅಂದರೆ ಇನ್ವೆಸ್ಟರ್ಸ್ ಬೇಕು. ಅದಕ್ಕೂ ಅಷ್ಟೇ ನಾವು ನಮ್ಮ ಕಡೆಯಿಂದ ಬೇಕಾದಷ್ಟು ಸಹಾಯ ಮಾಡ್ತೀವಿ ಇನ್ ದ ಡಾಕ್ಯುಮೆಂಟೇಷನ್ ಆ್ಯಂಡ್ ಅಡ್ವೈಸರಿ. ಅಂದರೆ ಇದಕ್ಕೆ ಕಂಪಲ್ಸರಿ ಬೇಸ್ ಬಂದು ಲಾ ಗ್ರಾಜ್ಯುಯೇಷನ್ ಇಲ್ಲ. ಕಂಪಲ್ಸರಿ ಇಸ್ ಆ್ಯಕ್ಚುಲಿ ಇದಕ್ಕೆ ನೋಡಿದ್ರೆ ಇಟ್ ಈಸ್ ನಾಟ್ ಇವನ್ ಗ್ರಾಜ್ಯುಯೇಷನ್. 12th ಆದಮೇಲೆ ಸಂಬಡಿ ವಾಂಟ್ಸ್ ಟು ಟೇಕ್ ಅಪ್ ದಿಸ್ ಕೋರ್ಸ್, ಇಟ್ಸ್ ಎ ಪ್ರೊಫೆಷನಲ್ ಕೋರ್ಸ್. ಓಕೆ, ನೀವು 12th ಆದಮೇಲೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ CSET ಅಂತ, ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ನೀವು ಅದನ್ನು ಬರೆದ್ಬಿಟ್ಟು ಡಿಗ್ರಿ ಮಾಡ್ಕೊಳ್ತಿರುವಾಗ ಇದನ್ನು ಬರಿಬೋದು. ನಾನು ಓದಿದಾಗ ಇಟ್ ವಾಸ್ 35 ಇಯರ್ಸ್ ಬ್ಯಾಕ್, ಅವಾಗ ಡಿಗ್ರಿ ಆಗಿರಬೇಕಾಗಿತ್ತು. ಇವಾಗ ಹೇಗಾಗಿದೆ ಅಂದರೆ ನೀವು ಡಿಗ್ರಿ ಮಾಡ್ತಾನೆ ಇದನ್ನು ಮಾಡ್ಬೋದು. ಸೊ 2 ಲೆವೆಲ್ ಇರುತ್ತೆ, ಎಕ್ಸಿಕ್ಯೂಟಿವ್ ಒಂದು, ಪ್ರೊಫೆಷ್ನಲ್ ಒಂದು. ಇದು 2 ಲೆವೆಲ್ ಇರುತ್ತೆ. ದ ಬ್ಯೂಟಿ ಆಫ್ ದಿಸ್ ಇಸ್, ನೀವು MBA ಬೇರೆ ಕೋರ್ಸ್ಗಳೆಲ್ಲ ಸೇರಿದ್ರೆ ಇದಕ್ಕೆ ತುಂಬಾ ಖರ್ಚು ಕಡಿಮೆ ಇರುತ್ತೆ. ನಾನು ನಿನ್ನೆ ತಾನೇ ಒಂದು ನನ್ನ ಜೊತೆ ಸುಮಾರು ಜನ ಟ್ರೈನೀಸ್ ಇದ್ದಾರೆ. ಯಾಕೆಂದರೆ ಇಲ್ಲಿ 21 ತಿಂಗಳು ಟ್ರೈನಿಂಗ್ ಮಾಡಬೇಕು. ಇದು ಬರೀ ಥಿಯರಿ ಅಲ್ಲ, ಎಕ್ಸಾಮ್ ಪಾಸ್ ಮಾಡಿ ನಮ್ಮಂಥವ್ರ ಹತ್ರ ಕೆಲಸ ಮಾಡಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬಂದು ಆಮೇಲೆ ಒಂದು 2-3 ಟ್ರೈನಿಂಗ್ ಇದ್ದು ಆಮೇಲೆ ವಿ ಗೆಟ್ ಸಮಥಿಂಗ್ ಕಾಲ್ಡ್ ಮೆಂಬರ್ಶಿಪ್. ಐ ಆಮ್ ಎ ಮೆಂಬರ್ ಆಫ್ ದ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್. ಓಕೆ, ಅವಾಗಲೇ ನಾನು ಬೇಸಿಕ್ ಲೆವೆಲ್ ಅಲ್ಲಿ ಇಲ್ಲ, ದಟ್ ಈಸ್ ಅ ಫೈನಲ್ ಲೆವೆಲ್. ಆಫ್ಟರ್ ಕಂಪ್ಲೀಟಿಂಗ್ 2 years ಕೋರ್ಸ್ ಟೋಟಲಿ ಇಲ್ಲ, ದೇರ್ ಇಸ್ ನೋ ಎಂಡ್. ನೀವು ಯಾವಾಗ ಎಕ್ಸಾಮ್ ಪಾಸ್ ಮಾಡ್ತೀರೋ ಅವಾಗ. ಸೊ ಇಟ್ ಈಸ್ ಎ ಕ್ವೆಶ್ಚನ್ ಮಾರ್ಕ್. ಚಾರ್ಟರ್ಡ್ ಅಕೌಂಟೆನ್ಸಿ, ಎಕ್ಸಾಕ್ಟ್ಲಿ ಲೈಕ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆ್ಯಂಡ್ ಕಾಸ್ಟ್ ಅಕೌಂಟೆಂಟ್ಸ್. ಸಿ ಎಂಟ್ರಿ ಇಸ್ ಈಸಿ ಈ ಕೋರ್ಸ್ಗೆ.
ಎಕ್ಸಿಟ್ ಯು ಡೋಂಟ್ ನೋ. ಅದಕ್ಕೂ ಏನಾದ್ರು CET ಇದೆಯಾ ಎಕ್ಸಾಮ್ಸ್ಗೆ? ಅದೇನೆ. ಮತ್ತೆ ಆಲ್ ಡಿಸಿಪ್ಲಿನ್ ಎನಿಬಡಿ ಆಫ್ಟರ್ 12th ಬೇಕಾದ್ರೆ ತೊಗೋಬೋದು, ಡಿಗ್ರಿ ಆದಮೇಲೆ ತೊಗೋಬೋದು. ಸೊ ಇವಾಗ ನೀವು ಇದನ್ನು 12th ಆದಮೇಲೆ ತೊಗೊಂಡ್ರೆ ಈ ಕೋರ್ಸ್ನ, ಸೊ ನೀವು ಡಿಗ್ರಿ ಮಾಡ್ತಾನೆ ತೊಗೋಬೋದು ಈ ಕೋರ್ಸ್ನ. ಸೊ ಯು ಹ್ಯಾವ್ ಎವ್ರಿ 6 months ವಿ ಹ್ಯಾವ್ ಎಕ್ಸಾಮ್ಸ್. ಸೊ ಇಟ್ ಈಸ್ ಸೆಲ್ಫ್ ಸ್ಟಡಿ. ಕೋಚಿಂಗ್ ಹೋಗ್ಬೋದು, ಇಲ್ಲ ಅಂದರೆ ಯು ಕ್ಯಾನ್ ಸ್ಟಡಿ ಆನ್ ಯುವರ್ ಓನ್. ಸಿ ನನಗೆ ವೈ ಇಟ್ ಗಾಟ್ ಮೀ ಇಂಟ್ರೆಸ್ಟೆಡ್, ಸೊ ನಾನು ಇದು ತೊಗೊಂಡಿದ್ದು ವೆನ್ ಇನ್ 86. 86 when you were doing your law. ಯಾ ಐ ಫಿನಿಶ್ ಮೈ BCom. Okay. ಲಾ ನಾನು ಇದಾದ್ಮೇಲೆ ಮಾಡಿದ್ದು. ಬಟ್ ನನಗೆ ಅವಾಗ ಜ್ಞಾಪಕ ಇದೆ, ವೆನ್ ಐ ವಾಸ್ ಇನ್ ಮೈ ಫೈನಲ್ ಇಯರ್ BCom, ಅವಾಗ ಇದೇ ಥರ ಕರಿಯರ್ ಕೌನ್ಸಿಲಿಂಗ್ ಒಂದು ಪ್ರೋಗ್ರಾಮ್ ಇತ್ತು. ಅವಾಗೆಲ್ಲ ಅಷ್ಟು ಇರ್ತಿರ್ಲಿಲ್ಲ, ಇದು ಇವಾಗ ಇಟ್ ಹಸ್ ಬಿಕಮ್ ವೆರಿ ಕಾಮನ್. ಅವಾಗ ನನ್ನ ಜ್ಞಾಪಕ ಇದೆ, ಒನ್ ಲೇಡಿ ಹೆಡ್ ಕಮ್ ಆ್ಯಂಡ್ ಶಿ ಹೆಡ್ ಟೋಲ್ಡ್ ಆಲ್ ಆಫ್ ಅಸ್ ದಟ್ ಯು ಕ್ಯಾನ್ ಬ್ಯಾಲೆನ್ಸ್ ಯುವರ್ ಒಂದು ಶಿ ಸೆಡ್ ಅಡ್ವಾಂಟೇಜಸ್ ಫ್ಯಾಮಿಲಿ ಲೈಫ್, ಪ್ರೊಫೆಷನಲ್ ಲೈಫ್, ಇದರೊಳಗೆ ನಂಗೆ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಸಿಕ್ಕಿದೆ ಅಂತ ಹೇಳಿದ್ರು ಅವರು. ನನಗೆ ಇದು ತುಂಬ ವರ್ಷದಿಂದ ನನ್ನ ಜ್ಞಾಪಕ ಇದೆ. ಇನ್ನೊಂದು ಹೇಳಿದರು, ಯು ಡೋಂಟ್ ಹ್ಯಾವ್ ಟು ಸ್ಟಾಪ್ ಅರ್ನಿಂಗ್, ಅಂದರೆ ಯು ಕ್ಯಾನ್ ಲರ್ನ್ ವೈಲ್ ಯು ಅರ್ನ್. ಅಂದರೆ ನೀನು ಕೆಲಸ ಮಾಡಿಕೊಂಡು ಇದನ್ನು ಓದ್ಕೋಬೋದು. ಇದನ್ನು ಕೆಲಸ ಬಿಟ್ಬಿಟ್ಟು ಕಾಲೇಜ್ಗೆ ಹೋಗಿ ಮಾಡೋ ಅಂಥ ಕೋರ್ಸ್ ಅಲ್ಲ. ಮೂರನೇದು, ಇದ್ರದ್ದು ಕಾಸ್ಟ್ ಈಸ್ ವೆರಿ ಲೋ. ನನಗೆ ಜ್ಞಾಪಕ ಇರೋ ಹಂಗೆ ನಾನು ಮಾಡಿದಾಗ ಅವಾಗ ಐ ಥಿಂಕ್ ನನ್ನ ಎಕ್ಸಾಮ್ ಫೀಸು, ಆಮೇಲೆ ಇದ್ರ ಫೀಸು, ಮೆಟೀರಿಯಲ್ ಕೊಡೋದು ಎಲ್ಲ ಸೇರಿಸಿ ಒಂದು 30,000 ಆಗಿರ್ಬೋದು ಅಷ್ಟೇ. Then it is a big amount. No, but after everything. ಇವಾಗ ನಾನು ಮೊನ್ನೆ ಒಂದು ಹುಡುಗನ ಕೇಳ್ತಾ ಇದ್ದೆ, ನನ್ನ ಆಫೀಸಲ್ಲಿ ಒಂದು ಹುಡುಗ ಬಂದು ಸೇರ್ಕೊಂಡಿದ್ದಾನೆ, ಫ್ರಮ್ ಎ ಸ್ಮಾಲ್ ಟೌನ್, ತಿರುವಣ್ಣಾಮಲೈಯಿಂದ ಬಂದಿದ್ದಾನೆ. ಸೊ ನೀನು ಎನಿವೇರ್ ಇನ್ ಇಂಡಿಯಾ ಯು ಕ್ಯಾನ್ ಸಿಟ್ ಅಂಡ್ ಡೂ ದಿಸ್ ಕೋರ್ಸ್. ದಟ್ಸ್ ದ ಅಡ್ವಾಂಟೇಜ್. ಸೊ ಜಿಯೋಗ್ರಫಿಕಲ್ ಬೌಂಡ್ರಿ ಏನು ಇಲ್ಲ, ಎನಿವೇರ್ ಯು ಕ್ಯಾನ್ ಸಿಟ್. ಸೊ ಅವ್ನು ಹೇಳ್ತಾ ಇದ್ದ, ಮೇಡಮ್ ನನಗೆ ಇವಾಗ ಒಂದು 3 ಲಕ್ಷನೋ 4 ಲಕ್ಷನೋ ಆಗಿದೆ ನನಗೆ ಎಲ್ಲ ಸೇರಿಸಿ. ಅಂದರೆ ಹಿ ವಾಸ್ ಸೇಯಿಂಗ್ ಬೇರೆ ಊರಿಗೆ ಬಂದು ಇದ್ಕೊಂಡು ಕೋಚಿಂಗ್ ತೊಗೊಂಡು ಎಕ್ಸಾಮ್ ಬರೆದು ರಿಜಿಸ್ಟ್ರೇಷನ್ ಫೀಸು ಎಲ್ಲ ಸೇರಿಸಿ ಅಷ್ಟು ಕಡಿಮೆಗೆ ನಿಮ್ಗೆ ಯಾವ ಕೋರ್ಸು ಸಿಗೋಲ್ಲ. ಪ್ಲಸ್ ಅದಾದ್ಮೇಲೆ ಯು ಬಿಕಮ್ ಎ ಪ್ರೊಫೆಷ್ನಲ್. ಓಕೆ, ಇವಾಗ ನಾವು ಬೇರೆ ಊರಿಂದನೋ ಏನೋ ವಾಟ್ ಎವರ್ ಇವಾಗ ಒಂದು 2 years ನಾವು ವಿ ಹ್ಯಾವ್ ಟು ಇನ್ವೆಸ್ಟ್ ಆನ್ ದ ಕೋರ್ಸ್ ಅಲ್ವಾ? ಇನ್ನೂ ಜಾಸ್ತಿನೇ ಆಗುತ್ತೆ. ಮಿನಿಮಮ್ 3 to 3.5 years ಆಗುತ್ತೆ, ಪ್ರೊವೈಡೆಡ್ ನೀವು ಎವ್ರಿ 6 months ಎಕ್ಸಾಮ್ ಪಾಸ್ ಮಾಡ್ಕೊಂಡು ಅಂದ್ರೆ ಮಲ್ಟಿಪಲ್ ಎಕ್ಸಾಮ್ಸ್ ಇದೆಯಾ? ಹೌದೌದು. ಅಂದ್ರೆ ಇದು ಟೋಟಲಿ 3-4 ಎಕ್ಸಾಮ್ಸ್ ಪಾಸ್ ಮಾಡಬೇಕಾ? ಸಿ ಎಕ್ಸಿಕ್ಯೂಟಿವ್ ನಲ್ಲೇ ಯು ಹ್ಯಾವ್ ಸಮ್ 7 to 8 ಪೇಪರ್ಸ್. ಗ್ರೂಪ್ಸ್ ಇದೆ, ಒಂದು ಗ್ರೂಪ್ನಲ್ಲಿ 4 ಸಬ್ಜೆಕ್ಟ್ಸ್ ಇರುತ್ತೆ. ಫೈನಲ್ನಲ್ಲೂ 2 ಗ್ರೂಪ್ ಇದೆ. ಟೋಟಲಿ ಅಬೌಟ್ ಐ ಥಿಂಕ್ 15 to 16 ಪೇಪರ್ಸ್ ಇದೆ. ಲೈಕ್ ಇನ್ ಲಾ ಮುಗಿಸೋಷ್ಟೊತ್ತಿಗೆ 3 years ಆಗಲಿ 5 years ಇಂಟಿಗ್ರೇಟೆಡ್ ಆಗಲಿ, ಕಪಲ್ ಆಫ್ 32 ಆಕ್ಟ್ಸ್ ಶಮಂತ ಅಲ್ಲಿ ಏನ್ ಗೊತ್ತಾ, ಯು ನೋ ವೆರಿ ಕ್ಲಿಯರ್ಲಿ 3 year ಲಾ ಕೋರ್ಸ್ ತಗೊಂಡ್ರೆ 3ನೇ ವರ್ಷಕ್ಕೆ ನಾವು ಮುಗಿಸ್ತೀವಿ, ಪಾಸ್ ಆಗ್ತೀವಿ. ಹೌದು, ಅಲ್ವಾ? 5 years ಅಂದ್ರೆ 5 years. ಇಲ್ಲಿ ಇಟ್ ಇಸ್ ನಾಟ್ ಲೈಕ್ ದಟ್. ಎವ್ರಿ 6 months ಎಕ್ಸಾಮ್ ತಗೊಂತಾರೆ, ಸುಮಾರು ಜನ ಪಾಸ್ ಆಗಲ್ಲ. ಫಾರ್ ವೇರಿಯಸ್ ಈಚ್ ಎಕ್ಸಾಮ್ಸ್ ಅಲ್ಲಿ 4 subjects, 4 papers. ಎಸ್, ಇಟ್ ಇಸ್ ಟಫ್. ದ ಎಕ್ಸಾಮ್ ಇಸ್ ಟಫ್. ಬಟ್ ನಮ್ಗೆ ಏನು ಅಂದ್ರೆ ಇಟ್ ಇಂಟ್ರೊಡ್ಯೂಸಸ್ ಅಸ್ ಟು ಸೋ ಮೆನಿ ಕಾರ್ಪೊರೇಟ್ ಲಾ. ಲಾ ಸಬ್ಜೆಕ್ಟ್ಸ್ ಎಷ್ಟಿದೆ ಪ್ಲಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಎರಡೂ ಸೇರಿಸಿದ್ರೆ ಐ ವಿಲ್ ಬಿ ಬೋರ್ಡ್ ರೆಡಿ. ಅಂದರೆ ನಾನು ಬೋರ್ಡ್ ಆಫ್ ಡೈರೆಕ್ಟರ್ಸ್, ಕಂಪ್ನಿಗಳಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರಲ್ವ, ಅವರೇ ತಾನೇ ಇದನ್ನು ಬಿಸ್ನೆಸ್ ಮಾಡೋದು. ಅವ್ರಿಗೆ ನಾವು ಅಡ್ವೈಸ್ ಮಾಡೋ ಅಷ್ಟು ಲೆವೆಲಲ್ಲಿ ಹೋಗಿರ್ತೀವಿ. ಓ ಗಾಡ್, ಇದು ಯಾವ್ಯಾವ ಥರ ಸಬ್ಜೆಕ್ಟ್ಸ್ ಇರುತ್ತೆ? ಲಾ ಇನ್ಎವಿಟಬಲ್. ಸಿ ಯು ಹ್ಯಾವ್ ಕಂಪನೀಸ್ ಆ್ಯಕ್ಟ್, ಕಂಪನೀಸ್, ದೆನ್ ಇನ್ಸಾಲ್ವೆನ್ಸಿ ಲಾ ಹೊಸದಾಗಿ ಬಂದಿದೆ. ಆಮೇಲೆ RBI ಲಾಸ್ ಅಂದ್ರೆ ಫೆಮಾ ಅಂತ ಇರುತ್ತೆ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇರುತ್ತೆ, GST ಇರುತ್ತೆ. ಆಮೇಲೆ ಯು ಹ್ಯಾವ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಎಸ್, ದೇರ್ ಆರ್ ಸೋ ಮೆನಿ ಡ್ರಾಫ್ಟಿಂಗ್ ಅಂಡ್ ಕನ್ವೆನ್ಸಿ, ಎವ್ರಿಥಿಂಗ್. 1 or 2 subjects ಅಬೌಟ್ ಟ್ಯಾಕ್ಸ್ ಅಂಡ್ ಆಡಿಟ್ ಇರುತ್ತೆ. ನಮ್ಗೇನು ಅಂದರೆ ನಮಗೆ ದ ಫೋಕಸ್ ಆನ್ ಟ್ಯಾಕ್ಸ್, ಆಡಿಟ್ ಅಂಡ್ ಫೈನಾನ್ಸ್ ಇಸ್ ಎ ಲಿಟಲ್ ಲೆಸ್. ಜಸ್ಟ್ ಎಷ್ಟು ಬೇಕೋ ಅಷ್ಟಿರುತ್ತೆ, ಬಟ್ ಲಾ ಮೇಲೆ ಜಾಸ್ತಿ ಇರುತ್ತೆ. ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ಇಟ್ಸ್ ದ ಅದರ್ ವೇ ರೌಂಡ್. ಸೊ ಇಬ್ರೂ ಆಲ್ ಆಫ್ ಅಸ್ ಹ್ಯಾವ್ ಎ ರೋಲ್ ಟು ಪ್ಲೇ ಇನ್ ದ ಎಕಾನಮಿ. ಓಕೆ, ಚಾರ್ಟರ್ಡ್ ಅಕೌಂಟೆಂಟ್ಸ್ಗೂ ಆಪರ್ಚುನಿಟೀಸ್ ಇದೆ, ನಮಗೂ ಆಪರ್ಚುನಿಟೀಸ್ ಇದೆ. ಕೆಲವೆಲ್ಲ ಓನ್ಲಿ ನಾವೇ ಮಾಡ್ಬೋದು ಅಷ್ಟೇ, ಅವ್ರು ಮಾಡೋ ಹಂಗಿರಲ್ಲ. ಸೊ ಮೈ ರಿಕ್ವೆಸ್ಟ್ ಟು ಆಲ್ ಯುವರ್ ಆಡಿಯನ್ಸ್ ಇಸ್ ಜಸ್ಟ್ ಗೋ ಆ್ಯಂಡ್ ಸಿ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ಅಂತ ಹೋಗಿ ಗೂಗಲ್ ಮಾಡಿದ್ರೆ ಎಲ್ಲ ಡೀಟೇಲ್ಸು ಸಿಗುತ್ತೆ. ಬೆಂಗಳೂರಿನಲ್ಲಿ ಬೆಂಗಳೂರು ಚಾಪ್ಟರ್ ಇದೆ, ಮೈಸೂರಿನಲ್ಲಿ ಚಾಪ್ಟರ್ ಇದೆ, ಬೆಳಗಾವಿನಲ್ಲಿ ಚಾಪ್ಟರ್ ಇದೆ, ಇನ್ನು ಸುಮಾರು ಕಡೆ ಚಾಪ್ಟರ್ಸ್ ಇದೆ. ಮತ್ತು ಎಗೈನ್ ಇಲ್ಲಿಗೆ ನಾವು ಬಂತು ಅಂತ ಹೇಳಿದ್ರೆ ನೀವು ಇದು ಕಾರ್ಪೊರೇಟ್ ಅಂತ ಹೇಳಬೇಕಾದ್ರೆ ಬೋತ್ ಬಿಸ್ನೆಸ್ ಆ್ಯಂಡ್ ನ್ಯೂ ಏಜ್ ಬಿಸ್ನೆಸ್ ಅಂತ ತಗೋತಾ ಇದ್ದೀರೋ ಅಥವಾ ಕನ್ವೆನ್ಷನಲ್ ಟ್ರೆಡಿಷನಲ್ ಬಿಸ್ನೆಸ್? ಎಲ್ಲದುವೆ. ಇವಾಗ ಫ್ಯಾಮಿಲಿ ಓನ್ಡ್ ಬಿಸ್ನೆಸಸ್ ಯಾರೋ ಶುರು ಮಾಡಿರ್ತಾರೆ, ಅವ್ರಿಗೂ ನಮ್ಮ ಸಹಾಯ ಬೇಕಾಗುತ್ತೆ, ಅಡ್ವೈಸ್ ಬೇಕಾಗುತ್ತೆ. ಬೋರ್ಡ್ ಮೀಟಿಂಗ್ಗಳು ಹೇಗೆ ಮಾಡೋದು, ಅಗ್ರಿಮೆಂಟ್ಸ್ಗಳು ಹೇಗೆ ಮಾಡೋದು, ಅವ್ರು ಬಂಡವಾಳ ತರ್ತಿದ್ರೆ ಅದಕ್ಕೆ ಅಗ್ರಿಮೆಂಟ್ಸ್ ಹೇಗೆ ಮಾಡೋದು, ಪ್ಲಸ್ ಕೆಲವೆಲ್ಲ ಫೈಲಿಂಗ್ಸ್ ಇರುತ್ತೆ, ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಅಂತ. ಅವ್ರಿಗೆ ನಾವು ಮಾಡ್ತಿರೋ ಕೆಲಸ ಕೆಲವೆಲ್ಲ ಇನ್ಫಾರ್ಮ್ ಮಾಡಬೇಕು.
ಸೊ ಅದೆಲ್ಲ ಮಾಡೋದು, ದಿಸ್ ಇಸ್ ಎ ಪ್ರೊಫೆಷನಲ್ ವೇ ಇನ್ ವಿಚ್ ಇಟ್ ಹ್ಯಾಸ್ ಟು ಬಿ ಡನ್, ಆ್ಯಂಡ್ ಎವ್ರಿಥಿಂಗ್ ಇಸ್ ಟುಡೇ ಆನ್ ಡಿಜಿಟಲ್ ಪ್ಲಾಟ್ಫಾರ್ಮ್. Ministry of Corporate Affairs is a fantastic digital platform. So everything is through digital platform. So there is technology, there is law. ಎರಡೂ ಇದೆ. ಓಕೆ, ಸೊ ನಾನು ಹೇಳಿದ್ದು ಫ್ಯಾಮಿಲಿ ಓನ್ಡ್ ಬಿಸ್ನೆಸಸ್ಗೆ ಹೆಲ್ಪ್ ಮಾಡ್ತೀವಿ. ಇವಾಗ ದೇರ್ ಆರ್ ಸೋ ಮೆನಿ ಮಲ್ಟಿನ್ಯಾಷನಲ್ ಕಂಪನೀಸ್ ಅಲ್ವಾ, ಬೇರೆ ದೇಶ. ಫ್ಯಾಮಿಲಿ ಓನ್ಡ್ ಅಂತಂದ್ರೆ ಇವಾಗ ತುಂಬಾ ಫ್ಯಾಮಿಲೀಸ್ ನಡೆಸ್ತಾ ಇದೆ. ಲೆಗಸಿ ಬಿಸ್ನೆಸ್. ಎಸ್. ಸೊ ಎಷ್ಟೋ ವರ್ಷದಿಂದ ಇದೆ. ಇವಾಗ MTR ಇರ್ಬೋದು, ಇವಾಗೇನೋ ಬಾಯರ್ಸ್ ಕಾಫಿ ಇರ್ಬೋದು, ಇವಾಗ ಇನ್ನೇನಾದ್ರು ಇರ್ಬೋದು, ಬೇಕಾದಷ್ಟು ಟೇಕಿಂಗ್ ದೀಸ್ ಟೂ ನೇಮ್ಸ್. ಅವ್ರು ನನ್ನ ಕ್ಲೈಂಟ್ಸ್ ಅಲ್ಲ, ಬಟ್ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬೇಕಾದಷ್ಟು ಬಿಸ್ನೆಸ್ಗಳಿರುತ್ತೆ. ಸೊ ಕಂಪ್ನಿ ಇವರು ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲ, ಇವರು ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಪಬ್ಲಿಕ್ ಲಿಮಿಟೆಡ್ ಕಂಪನಿ ಈ ಥರ ಆಗಿರ್ತಾರಲ್ಲ, ಆವಾಗ ನಮ್ಮ ಅಡ್ವೈಸ್ ಅವ್ರಿಗೆ ಬೇಕಾಗತ್ತೆ, ಅವ್ರಿಗೊಂದು ಕೊಡ್ತೀವಿ. ಆಮೇಲೆ ಮಲ್ಟಿನ್ಯಾಷನಲ್ ಕಂಪನೀಸ್ ಬೇಕಾದಷ್ಟಿದೆ ಬೆಂಗಳೂರಿನಲ್ಲಿ, ಎಲ್ಲ ಕಡೆ ಜಾಸ್ತಿ. ಅವ್ರು ಬ್ಲಾಂಕ್ ಆಗಿ ಬಂದಾಗ ಅವ್ರಿಗೆ ಗೈಡ್ ಮಾಡ್ತೀರಾ ಅಥವಾ ವಿತ್ ಸಮ್ ಆಪ್ಟಿಟ್ಯೂಡ್ ಬಂದಾಗ ಮಾಡ್ತೀರಾ? ಫಸ್ಟ್ ಸುಮಾರು ಜನ, ಇವಾಗ ಇಟ್ ಇಸ್ ಬಿಕಮ್ ಎ ಫ್ಯಾಷನ್ ಅಲ್ವಾ, ಎವ್ರಿಬಡಿ. ಇವಾಗ ನಮ್ಮ ಗವರ್ಮೆಂಟು ಅಷ್ಟೇ, ಮೋದಿಯವರು ಅಷ್ಟೇ, ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ ಅಂತ ಒಂದು 2016 ಶುರು ಮಾಡಿದ್ರು. ಇವಾಗ ತುಂಬಾ ಅದು ಹೆಚ್ಚಾಗಿದೆ. ಇವಾಗ ಮೋರ್ ದ್ಯಾನ್ ಟೇಕಿಂಗ್ ಅಪ್ ಜಾಬ್ಸ್, ಯಂಗ್ಸ್ಟರ್ಸ್ಗೆಲ್ಲ ನಾವೇ ಯಾಕೆ ಏನಾದ್ರು ಒಂದು ಶುರು ಮಾಡಬಾರ್ದು ಅಂತ, ದಟ್ ಈಸ್ ಎ ಕ್ವಶನ್. ಓಕೆ, ಮೋದಿ ಅವರು ಹೇಳಿದ್ದಾರೆ, ಬಿಕಮ್ ಎನ್ ಎಂಪ್ಲಾಯ್ಮೆಂಟ್ ಜಾಬ್ ಗಿವರ್ ಅಂಡ್ ನಾಟ್ ಜಾಬ್ ಸೀಕರ್ ಅಂತ. ಓಕೆ, ಸೊ ಇಟ್ ಇಸ್ ನಾಟ್ ಜಸ್ಟ್ ಫ್ಯಾನ್ಸಿ. ಅದೊಂದು ಆ ಐಡಿಯಾ ಇಟ್ಕೊಂಡು ಬರ್ತಾರೆ. ಬರೋವಾಗ ವಿಮೆನ್ ಸ್ಟಾರ್ಟ್ಅಪ್ ಓನರ್ಸ್ ಇರ್ಬೋದು, ಅಥವಾ ಯಂಗ್ ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ಕೆಲವರೆಲ್ಲ ಎಕ್ಸ್ಪೀರಿಯನ್ಸ್ ಆದಮೇಲೆ ನನಗೆ ಸಾಕು ಕಾರ್ಪೊರೇಟ್ ಲೈಫ್, ಐ ವಾಂಟ್ ಟು ಡೂ ಸಮಥಿಂಗ್ ಆನ್ ಮೈ ಓನ್, ಐ ವಾಂಟ್ ಟು ಸಾಲ್ವ್ ಸಮ್ ಪ್ರಾಬ್ಲಮ್ ಇನ್ ದ ಸೊಸೈಟಿ ಅಂತಾರೆ, ಅಥವಾ ಹೊಸದಾಗಿ ನಾ ಏನಾದ್ರು ಮಾಡಬೇಕು ಅಂತ. ಸೊ ಫಸ್ಟ್ ಟೈಮ್ ಬಂದಾಗ ವಿ ಡೂ ಸಮಥಿಂಗ್ ಕಾಲ್ಡ್ ಮೆಂಟ್ರಿಂಗ್. ಅವ್ರಿಗೆ ಹೇಳ್ತೀವಿ, ನೀವು ಯಾವ ಥರ ಶುರು ಮಾಡಬೇಕು, ಇವಾಗ ಶುರು ಮಾಡಬೇಕಾ, ಇಲ್ಲಾಂದರೆ ನೀವು ಸ್ವಂತ ಒಬ್ಬರೇ ಇಟ್ಕೊಳ್ಳಿ, ಸೋಲ್ ಪ್ರೊಪ್ರೈಟರ್ ಅಂತೀವಲ್ಲ, ಅಂದರೆ ಯು ಆರ್ ಎ ಸೋಲೋಪ್ರೆನ್ಯೂರ್. ನೀವು ಒಬ್ಬರೇ ಶುರು ಮಾಡಿ ನೋಡಿ, 6 ತಿಂಗಳು ನೋಡಿ, ಡಸ್ ಇಟ್ ವರ್ಕ್ ವೆಲ್, ಸರಿಯಾಗಾದರೆ ದೆನ್ ಯು ಟೇಕ್ ಪಾರ್ಟ್ನರ್ಸ್, ಅದಾದಮೇಲೆ ಕಂಪ್ನಿ ಮಾಡಿ. ಈ ಥರ ವಿ ಡೂ ದ ಹ್ಯಾಂಡ್ ಹೋಲ್ಡಿಂಗ್. ಶರ್ತ ಹೋಲ್ಡ್ ಆನ್. ನಾನು ಇವಾಗ ಏನು ಕೇಳ್ತೀನಿ ಅಂದರೆ, ಬ್ಲ್ಯಾಂಕ್ ಆಗಿ ಐ ವಾಂಟ್ ಟು ಡೂ ಸಮಥಿಂಗ್ ಅಂತ ಬರ್ತಾರೆ ಅಂತ ಇಟ್ಕೊಳ್ಳಿ. ಅಂಥವ್ರಿಗೆ ಅವ್ರ ಆಪ್ಟಿಟ್ಯೂಡು ಏನು ಗೊತ್ತಿಲ್ಲದೆ ಇದ್ದಾಗ ನೀವು ಓನಾಮ್ದಿಂದನೇ ಅವ್ರಿಗೆ ಗೈಡ್ ಮಾಡಬೇಕಾಗುತ್ತಲ್ವಾ? ಸೊ ಶಮಂತ, ಇಫ್ ದೇ ಕಮ್ ವಿತ್ ಎ ಬ್ಲಾಂಕ್ ಮೈಂಡ್, ಸಿ ಐ ಕ್ಯಾನ್ ಗಿವ್ ಎ ಬಿಸ್ನೆಸ್ ಐಡಿಯಾ ಟು. ಅದನ್ನೇ ಕೇಳ್ತಾ ಇರೋದು. ಐ ವಿಲ್ ನಾಟ್ ಗಿವ್, ಬಿಕಾಸ್ ನನ್ನ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ಅವ್ರು ಶುರು ಮಾಡೋಕ್ಕಾಗಲ್ಲ. ಅವ್ರಿಗೆ ಏನಾರು ಒಂದು ಐಡಿಯಾ ಇರಬೇಕು. ಸಿ, ನೀವು ಮಾಡ್ತಾ ಇರೋದು ಏನು, ಇಟ್ಸ್ ಎ ನಾಟ್ ಫಾರ್ ಪ್ರಾಫಿಟ್, ಕರೆಕ್ಟ್? ನೀವು ಬಿಸ್ನೆಸ್ಸು ಅಂತ ಮಾಡ್ತಾ ಇಲ್ಲ, ಕಮರ್ಷಿಯಲ್ ಇದ್ರೊಳಗೆ ದುಡ್ಡು ಮಾಡಬೇಕು ಅಂತ ಮಾಡ್ತಾ ಇಲ್ಲ. ನಿಮ್ದು ಏನು ಯುವರ್ ಆಬ್ಜೆಕ್ಟಿವ್ ಇಸ್, ನೀವು ತುಂಬ ಜನಕ್ಕೆ ಯು ವಾಂಟ್ ಟು ರೀಚ್ ಲಾಟ್ ಆಫ್ ಇನ್ಫಾರ್ಮೇಶನ್ ಆ್ಯಂಡ್ ಯು ವಾಂಟ್ ಟು ಡೂ ಸಮ್ ಸರ್ವಿಸ್ ಟು ದ ಸೊಸೈಟಿ. ನಿಮ್ದು ನಾಟ್ ಫಾರ್ ಪ್ರಾಫಿಟ್ ಅಂತ ಬರುತ್ತೆ. ನಾಟ್ ಫಾರ್ ಪ್ರಾಫಿಟ್, ಬಟ್ ಸ್ಟಿಲ್ ಎಕನಾಮಿಕ್ಸ್. ಕರೆಕ್ಟ್, ದುಡ್ಡು ಬೇಕು, ಫ್ರೀಯಾಗಿ ಏನು ಮಾಡೋಕ್ಕಾಗಲ್ಲ. ಬಟ್ ನಿಮ್ದು ಏನು, ಯು ಆರ್ ನಾಟ್ ಎ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ನೀವು ಮಾಡೋಕ್ಕಾಗಲ್ಲ. ನೀವು ಟ್ರಸ್ಟ್ ಶುರು ಮಾಡ್ಕೊಂಡಿದ್ದೀರಾ, ವಿಚ್ ಇಸ್ ಎ ಕರೆಕ್ಟ್ ಥಿಂಗ್. ಒಂದೊಂದ್ಸತಿ ಈ ಥರ ಬರ್ತಾರೆ, ಐ ಜಸ್ಟ್ ವಾಂಟ್ ಟು ಸ್ಟಾರ್ಟ್ ಸಮಥಿಂಗ್ ಅಂತ. ಆರ್ ಇನ್ನೇನೋ ಒಂದು ನಾನೊಂದು ಹೋಟೆಲ್ ಶುರು ಮಾಡಬೇಕು ಅಂತಿರ್ತಾರೆ. ಸೊ ಹೋಟೆಲ್ ಅಂದರೆ ಇಬ್ಬರು ಬರ್ಬೋದು, ಅಣ್ಣ ತಮ್ಮ ಬರ್ಬೋದು, ಫ್ರೆಂಡ್ಸ್ ಬರ್ಬೋದು. ಓಕೆ, ಅವ್ರು ಬರುವಾಗ ನಾವು ಫಸ್ಟ್ ಕೇಳ್ತೀವಿ, ನೀವು ಈ ಹೋಟೆಲ್ ಶುರು ಮಾಡಬೇಕು ಅಂದರೆ ನಿಮ್ಮಲ್ಲಿ ನಿಮಗೆ ವಾಟ್ ಈಸ್ ದ ಸ್ಟ್ರೆಂತ್ ಡು ಯು ಹ್ಯಾವ್ ಇನ್ ರನ್ನಿಂಗ್ ಎ ಹೋಟೆಲ್ ಬಿಸ್ನೆಸ್? ಮೋಸ್ಟ್ ಆಫ್ ದ ಪೀಪಲ್ IT-ನಲ್ಲಿ ಮಾಡಿಬಿಟ್ಟು ಅವರಲ್ಲೆಲ್ಲ ಸುಸ್ತಾಗೋಗಿರ್ತಾರೆ. ದೇ ಆರ್ ಬರ್ನ್ಟ್ ಔಟ್ ಇನ್ IT. ಮೋಸ್ಟ್ ಆಫ್ ದೆಮ್ ಹ್ಯಾವ್ ಮೇಡ್ ಗುಡ್ ಮನಿ. ದೇ ವಾಂಟ್ ಟು ಟ್ರೈ ಔಟ್. ಎಸ್ಪೆಷಲಿ ಬೆಂಗಳೂರಿನಲ್ಲಿ ನೋಡಿ ಎಷ್ಟು ಹೋಟೆಲ್ಸ್ ಇದೆ ಅಲ್ವಾ, ಬ್ರ್ಯಾಂಡ್ಗಳು. ದೇ ವಾಂಟ್ ಟು ಸ್ಟಾರ್ಟ್ ಸಮಥಿಂಗ್. ಸೊ ನಾವು ಫಸ್ಟ್ ಐ ಹ್ಯಾವ್ ಎ ಕಾನ್ವರ್ಸೇಷನ್ ವಿತ್ ದೆಮ್ ಆ್ಯಂಡ್ ಆಸ್ಕ್ ದೆಮ್, ನಿಮಗೆ ಪಾರ್ಟ್ನರ್ಶಿಪ್ ಥರ ಮಾಡ್ತಿರೋ ಅಥವಾ ನೀವು ಕಂಪ್ನಿ ಮಾಡ್ತಿರೋ, ಏನು ಮಾಡ್ತಿರೋ? ಬಿಕಾಸ್ ಐಡಿಯಾ ಇಸ್ ದೇರ್ಸ್. ನಾವು ಗೈಡೆನ್ಸ್ ಕೊಡೋದು ಯಾವ ಥರ ನೀವು ಶುರು ಮಾಡಬೇಕು ಅಂತ. ನಿಮ್ಮದು ಟೆಕ್ನಿಕಲ್ ಗೈಡೆನ್ಸ್ ಆಗುತ್ತೆ, ಪ್ರೊಫೆಷನಲ್ ಲೀಗಲ್ ಪಾರ್ಟ್ ಆಫ್ ದ ಗೈಡೆನ್ಸ್. ಇನ್ನೊಂದು ಇದರೊಳಗೆ ಇಂಪಾರ್ಟೆಂಟ್ ಏನು ಬೇಕು ಅಂದರೆ, ಇಫ್ ಇಟ್ ಈಸ್ ಎ ಸ್ಟಾರ್ಟ್ಅಪ್ ಮಾಡೆಲ್, ಸ್ಟಾರ್ಟ್ಅಪ್ನಲ್ಲಿ ಮಾಡೆಲ್ ಏನು, ಐ ಹ್ಯಾವ್ ನಾಲೆಜ್. ಒನ್ ಸೆಕೆಂಡ್, ಒಂದು ಜಸ್ಟ್ ಒಂದು ಡೌಟ್. ಅದು ಈ ಟೆಕೀಸೇ ಸಾಮಾನ್ಯವಾಗಿ ಏನು ಆಫ್ಟರ್ 40-45 ಏನೇನೋ ಆದಮೇಲೆ ದೇ ಕಮ್ ಟು ಯು. ಅವ್ರುಗಳಿಗೆ ಈ ಥರ ಬೇಸಿಕ್ ಲಾ ಆಗಬಹುದು, ಬೇಸಿಕ್ ಅದರ್ ದ್ಯಾನ್ ದೇರ್ ಟೆಕ್ ವರ್ಲ್ಡ್ ನಾಲೆಡ್ಜ್ ಇರುತ್ತಾ? ದೇ ವೋಂಟ್ ಹ್ಯಾವ್. ಸಿ, ಅದಕ್ಕೆ ನಾನು ಹೇಳ್ತಿರೋದು, ನಾನು ಫಸ್ಟು ಯಾರು ಬಂದು ನನಗೊಂದು ಕಂಪ್ನಿ ಶುರು ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ನಾನು ಐ ಸೇ 1.5 hours ಲೆಟ್ ಅಸ್ ಟಾಕ್. ಯಾಕೆಂದರೆ ನಿಮ್ಗೆ ಕಂಪ್ನಿ ಬೇಕೋ ಇವಾಗ, ಅಥವಾ ಜಸ್ಟ್ ಕನ್ಸಲ್ಟಿಂಗ್ ಫರ್ಮ್ ಬೇಕೋ? ಕೆಲವ್ರಿಗೆ ಏನು ಗೊತ್ತಾ, ಅವ್ರು ಏನು ಕೆಲಸ ಮಾಡಿರ್ತಾರೋ ದೇ ಜಸ್ಟ್ ವಿಲ್ ಗಿವ್ ಕನ್ಸಲ್ಟೆನ್ಸಿ ಕೊಡ್ತಾರೆ ಯಾರಿಗೆ. ಅವ್ರು ಒಬ್ಬರೇ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಕಂಪ್ನಿ ಏನಕ್ಕೆ ಮಾಡಬೇಕು? ಕಂಪ್ನಿ ಮಾಡಿದ್ರೆ ಕಾಂಪ್ಲೈನ್ಸಸ್ ಜಾಸ್ತಿ ಆಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಕಾನ್ವರ್ಸೇಷನ್ಸ್ ನಾವು ಅವ್ರ ಹತ್ರ ಮಾತುಕತೆ ಮಾಡ್ತೀವಿ. ಬರೀ ಅವರೊಬ್ಬರೇ ಮಾಡ್ತಾರೆ, ನಮಗೆ ಜಾಸ್ತಿ ಯಾರು ಸ್ಟಾಫ್ ಬೇಡ ಅಂದರೆ ಜಸ್ಟ್ ಬಿ ಎ ಕನ್ಸಲ್ಟೆಂಟ್. ನೀವು ಏನು ಕಂಪ್ನಿ ಏನು ಮಾಡೋಗೋಜಿಲ್ಲ. ಸಪೋಸ್ ಯು ಸೇ ನಾವು 4 ಜನ ಸೇರ್ಕೊಂಡು ಮಾಡ್ತೀವಿ, ಆವಾಗ ದೆನ್ ವಿ ಟೆಲ್ ದೆಮ್, ನೀವು 4 ಜನ ಹೇಗೆ ಮಾಡ್ತೀರಾ,
ನಿಮ್ಮ ಹತ್ರ ಫಸ್ಟ್ ಒಂದು ಅಗ್ರಿಮೆಂಟ್ ಇರಬೇಕು. ಯಾರ್ಯಾರು ಏನೇನು ಕೆಲಸ ಮಾಡ್ತೀರಾ, ಕರೆಕ್ಟ್, ಯಾರ್ಯಾರು ಎಷ್ಟೆಷ್ಟು ದುಡ್ಡು ಹಾಕ್ತೀರಾ, ಬಂಡವಾಳ ಯಾರು ಹಾಕ್ತಾರೆ, ಯಾರು ಯಾವ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾರೆ, ನಿಮ್ಮಲ್ಲಿ ಪ್ರಾಫಿಟ್ಸ್ ಹ್ಯಾಕ್ ಶೇರ್ ಮಾಡ್ಕೊತೀರಾ, ನಿಮ್ಮಲ್ಲಿ ಸಪೋಸ್ ಇವಾಗ ಒಂದು ಲೆವೆಲ್ ಆದಮೇಲೆ ನನಗೆ ದುಡ್ಡು ತರೋಕ್ಕಾಗಲ್ಲ, ಸೊ ಮುಂದೆ ಇನ್ನೊಬ್ಬರನ್ನ ಇನ್ವೆಸ್ಟರ್ ಕರ್ಕೊಂಡು ಬರಬೇಕು ಅಂದರೆ ನೀವು ಹ್ಯಾಗ್ ಮಾಡಬೇಕು. ಇವಾಗ ಯು ಹರ್ಡ್ ದ ವಿ ಸಿ ವರ್ಲ್ಡ್ ಅಲ್ವಾ, ನೀವು ಯೂಸ್ ದ ವರ್ಡ್ ಏಂಜಲ್ ಇನ್ವೆಸ್ಟಿಂಗ್ ಅಂತಿದೆ, ವಿ ಸಿ ಇನ್ವೆಸ್ಟಿಂಗ್ ಅಂತಿದೆ, ಪಿ ಇನ್ವೆಸ್ಟಿಂಗ್ ಅಂದರೆ ಪ್ರೈವೇಟ್ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಇದೆ. ಇದೆಲ್ಲ ಆದಮೇಲೆ ದೇ ವಿಲ್ ಗೋ ಫಾರ್ IPO ಅಂದರೆ ಲಿಸ್ಟಿಂಗ್ ದೇರ್ ಶೇರ್ಸ್ ಆನ್ ದ ಸ್ಟಾಕ್ ಮಾರ್ಕೆಟ್, ರೈಟ್? ಸೊ ದಿಸ್ ಎಂಟೈರ್ ಜರ್ನಿ ವಿ ಆರ್ ಅವೈಲಬಲ್ ಟು ದೆಮ್. ಅದರಲ್ಲಿ ಈ 4 ಜನ ಆರ್ 3 ಜನ ವಾಟ್ ಎವರ್ ಅವರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಎಕ್ಸ್ಪರ್ಟೀಸ್ ಇರುತ್ತಲ್ವಾ, ಆಮೇಲೆ ಈಗೋ ಕ್ಲಾಶಸ್ ಆಗಬಾರ್ದು. ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಕ್ಟ್ಲಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಏನು ಹೇಳ್ತೀವಿ ಅಂದರೆ ಎಸ್ಪೆಷಲಿ ಸ್ಟಾರ್ಟಪ್ಸ್ನಲ್ಲಿ ವೆನ್ ದೇ ಸ್ಟಾರ್ಟ್ ಟುಗೆದರ್, ಫ್ರೆಂಡ್ಸ್, ನಾರ್ಮಲಿ ಫ್ರೆಂಡ್ಸ್ ಬಂದು ಮಾಡ್ತಾರೆ. ಈ ಥರ 4 ಜನ ನಾವು ತುಂಬ ವರ್ಷದಿಂದ ವಿ ನೋ ವೆರಿ ವೆಲ್, ನಾನು ಶುರು ಮಾಡಿದ್ದೀನಿ, ಇವಳು ಬಂದು ಹೆಲ್ಪ್ ಮಾಡ್ತಾನೆ, ಅವ್ನು ಬಂದು ಹೆಲ್ಪ್ ಮಾಡ್ತಾನೆ ಅಂತ. ಏನಾಗುತ್ತೆ ಅಂದರೆ ನಾನು ನೋಡಿರೋದ್ರೊಳಗೆ ಒಬ್ಬರಿಗೆ ತುಂಬ ಕಮಿಟ್ಮೆಂಟ್ ಇರುತ್ತೆ ಅಲ್ಲಿ, ಅವ್ರ ಕೆಲಸ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಮಾಡ್ತಿರ್ತಾರೆ. ಬೇರೆಯವ್ರದ್ದು ಎಲ್ ಬಿ ಸಿಟ್ಟಿಂಗ್ ಆನ್ ದ ಸಿಟ್ಟಿಂಗ್ ಆನ್ ದ ಬೆಂಚ್ ಅಂತಾರಲ್ಲ, ಸೊ ಏನು ಮಾಡ್ತಾರೆ, ಅವ್ರು ಇನ್ನೊಂದು ಕಡೆ ಕೆಲಸ ಮಾಡ್ತಿರ್ತಾರೆ. ಇದು ಚೆನ್ನಾಗಿ ನಡೆದ್ರೆ ನಾನು ಐ ವಿಲ್ ಜಂಪ್ ಇನ್, ಇಲ್ಲ ಅಂದರೆ ಐ ವಿಲ್ ಜಂಪ್ ಆನ್ ದ ಅದರ್ ಸೈಡ್ ಅಂತ. ದೇ ಆರ್ ಟೇಕಿಂಗ್ ಲೆಸ್ ರಿಸ್ಕ್. ಸೊ ಇದನ್ನೆಲ್ಲ ನಾವು ಕೇಳ್ತೀವಿ, ಯಾರು ಎಷ್ಟು ರಿಸ್ಕ್ ತೊಗೊಳ್ತೀರ, ರಿಸ್ಕ್ ಆ್ಯಂಡ್ ರಿವಾರ್ಡ್ ವಿಲ್ ಗೋ ಟುಗೆದರ್, ಕರೆಕ್ಟ್? ಸೊ ಫುಲ್ ಟೈಮ್ ಯಾರು ಬರಲ್ಲೋ ಅವ್ರಿಗೆ ಕಡಿಮೆ ಪರ್ಸೆಂಟೇಜ್ ಕೊಡಿ ಪ್ರಾಫಿಟ್ನಲ್ಲಿ, ನೀವು ಯಾರು ಫುಲ್ ಟೈಮ್ ಇರ್ತೀರೋ ನೀವು ಜಾಸ್ತಿ ತೊಗೊಳ್ಳಿ. ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡ್ತೀವಿ. ಬಟ್ ಏನಾಗುತ್ತೆ, ನಮ್ಮ ಅಗ್ರಿಮೆಂಟ್ ಅಂತ ಹಿಡ್ದೇ ಇದ್ರೆ ಇದಕ್ಕೆ ವಿ ಕಾಲ್ ಇಟ್ ಆಸ್ ಫೌಂಡರ್ಸ್ ಅಗ್ರಿಮೆಂಟ್ ಅಂತ. ಫೌಂಡರ್ಸ್ ಅಂದರೆ ಇವರೆಲ್ಲ ಟುಗೆದರ್ ದೇ ಹ್ಯಾವ್ ಸ್ಟಾರ್ಟೆಡ್ ಸಮಥಿಂಗ್. ಫೌಂಡರ್ಸ್ ಅಗ್ರಿಮೆಂಟ್ ಇದ್ದರೆ ಫ್ಯೂಚರ್ನಲ್ಲಿ ಈ ಥರ ಏನಾದ್ರು ಒಂದು ಡಿಸ್ಅಗ್ರಿಮೆಂಟ್ ಬರ್ಬೋದು. ನಾನು ಈ ಥರ ಹೇಳಿರಲಿಲ್ಲ, ನಾನು ಈ ಥರ ಹೇಳಿದ್ದೆ, ಐ ವುಡ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಓನ್ಲಿ ದಿಸ್ ಮಚ್, ನನಗೆ ಇವಾಗ ಆಗಲ್ಲ, ಇನ್ನೇನೋ ಪರ್ಸನಲ್ ಕಮಿಟ್ಮೆಂಟ್ ಇದೆ, ಅದೆಲ್ಲ ಬಂದಾಗ ದಿಸ್ ಅಗ್ರಿಮೆಂಟ್ಸ್ ನಾವು ಮುಂಚೆನೇ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಮಾಡಿದರೆ ದೆನ್ ದ ಚಾನ್ಸಸ್ ಆಫ್ ಡಿಸ್ಪ್ಯೂಟ್ಸ್ ವಿಲ್ ಬಿ ಲೆಸ್. ಡಿಸ್ಪ್ಯೂಟ್ಸ್ ಇರಲ್ಲ ಅಂತಿಲ್ಲ, ಬಿಕಾಸ್ ಮೆನಿ ಟೈಮ್ಸ್ ಐ ಹ್ಯಾವ್ ಸೀನ್ ಬಿಸ್ನೆಸಸ್ ಬ್ರೇಕಿಂಗ್ ಅವೇ ಆಲ್ಸೋ. It's not working fine, I think you break and go, but you do it peacefully and you do it neatly. So for example, ಈ founders agreement ಅನ್ನೋದು, that's a legal document. ನಮಗೆ ಕಾರ್ಪೊರೇಟ್ ನಾಲೆಡ್ಜ್, ಲಾ ನಾಲೆಡ್ಜ್ ಇರೋದ್ರಿಂದ ವಿ ಹೆಲ್ಪ್ ದೆಮ್ ವಿತ್ ದಟ್. ಸೊ ಇಫ್ ಐ ಹ್ಯಾವ್ ಟು ಜಸ್ಟ್ ಸಮರೈಸ್, ಸ್ಟಾರ್ಟಪ್ಗಾದರೆ ಇಂಗ್ಲೀಷ್ನಲ್ಲಿ ಒಂದು ವರ್ಡ್ ಇದೆ, ಕ್ರೇಡಲ್ ಟು ಗ್ರೇವ್ ಅಂತ. ಓಕೆ, ರೈಟ್? ಅಂದರೆ ನೀವು ಶುರು ಮಾಡಿದಾಗಿಂದ ಅದಕ್ಕೆ ಒಂದು ಮುಕ್ತಾಯ ಕೊಡೋವರೆಗೂ, ಮುಕ್ತಾಯ ಕೊಡಬೇಕಾಗತ್ತೆ. ಒಂದೊಂದ್ಸತಿ ನೀವು ನಿಮ್ಮ ಬಿಸ್ನೆಸ್ನ ಯಾರಿಗೋ ಮಾರಬೇಕಾಗತ್ತೆ, ಸ್ಟ್ರಾಟಜಿಕ್ ಇನ್ವೆಸ್ಟರ್ಗೆ ಯಾರಿಗೋ ಮಾರಬೇಕಾಗತ್ತೆ, ಅಥವಾ ಇನ್ಯಾರ ಜೊತೆನೂ ನೀವು ಮರ್ಜ್ ಮಾಡಬೇಕಾಗತ್ತೆ. 2 ಬಿಸ್ನೆಸ್ಸು ಸೇರಿಸ್ಬಿಟ್ರೆ ಮರ್ಜರ್ ಆ್ಯಂಡ್ ಅಮಾಲ್ಗಮೇಷನ್ ಅಂತಾರೆ, ಅದು ಮಾಡ್ಬೋದು. ಇಲ್ಲ ಅಂದರೆ ಒಂದೊಂದ್ಸತಿ ಈ ಪ್ರಾಡಕ್ಟ್ಗೆ ಏನು ಲಾಭನೇ ಇಲ್ಲ, ಇದಕ್ಕೆ ಫ್ಯೂಚರೇ ಇಲ್ಲ ಅಂತಿರ್ಬೋದು, ಅಥವಾ ನಮ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತಿರ್ಬೋದು. ಅವಾಗ ಏನು ಮಾಡ್ತೀವಿ, ದಟ್ ಹ್ಯಾಸ್ ಟು ಬಿ ಕ್ಲೋಸ್ಡ್. ಸಾವು ಅನ್ನೋದು ನಿಶ್ಚಿತ ಅಲ್ವಾ? ಹೌದು, ಹುಟ್ಟಿದ ಮೇಲೆ ಸಾವು ಅನ್ನೋದು ನಿಶ್ಚಿತ. ಈ ಸಾವು ಅನ್ನೋದು ಇಟ್ಸ್ ನಾಟ್ ಎ ನೆಗೆಟಿವ್ ಥಿಂಗ್, ಕ್ಲೋಜರ್ ಅಂತ ನಾವು ಹೇಳ್ತೀವಿ. ಸೊ ವಿ ಯೂಸ್ ಎ ವರ್ಡ್ ಕಾಲ್ಡ್ ಲಿಕ್ವಿಡೇಷನ್, ಅಂದರೆ ಇಟ್ ಕ್ಯಾನ್ ಬಿ ಕ್ಲೋಸ್ ಡೌನ್. ಸೊ ಅದು ಶುರು ಮಾಡಿದಾಗಿಂದ ಅದು ಕ್ಲೋಸ್ ಡೌನ್ ಆಗೋವರೆಗೂ ವಿ ವಿಲ್ ಬಿ ದೇರ್ ಎಂಟೈರ್ ಥಿಂಗ್ ಥ್ರೂ ಔಟ್ ದ ಲೈಫ್. ಗವರ್ನೆನ್ಸ್ ಅಂದರೆ ಅದೇನೇ ರೂಲ್ಸ್ ಪ್ರಕಾರ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ವ, ನೋಡ್ತೀವಿ, ಸಹಾಯ ಮಾಡ್ತೀವಿ, ಸೊ ದಟ್ ಪೆನಾಲ್ಟೀಸ್ ಇರಲ್ಲ. ಆ್ಯಂಡ್ ದೇ ವಿಲ್ ಬಿ ಕಾಂಪ್ಲೈಂಟ್. ಅಂದರೆ ಇಂಗ್ಲೀಷಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಯು ಕೀಪ್ ಯುವರ್ ಹೌಸ್ ಇನ್ ಆರ್ಡರ್, ಹೈಜೀನ್, ಕಾಂಪ್ಲೈನ್ಸ್ ಹೈಜೀನ್ ಅಂತ ಹೇಳ್ತಾರೆ. ಯಾಕೆಂದರೆ ಇವಾಗ ಹೈಜೀನ್ ಇಲ್ಲದೇ ಇದ್ರೆ ಎಲ್ಲ ಕಡೆ ಯು ಕ್ಯಾನ್ ಸಿ ಅದ್ರದ್ದು ಕಾನ್ಸಿಕ್ವೆನ್ಸ್ ಏನು ಅಂತ. ಸೊ ಸ್ಟಾರ್ಟ್ಅಪ್ಸ್ಗೆ ಇದು ಮಾಡ್ತೀವಿ, ಮಲ್ಟಿನ್ಯಾಷನಲ್ಸ್ ಮಾಡ್ತೀವಿ, ಲಿಸ್ಟೆಡ್ ಕಂಪನೀಸ್ ಮಾಡ್ತೀವಿ. ಶಾರದಾ ಅವ್ರದ್ದು ಕೇಳ್ತಾ ಇದ್ದೀರಾ ಅಲ್ವಾ? ನನಗೆ ತಿಳಿದಿರೋ ಹಾಗೆ ನಮ್ಮ ಕನ್ನಡದಲ್ಲಿ ಈ ಥರ ಒಂದು ಕೆರಿಯರ್ ಕೌನ್ಸಿಲಿಂಗ್ ಆರ್ ಹ್ಯಾಂಡ್ ಹೋಲ್ಡಿಂಗ್ ಅಂತ ಹೇಳ್ತೀವಲ್ಲ, ನನಗೆ ತಿಳಿದಿರೋ ಹಾಗೆ ಇಷ್ಟೊಂದು ಸ್ಟ್ರಾಟಜಿಕಲಿ ಸಿಸ್ಟಮ್ಯಾಟಿಕಲಿ ನಾವು ಮಾಡ್ತಾ ಇದ್ದೀವಿ. ಕಡೆಯವರೆಗೂ ಕೇಳಿಸ್ಕೊಳ್ಳಿ, ಮತ್ತು ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಆಲ್ವೇಸ್ ಶಿ ಈಸ್ ದೇರ್ ಟು ಗೈಡ್ ಯು, ಆ್ಯಂಡ್ ಸಾರಥಿ ಈಸ್ ಆಲ್ಸೋ ದೇರ್. ಆ್ಯಂಡ್ ಶಾರದಾ, ನನಗೆ ತಿಳಿದಿರೋ ಹಾಗೆ ಒಂದು ಸ್ವಲ್ಪ ನಿಮ್ಮನ್ನು ಫ್ಲ್ಯಾಶ್ ಬ್ಯಾಕಿಗೆ ಕರ್ಕೊಂಡು ಹೋಗ್ತೀನಿ. ನೀವು ಹೈದ್ರಾಬಾದ್ ಟು ಬೆಂಗಳೂರು ಅನ್ಸುತ್ತಲ್ವಾ? ಹೌದು, ಐ ಆಮ್ ಡಾಟರ್ ಆಫ್ ಬೋತ್ ದ ಸ್ಟೇಟ್ಸ್. ಮಾತೆಲುಗು ತಲ್ಲಿಕ್ಕೆ ನಾನು ಹೈದರಾಬಾದ್ನಲ್ಲಿ ಹುಟ್ಟಿದ್ದು, ನಮ್ಮ ತಂದೆ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಹುಟ್ಟಿದ್ದು ಬೆಳೆದಿದ್ದು ಸುಮಾರು ಒಂದು ಕಂಪ್ನಿ ಸೆಕ್ರೆಟರಿ ಕೋರ್ಸು ಒಂದು ಅರ್ಧ ಅಲ್ಲಿ ಮಾಡಿದ್ದೆ. ಆಮೇಲೆ ಅಫ್ಕೋರ್ಸ್ ಇವಾಗ ಒಂದು 35-40 ಇಯರ್ಸಿಂದ ಇಲ್ಲಿ ಬೆಂಗಳೂರಿಗೆ ಯಾಕೆ ಬಂದ್ರಿ? ಮದುವೆ ಅಂತ ಆಗಿ ಬಂದಿತ್ತು? ಇಲ್ಲ, ನಮ್ಮ ಮನೆ ಎಲ್ಲ ಇಲ್ಲೇ ಇತ್ತು, ಕನ್ನಡದವಳೆ ನಾನು. ಓ, ನಮ್ಮ ತಂದೆ ಅಲ್ಲಿ ಕೆಲಸಕ್ಕೆ ಅಂತ ಹೋಗಿದ್ದು. ಸೊ ಇಲ್ಲಿ
ಇದು ನಮ್ಮದು ಊರು, ಅದು ನಮ್ಮ ತವರು ಊರು, ಎರಡೂ. ಈಗ ನನಗೆ ಈಗ ನೀವು ಈ ಥರ ಕನ್ಸಲ್ಟೇಷನ್ನು ಮತ್ತು ಹ್ಯಾಂಡ್ ಹೋಲ್ಡಿಂಗ್ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಮತ್ತು ಎಷ್ಟರ ಮಟ್ಟಿಗೆ ನೀವು ಲೋಕಲ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಜೊತೆಗೆ ಎಲ್ಲನೂ ಇನ್ವಾಲ್ವ್ ಆಗಿದ್ದೀರಾ? ಅವ್ರುಗಳಿಗೂ ಕೂಡ ಗೈಡ್ ಮಾಡ್ತೀರಾ? ಯಾವ ಥರ, ಹೇಗೆ? ಲೋಕಲ್ ಅಂದರೆ ಅದೇ ನಮ್ಗೆ ಇವಾಗ ಇಮೇಲು, ಫೋನು, ವರ್ಚುವಲ್ ಮೀಟಿಂಗ್ಸಿಂದ ನಾವು ಎಲ್ಲಿ ಕೂತ್ಕೊಂಡ್ರೂ ಏನು ಬೇಕಾದ್ರೂ ಅಡ್ವೈಸ್ ಕೊಡ್ಬೋದು. ಸೊ ಜಾಸ್ತಿ ನಂಗೆ ಬೆಂಗಳೂರಿನಲ್ಲಿರೋರು ಕ್ಲೈಂಟ್ಸ್ ಇದ್ದಾರೆ, ಮುಂಬೈನಲ್ಲಿರೋ ಕ್ಲೈಂಟ್ಸ್ ಇದ್ದಾರೆ, ಡೆಲ್ಲಿ ಇದ್ದಾರೆ, ನೋಯ್ಡಾ, ಗುರ್ಗಾಂವ್, ಪುಣೆ, ಹೈದರಾಬಾದ್, ಎಲ್ಲ ಕಡೆ ಎಲ್ಲಿ ಬೇಕಾದ್ರೂ ಇರ್ಬೋದು. ದೇ ಕ್ಯಾನ್ ಬಿ ಔಟ್ಸೈಡ್ ಆಲ್ಸೋ. ಇವಾಗ ಯಾರೊಬ್ಬರು NRIs ಇರ್ತಾರೆ, ನಾನು ಅಲ್ಲಿಂದ ಯಾವುದೋ ಒಂದು ಬಿಸ್ನೆಸ್ಗೆ ನಾನು ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀನಿ, ಮಾಡ್ಬೋದೋ ಇಲ್ವೋ, ಇದ್ರ ಏನು ರೂಲ್ಸ್ ಇದೆ, ರಿಸರ್ವ್ ಬ್ಯಾಂಕ್ ಪ್ರಕಾರ ನಂದು ಏನು ರೂಲ್ಸ್ ಫಾಲೋ ಮಾಡಬೇಕು ಅಂತ ಅವ್ರು ಕೇಳ್ಬೋದು. ಸೊ ಮೈ ಕ್ಲೈಂಟ್ ಕ್ಯಾನ್ ಬಿ ಔಟ್ಸೈಡ್ ಇಂಡಿಯಾ ಆಲ್ಸೋ. ಸೊ ಎಲ್ಲಿ ಬೇಕಾದ್ರೆ ಇರ್ಬೋದು. ಸೊ ಇನ್ನೊಂದು ಶಮಂತ, ನಾನು ಐ ಥಿಂಕ್ ಈ ಪಾಯಿಂಟ್ನಲ್ಲಿ ಐ ಹ್ಯಾವ್ ಟು ಕ್ಲಾರಿಫೈ. ನಾನು ಹೇಳಿರೋದು ಎಲ್ಲ ನಾನು ಮಾಡ್ತಿರೋದು ಪ್ರಾಕ್ಟೀಸ್. ದಿಸ್ ಇಸ್ ಕಾಲ್ಡ್ ಪ್ರಾಕ್ಟೀಸ್. ಓಕೆ, ನಾನು ಇದು ಮಾಡ್ತಾ ಇರೋದು. ಇನ್ನೊಂದು, ಕಂಪ್ನಿ ಸೆಕ್ರೆಟರಿ ಆದರೆ ಯು ಕ್ಯಾನ್ ಆಲ್ಸೋ ಬಿ ಎಂಪ್ಲಾಯಿ ಆಫ್ ಎ ಕಂಪ್ನಿ, ಅಂದರೆ ಫುಲ್ ಟೈಮ್ ಕಂಪ್ನಿ ಸೆಕ್ರೆಟರಿ. ಕೆಲವು ಕಂಪ್ನಿಗಳಿಗೆ 10 ಕೋಟಿ ಶೇರ್ ಕ್ಯಾಪಿಟಲ್ ಇದ್ದರೆ ಅಲ್ಲಿ ಲಾ ಪ್ರಕಾರ ಕಂಪಲ್ಸರಿಯಾಗಿ ಮ್ಯಾಂಡೇಟ್ರಿಯಾಗಿ ಕಂಪ್ನಿ ಸೆಕ್ರೆಟರಿ ಫುಲ್ ಟೈಮ್ ಇರಲೇಬೇಕು. ಸೊ ಕೆಲವರೆಲ್ಲ ಓದ್ದೋರು, ಮೆಂಬರ್ಶಿಪ್ ಎಲ್ಲ ಬಂದಮೇಲೆ, ಸೊ ಎಲ್ಲರೂ ನಮ್ದು ಹತ್ರ ಇರಲ್ಲ. ದೇ ವಿಲ್ ವರ್ಕ್ ವಿತ್ ಲಾ ಫರ್ಮ್ಸ್. ಎಲ್ಲರೂ ಅವರೇ ಶುರು ಮಾಡ್ಕೊಳ್ತಾರೆ. ತುಂಬ ಜನ ಅವ್ರು ಶುರು ಮಾಡ್ಕೊಳ್ತಾರೆ. ನಾನು ಶುರು ಮಾಡಿದಂಗೆ ತುಂಬ ಜನ ಈ ಥರ ಶುರು ಮಾಡಿದ್ದಾರೆ. ಇಲ್ಲ ಅಂದರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರೆ. ದೇ ಬಿಕಮ್ ಎಂಪ್ಲಾಯಿ. ಸೊ ಕಂಪ್ನಿ ಸೆಕ್ರೆಟರಿ ಆಗ್ತಾರೆ. ಲಾ ಓದಿದ್ರೆ ದೇ ವಿಲ್ ಬಿಕಮ್ ಲೀಗಲ್ ಕೌನ್ಸಿಲ್ ಆ್ಯಂಡ್ ಕಂಪ್ನಿ ಸೆಕ್ರೆಟರಿ. ಕೆಲವರು HR ಕಡೆ ಹೋಗ್ತಾರೆ. ದೇ ಕ್ಯಾನ್ ಬಿಕಮ್ ವೈಸ್ ಪ್ರೆಸಿಡೆಂಟ್, HR ಆ್ಯಂಡ್ ಕಂಪ್ನಿ ಸೆಕ್ರೆಟರಿ. ಸೊ ಯು ಆರ್ ಆಲ್ವೇಸ್, ವೆನ್ ಯು ಸ್ಟಾರ್ಟ್ ನಿಮ್ಮ ಕರಿಯರ್ ಶುರು ಮಾಡಿದಾಗಲೇ ಇದನ್ನು ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ಯು ವಿಲ್ ಬಿ ಇನ್ ಮ್ಯಾನೇಜರಿಯಲ್ ಪೊಸಿಷನ್ ಆ್ಯಂಡ್ ಅಬವ್. ಯಾಕೆಂದರೆ ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ರಿಪೋರ್ಟ್ ಮಾಡ್ತೀವಿ. ಓಕೆ, ಒಂಥರ ಪ್ರೀಮಿಯಂ ಪೊಸಿಷನ್ ಇರ್ತೀರಾ. ಆ್ಯಂಡ್ ಎಲ್ಲ ಕಂಪ್ನಿನಲ್ಲೂ ಒಬ್ಬರೇ ಇರೋದು ಕಂಪ್ನಿ ಸೆಕ್ರೆಟರಿ. ಸೊ ಹಾಗಾಗಿ ನೋ ಕಾಂಪಿಟೇಟರ್ಸ್ ಆಲ್ಸೋ. ಎಸ್, ಯು ವಾಂಟ್ ಹ್ಯಾವ್ ಕಾಂಪಿಟೇಟರ್ಸ್ ವಿತ್ ಇನ್ ದಟ್ ಕಂಪ್ನಿ. ಸೊ ನಿಮಗೆ ಆಪ್ಷನ್ಸ್ ಇರೋದು, ನೀವು ಸ್ವಂತ ಶುರು ಮಾಡ್ಬೋದು, ಇಲ್ಲಾಂದರೆ ಯಾವುದೋ ಲಾ ಫಾರ್ಮ್ನಲ್ಲಿ ಇರ್ಬೋದು, ಅಥವಾ ಯಾವ್ದಾದ್ರು ಕನ್ಸಲ್ಟಿಂಗ್ ಫಾರ್ಮ್ನಲ್ಲಿ ಕೆಲಸ ಮಾಡ್ಬೋದು, ಇಲ್ಲ ಅಂದರೆ ಕಂಪ್ನಿಗಳಲ್ಲೂ ನೀವು ಕೆಲಸ ಮಾಡ್ಬೋದು. ಓಕೆ, ಇವಾಗ ನಿಮ್ಮ ಎಕ್ಸ್ಪರ್ಟೀಸ್ನ ಗೌರ್ಮೆಂಟ್ಗೂ ನೀವು ಶೇರ್ ಮಾಡ್ತೀರಾ? ಮಾಡ್ತೀವಿ. ಸಮ್ಟೈಮ್ಸ್ ಗೌರ್ಮೆಂಟ್ ಆಲ್ಸೋ, ಕೆಲವರಿಗೆ ಗೌರ್ಮೆಂಟ್ ಕಂಪ್ನಿಗಳೇ ಇದೆಯಲ್ಲ, ಸೊ ಅಲ್ಲೂ ನಾವು ಅದನ್ನ ಶೇರ್ ಮಾಡ್ತೀವಿ. ಸೊ ನಮ್ಮ ಕ್ಲೈಂಟ್ ಕ್ಯಾನ್ ಬಿ ಪ್ರೈವೇಟ್ ಸೆಕ್ಟರ್, ಜಾಯಿಂಟ್ ಸೆಕ್ಟರ್, ಗೌರ್ಮೆಂಟ್ ಸೆಕ್ಟರ್, ನಾಟ್ ಫಾರ್ ಪ್ರಾಫಿಟ್, ಫಾರಿನ್ ಕಂಪನೀಸ್, ಲಾ ಫರ್ಮ್ಸ್, ಯಾರಿಗೆ ಬೇಕಾದ್ರೂ ವಿ ಕ್ಯಾನ್ ಶೇರ್. ಓಕೆ, ಉಳಿದದ್ದು ಕಂಪ್ನೀಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ಸ್ ಇಸ್ ಡಿಫ್ರೆಂಟ್. ಗೌರ್ಮೆಂಟ್ ಜೊತೆಗೆ ಕೆಲಸ ಮಾಡಬೇಕಂತಂದರೆ ಸುಮಾರು ಪೊಲಿಟಿಕಲ್ ಇಂಟರ್ವೆನ್ಷನ್ ಬರುತ್ತೆ, ಫುಲ್ ಲಿಬರ್ಟಿ ಇರೋದಿಲ್ಲ. ಅಂಥ ಟೈಮ್ನಲ್ಲಿ ನನಗೆ ಆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಕಡಿಮೆ ಇದೆ. ಯಾಕೆಂದರೆ ನನಗೆ ಗೌರ್ಮೆಂಟ್ ಕ್ಲೈಂಟ್ಸ್ ಅಂತ ಇಲ್ಲ, ಯಾವುದೋ ಒಂದು ಕ್ಲೈಂಟ್ ಇದೆ, ಬಟ್ ನಾವು ಅಷ್ಟೊಂದು ಎಕ್ಸೆಪ್ಟ್ ಸಮ್ ಫೈಲಿಂಗ್ಸ್ ಜಾಸ್ತಿ ಅದ್ರೊಳಗೆ ಮಾಡಲ್ಲ. ಬಟ್ ಅಲ್ಲಿ ಫುಲ್ ಟೈಮ್ ಕಂಪ್ನಿ ಸೆಕ್ರೆಟರಿ ಆಗಿರ್ತಾರಲ್ಲ, ನಾನು ಹೇಳಿದ್ನಲ್ಲ ಈಗ ಒಬ್ಬರೇ ಇರ್ತಾರೆ ಅಂತ, ಕಂಪ್ನಿ ಸೆಕ್ರೆಟರಿ ಆಗಿದ್ರೆ ಅವ್ರಿಗೆ ದೇ ವಿಲ್ ಹ್ಯಾವ್ ಆ ಪ್ರೆಷರ್ಸ್ ಇರುತ್ತೆ. ಯಾಕೆಂದರೆ ನನಗೆ ಗೊತ್ತು, ಗೌರ್ಮೆಂಟ್ನಲ್ಲಿ ಯಾರೋ ಸೆಕ್ರೆಟರಿ ಏನೋ ಹೇಳ್ತಾರೆ, ಮಿನಿಸ್ಟ್ರಿ ಇನ್ನೇನೋ ಹೇಳ್ತಾರೆ, ಹೌ ಡು ದೇ ಮ್ಯಾನೇಜ್, ದಟ್ಸ್ ಎ ಚಾಲೆಂಜ್. ಇದ್ರ ಫೀಲ್ಡ್ನಲ್ಲಿ ನೀವಿದ್ರೆ ಅದು ಚಾಲೆಂಜ್. ಫಾರ್ ಎಕ್ಸಾಂಪಲ್, ನಾನು ಒಂದು ಗೌರ್ಮೆಂಟ್ ಕಂಪ್ನಿನಲ್ಲಿ ಡೈರೆಕ್ಟರ್ ಆಗಿದ್ದೀನಿ. ಸೊ ಐ ಆಮ್ ಜಸ್ಟ್ ಶಿಫ್ಟಿಂಗ್ ದ ಟಾಪಿಕ್. ಕಂಪ್ನಿ ಸೆಕ್ರೆಟರಿಯಿಂದ ನಾನು ಇಂಡಿಪೆಂಡೆಂಟ್ ಡೈರೆಕ್ಟರ್. ಹೌದು, ನೀವು ಇಂಡಿಪೆಂಡೆಂಟ್ ಡೈರೆಕ್ಟರ್ ಅಂತ. ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿದ್ದೀನಿ. ಫಸ್ಟ್ ಇಂಡಿಪೆಂಡೆಂಟ್ ಡೈರೆಕ್ಟರ್ ಅಂದ್ರೆ ಏನು? ಇಂಡಿಪೆಂಡೆಂಟ್ ಅನ್ನೋ ಒಂದು ವರ್ಡ್ ಏನು, ಅನ್ಬಯಸ್ಡ್, ಅಂದ್ರೆ ನಾವು ಪಕ್ಷಪಾತ ಮಾಡದೆ ನಾವು ನಮ್ಮ ರೋಲ್ನ ಮಾಡಬೇಕು. ರಿಲೇಟಿವ್ ಟರ್ಮ್ ಅದು ಆ್ಯಕ್ಚುಲಿ. ಕರೆಕ್ಟ್. ಬಟ್ ಇಟ್ ಈಸ್ ವೆರಿ ಸ್ಪೆಸಿಫಿಕ್. ನಾವು ಇಂಡಿಪೆಂಡೆಂಟ್ ಆಗಿ ಇರಬೇಕು. ಅಂದರೆ ಇವಾಗ ಯಾರೋ ಫ್ಯಾಮಿಲಿ ಬಿಸ್ನೆಸ್ ಶುರು ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರ ಹೆಂಡ್ತಿನೇ ಅಲ್ಲಿ ಡೈರೆಕ್ಟರ್ ಆಗಿರ್ತಾರೆ, ಮಗ ಡೈರೆಕ್ಟರ್ ಆಗಿರ್ತಾರೆ, ಇನ್ಯಾರೋ ನೆವ್ಯೂ ನೀಸು ಇಂಥವ್ರನ್ನೆಲ್ಲ ಕರ್ಕೊಂಡು ಮಾಡಿರ್ತಾರೆ. ಸೊ ಅವರೆಲ್ಲ ಇಂಡಿಪೆಂಡೆಂಟ್ ಇರಲ್ಲ. ಅವರೆಲ್ಲ ಏನು, ಅವ್ರಿಗೆ ಏನು ಲಾಭ ಆಗುತ್ತೋ ಅದನ್ನೇ ನೋಡ್ತಿರ್ತಾರೆ. ಸೊ ಇವಾಗ ಈ ಕಂಪನಿ ದೊಡ್ಡದಾಯ್ತು ಅಂತ ಇಟ್ಕೊಳ್ಳಿ, ಅಂದರೆ ಎಷ್ಟೋ ಒಂದು ಕೋಟಿ ಟರ್ನ್ ಓವರ್ ಆಯಿತು, ಇಷ್ಟು ಪ್ರಾಫಿಟ್ ಆಯಿತು, ಅಥವಾ ಅವರು ಶೇರ್ಸ್ ಲಿಸ್ಟಿಂಗ್ ಅಂತ ನೀವು ಕೇಳ್ತೀರಾ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ, ಕರೆಕ್ಟ್? ಲಿಸ್ಟೆಡ್ ಕಂಪನಿ ಅಂತ ಇರುತ್ತೆ. ಇವಾಗ ಸ್ವಿಗ್ಗಿ, ಇದು ಓಲಾ, ಇವೆಲ್ಲ ಲಿಸ್ಟ್ ಆಯಿತು. ಟಾಟಾಸ್ ಲಿಸ್ಟೆಡ್ ಕಂಪನಿ ಇದೆ. ಸೊ ಇವ್ರುಗಳಿಗೆ ಎಷ್ಟೋ ಕೋಟಿಗಟ್ಟಲೆ, ಸಾವಿರಾರು ಗಟ್ಟಲೆ ಶೇರ್ ಹೋಲ್ಡರ್ಸ್ ಇರ್ತಾರೆ. ಅವ್ರವ್ರು ದುಡ್ಡು ಹಾಕಿರ್ತಾರೆ, ಶೇರ್ಸ್ ತೊಗೊಂಡಿರ್ತಾರೆ. ಎಲ್ಲರೂ ಬಂದು ಅಲ್ಲಿ ಬೋರ್ಡ್ನಲ್ಲಿ ಕೂತ್ಕೊಂಡು ಡಿಸಿಷನ್ ಮಾಡೋಕ್ಕಾಗಲ್ಲ. ಸೊ ಅವ್ರುಗಳಿಗೊಬ್ಬರು ರೆಪ್ರೆಸೆಂಟೇಟಿವ್ ಬೇಕಲ್ವಾ? ಸೊ ಯಾರು ಈ ಕ್ವಾಲಿಫಿಕೇಷನ್ ಇರೋರು, ಗವರ್ನೆನ್ಸ್ ಬಗ್ಗೆ ಗೊತ್ತಿರೋರು, ಅಥವಾ ಟೆಕ್ನಾಲಜಿ ಬಗ್ಗೆ ಗೊತ್ತಿರೋರು, ರಿಸ್ಕ್ ಬಗ್ಗೆ ಗೊತ್ತಿರೋರು, ವಿತ್ ಫ್ಯೂ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆದಮೇಲೆ ನಮ್ಮ ಲೈಫ್ನಲ್ಲಿ ಲಾ ಒಂದೇ ಬೇಕು ಅಂತಲ್ಲ, ಬೇರೆ ಥರ ಎಕ್ಸ್ಪೀರಿಯನ್ಸು ಇರ್ಬೋದು. ಸೊ ನಮ್ಮನ್ನ ದೇ ವಿಲ್ ಅಪಾಯಿಂಟ್ ಆಸ್ ಇಂಡಿಪೆಂಡೆಂಟ್ ಡೈರೆಕ್ಟರ್. ಇಂಡಿಪೆಂಡೆಂಟ್ ಅಂದರೆ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ the interest of the company and interest of especially minority shareholders who cannot represent themselves, right? ಯಾಕೆಂದರೆ
ಇವಾಗ ಇಂಡಿಯಾನಲ್ಲಿ ಎಷ್ಟೊಂದು ಜನ ಶೇರ್ ಹೋಲ್ಡರ್ಸ್ ಇರ್ತಾರೆ. ಸೊ ವಿ ವಿಲ್ ಬಿ ರಿಪ್ರೆಸೆಂಟಿಂಗ್ ದೇರ್ ಇಂಟ್ರೆಸ್ಟ್. ಅಗೇನ್ ಇಲ್ಲಿ ಗವರ್ನೆನ್ಸ್ ಬರುತ್ತೆ, ಕಂಪನಿ ರೂಲ್ಸ್ ಪ್ರಕಾರ ನಡೆಸ್ತಿದೆಯೋ ಇಲ್ವೋ. ಸೊ ನಾವು ಕಮಿಟಿ ಡೈರೆಕ್ಟ್ ಮೆಂಬರ್ ಆಗಿರ್ತೀವಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ನಲ್ಲೂ ಮೆಂಬರ್ ಆಗಿರ್ತೀವಿ. ಸೊ ಇದೊಂದು ಜವಾಬ್ದಾರಿಯ ಹುದ್ದೆ. ಕಂಪ್ನಿ ಸೆಕ್ರೆಟರಿದು ಜವಾಬ್ದಾರಿ, ಇದು ಬೇರೆ ಥರ ಜವಾಬ್ದಾರಿ. ಸೊ ಯಾವುದೋ ಒಂದು ಕಂಪ್ನಿನಲ್ಲಿ ಇದೀನಿ ನಾನು, ಇಟ್ ಈಸ್ ಎ ಗೌರ್ಮೆಂಟ್ ಕಂಪನಿ. ಸೊ ಅಲ್ಲಿ ಚಾಲೆಂಜಸ್ಸೇ ಬೇರೆ, ಡಿಸಿಷನ್ ಮೇಕಿಂಗೇ ಬೇರೆ ಇದೆ. ಇನ್ನೊಂದು ಕಡೆ ನಾನು ನೋಡಿದ್ರೆ ಒಂದು ಫ್ಯಾಮಿಲಿ ಓನ್ಡ್ ಬಿಸ್ನೆಸ್ ಇದೆ, ವೆರಿ ಲಾರ್ಜ್ ಫ್ಯಾಮಿಲಿ ಓನ್ಡ್ ಬಿಸ್ನೆಸ್, ಅಲ್ಲಿ ಡಿಸಿಷನ್ ಮೇಕಿಂಗ್ ಬೇರೆ. ಇನ್ನೊಂದು ಕಡೆ ಲಿಸ್ಟೆಡ್ ಕಂಪ್ನಿನಲ್ಲಿದ್ದೀನಿ, ಅಲ್ಲಿ ಡಿಸಿಷನ್ ಮೇಕಿಂಗೇ ಬೇರೆ. ಎಲ್ಲ ಥರದ್ದು ನಾವು ನಮ್ಮದು ವಿ ಹ್ಯಾವ್ ಟು ಕೀಪ್ ಅವರ್ ಆಂಟಿನಾಸ್ ಆಲ್ವೇಸ್ ಆನ್ ಆ್ಯಂಡ್ ಅಪ್. ಇಲ್ಲಿ ಹೇಗೆ ನಡೀತಾ ಇದೆ, ಇಲ್ಲಿ ಹೇಗೆ ನಡೀತಾ ಇದೆ, ಇಲ್ಲಿ ಹೇಗೆ ಅವ್ರು ಎಲ್ಲರೂ ಸರಿಯಾಗಿ ಮಾಡ್ತಾ ಇಲ್ಲದಿದ್ರೆ ನಾವು ಅವ್ರಿಗೊಂದು ಮಾರ್ಗದರ್ಶನ ಕೊಡೋ ಹಾಗೆ ಇರಬೇಕು. ಆ್ಯಂಡ್ ವಿ ಶುಡ್ ಬಿ ಏಬಲ್ ಟು ಸೇ ವಿ ವಿಲ್ ವೋಟ್ ಅಗೇನ್ಸ್ಟ್ ದಿಸ್, ಕರೆಕ್ಟಾಗಿ ಇಲ್ಲದೇ ಇದ್ರೆ. ಸೊ ಅದು ನಮ್ಮ ಜವಾಬ್ದಾರಿ ಆಗುತ್ತೆ. ಅದು ಒಂದು ನ್ಯೂಟ್ರಲ್ ಸ್ಟ್ಯಾಂಡ್ ಇರಲೇಬೇಕಾಗುತ್ತೆ. ಎಸ್. ಓಕೆ, ಆ ಥರ ನೀವು ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಂಡಾಗ ರಿಪರ್ಕಷನ್ಸ್ ಯಾವ ಥರ ಇರುತ್ತೆ? ನಾವು ನ್ಯೂಟ್ರಲ್ ಸ್ಟ್ಯಾಂಡ್ ತಗೋಬೇಕು. ಸೊ ರಿಪರ್ಕಷನ್ಸ್, ನಾವು ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಂಡು ಲಾ ಪ್ರಕಾರ ಅವ್ರು ಹೋಗದೆ ಇದ್ರೆ, ನಾವು ಎಲ್ಲದಕ್ಕೂ ಸಹಿ ಅಂತ ಹೇಳ್ತಾ ಇದ್ರೆ ನಮಗೆ ಪೆನಲ್ಟಿ ಬೀಳುತ್ತೆ. ಇಂಡಿಪೆಂಡೆಂಟ್ ಡೈರೆಕ್ಟರ್ ಅಲ್ಟಿಮೇಟ್ಲಿ ಯು ಆರ್ ಆನ್ಸರಬಲ್. ಎಕ್ಸಾಕ್ಟ್ಲಿ. ಲಾ ಆಲ್ಸೋ ಸೀಸ್ ದಟ್ ಸೆಬಿ ಇರ್ಬೋದು, ಆಮೇಲೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇರ್ಬೋದು, ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಆಗಿ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅಂತ. ನಾನಿವಾಗ ಸುಮಾರು ಕೇಸ್ಗಳಿದೆ, ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್ಸ್, ಬಟ್ ನೀವು ಪೇಪರ್ನಲ್ಲಿ ಎಲ್ಲ ಓದ್ತಾ ಇದ್ರೆ ಮೆನಿ ಕೇಸಸ್ ಆರ್ ಕಮಿಂಗ್ ಅಪ್. ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ, ಆಮೇಲೆ ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಅಗೇನ್ಸ್ಟ್ ಆಗಿ ವೋಟ್ ಮಾಡಿದ್ದಾರೆ, ಫ್ಯಾಮ್ಲಿನವ್ರು ಅವ್ರವ್ರಿಗೆ ಏನು ಬೇಕೋ ಅವರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಏನು ಮಾಡ್ತಾ ಇದ್ರಿ ನೀವು, ಫ್ರಾಡ್ ಆಗಿದೆ. ಸೊ ನಾವು ಇದನ್ನೆಲ್ಲ ನೋಡ್ತಾ ಇರಬೇಕು, ಇದು ಆಗದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ಸೊ ಇದಾದರೆ ಏನಾಯಿತು, ಫಸ್ಟ್ ನಮ್ಮನ್ನು ಕ್ವಶನ್ ಮಾಡ್ತಾರೆ. ಸೊ ದೇರ್ಸ್ ಎ ಪೆನಲ್ಟಿ. ಸಪೋಸ್ ನಾವು ಕ್ವಶನ್ ಮಾಡಿ ನಮಗೆ ಒಂದು ಅವರು ರೆಸ್ಪೆಕ್ಟ್ ಮಾಡಲಿಲ್ಲ, ನಾವು ಹೇಳಿದ್ದು ಕೇಳಲಿಲ್ಲ ಅಂದರೆ ದ ಕಾನ್ಸಿಕ್ವೆನ್ಸ್ ಶುಡ್ ಬಿ, ವಿ ಆಲ್ಸೋ ಶುಡ್ ಬಿ ರೆಡಿ ಟು ಸ್ಟೆಪ್ ಡೌನ್. ಓಕೆ, ಫಾರ್ ಎಕ್ಸಾಂಪಲ್ ಇಟ್ಸ್ ನಾಟ್ ಎ ಜಾಬ್, ದಟ್ಸ್ ನಾಟ್ ಎ ಜಾಬ್, ಇಟ್ ಇಸ್ ಎ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ನಮಗೆ ದೇ ವಿಲ್ ಪೇ ಅಸ್, ಕಾಂಪನ್ಸೇಷನ್ ಇರುತ್ತೆ, ಬಟ್ ಜವಾಬ್ದಾರಿ ತುಂಬ ಇರುತ್ತೆ ಅದರೊಳಗೆ. ಅದಕ್ಕೆ ನೀವು ಅವ್ರು ಕರೆಕ್ಟ್ ಮಾರ್ಗದಲ್ಲಿ ಯಾರು ಹೋಗ್ತಾ ಇದಾರೆ ಅಲ್ವಾ ಅಂತ ನಾವು ನೋಡ್ತಾ ಇರಬೇಕು. ಅವ್ರು ಹೋಗದೇ ಇದ್ರೆ ನಿನಗೆ ಸರಿ ಆಯ್ತಾ, ಕಂಟಿನ್ಯೂ ಮಾಡು, ಇಲ್ಲ ಅಂದರೆ ಯು ಸ್ಟೆಪ್. ಅಂದರೆ ಫಸ್ಟ್ ಯು ಪೀಪಲ್ ಆರ್ ಆನ್ಸರಬಲ್ ದ್ಯಾನ್ ದ ಬಿಸ್ನೆಸ್ ಓನರ್ಸ್. ಎಕ್ಸಾಕ್ಟ್ಲಿ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಲೆಟರ್ಸ್ ಒಂಥರ ಸರಿಯಾಗಿ ಅರ್ಥ ಆಗಬೇಕು ಅನ್ನೋದಾದರೆ, ಮುಖೇಶ್ ಅಂಬಾನಿ ಇದು ಲೇಟೆಸ್ಟ್ ಕಾಂಟ್ರವರ್ಸೀಸ್ ಆರ್ ವಾಟ್ ಎವರ್ ಹೀಸ್ ಇನ್ ದ ನ್ಯೂಸ್ ನಾವು, ಮತ್ತು ಟಾಟಾ ಫ್ಯಾಮಿಲಿ ಈಗ ಸಮ್ ಮಂತ್ಸ್ ಬ್ಯಾಕು, ಅದನ್ನು ತೊಗೊಂಡು ನೀವು ಒಂದು ಸ್ವಲ್ಪ ನಮ್ಗಳಿಗೆ ಅರ್ಥ ಆಗೋ ಹಂಗೆ ಹೇಳೋದಾಯಿತು ಅಂದರೆ, ಎಲ್ಲ ಕಡೆ ರೋಲ್ ಇರುತ್ತೆ. ಕಂಪನಿ ಸೆಕ್ರೆಟರಿ ರೋಲು ಬೇರೆ ಇರುತ್ತೆ, ಇಂಡಿಪೆಂಡೆಂಟ್ ಡೈರೆಕ್ಟರ್ಸು ಅವ್ರ ಇಂಡಿಪೆಂಡೆನ್ಸ್ ಹೌ ಡಿಡ್ ದ ಎಕ್ಸಸೈಸ್ ಅಂತ. ಅಂದರೆ ನೀವು ಎಷ್ಟೇ ದೊಡ್ಡ CEO ಇರ್ಬೋದು, ಎಷ್ಟೇ ದೊಡ್ಡ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ಬೋದು, ಅವ್ರು ಏನಾರು ಇರಲಿ, ಅವ್ರು ಕರೆಕ್ಟಾಗಿ ಮಾಡ್ತಾ ಇದ್ದಾರೋ ಇಲ್ವಾ ಅನ್ನೋದು ನೋಡಿ ಅದರಿಂದ ಸಲಹೆ ಕೊಡೋದು. ಇಲ್ಲ ಅಂದರೆ ವಿ ಶುಡ್ ಬಿ ಏಬಲ್ ಟು ಸ್ಟೆಪ್ ಡೌನ್. ಅದರದ್ದು ನಮ್ಮದು ತುಂಬ ಜವಾಬ್ದಾರಿ ಇರುತ್ತಿಲ್ಲಿ. ಓಕೆ, ಮತ್ತು ನೀವು ಯು ಆರ್ ಆಲ್ಸೋ ಆನ್ಸರಬಲ್ ಟು ಶೇರ್ ಹೋಲ್ಡರ್ಸ್ ಅಲ್ವಾ? ಎಕ್ಸಾಕ್ಟ್ಲಿ. ಅದಕ್ಕೆ ಇದೇನು ಗೊತ್ತಾ, 5 ವರ್ಷದ ಟರ್ಮ್ ಇರುತ್ತೆ. ಪ್ರತಿ 5 ವರ್ಷನೂ ಎಲೆಕ್ಷನ್ ಆಗುತ್ತಲ್ವಾ, ಅವ್ರು ವೋಟ್ ಮಾಡಬೇಕು. ನೀವು ಕರೆಕ್ಟಾಗಿ ಕೆಲಸ ಮಾಡಿದರೆ ವೋಟ್ ಮಾಡ್ತಾರೆ, ಇಲ್ಲ ಅಂದರೆ ವೋಟ್. ಯಾವುದು ನಿಮ್ಮ ಬೋರ್ಡ್? ಇಂಡಿಪೆಂಡೆಂಟ್ ಡೈರೆಕ್ಟರ್ ಪೊಸಿಷನ್ ಎಸ್ಪೆಷಲಿ. ಇವಾಗ ಫ್ಯಾಮಿಲಿ ಡೈರೆಕ್ಟರ್ಸ್ ಅಂದರೆ ಅವರು ದೇ ಆರ್ ಪ್ರೊಫೆಷನಲ್ ಡೈರೆಕ್ಟರ್ಸು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂತಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತಾರೆ. ನಮ್ದು ಇಂಡಿಪೆಂಡೆಂಟ್ ಡೈರೆಕ್ಟರ್ಗೆ ಲಾ ಇಟ್ ಸೆಲ್ಫ್ ಸೇಸ್ 5 years ಒಂದ್ಸತಿ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದ ಶೇರ್ ಹೋಲ್ಡರ್ಸ್. ಸಮಥಿಂಗ್ ಲೈಕ್ ಡೆಮೋಕ್ರಸಿ. ಇವಾಗ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ನೀವು ಕೆಲಸ ಮಾಡಿದ್ರೆ ದೇ ವಿಲ್ ವೋಟ್ ಫಾರ್ ಯು, ಇಲ್ಲಾಂದರೆ ದೇ ವಿಲ್ ನಾಟ್ ವೋಟ್. ಸೊ ಸೇಮ್ ಥಿಂಗ್, ಸೇಮ್ ಪ್ಯಾಟರ್ನ್. Similar to that. It's the same democratic setup which is there. ಓಕೆ, ನಿಮ್ಮ ಪ್ರೊಫೈಲಲ್ಲಿ ಮತ್ತು ನೀವು ಮಾತಾಡಬೇಕಾದ್ರೆ ತುಂಬ ಸಲ ಇಂಡಿಪೆಂಡೆಂಟ್ ವಿಮೆನ್ ಡೈರೆಕ್ಟರ್ಸ್ ಅಂತ ಹೇಳ್ತಾ ಇರ್ತೀರಾ. ವಾಟ್ ಎಕ್ಸಾಕ್ಟ್ಲಿ ಇಂಡಿಪೆಂಡೆಂಟ್ ವುಮೆನ್ ಅಂತ ಯಾತಕ್ಕೆ ನೀವು ಸ್ಟ್ರೆಸ್? ಅದೇ ಇವಾಗ ನೋಡಿದ್ರೆ ಎಲ್ಲ ಕಡೆನೂ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಅಂತಿತ್ತು. 2014 ಕಂಪನೀಸ್ ಆ್ಯಕ್ಟ್ ಬಂದಾಗ ದೇ ರಿಯಲೈಸ್ ದಟ್ ವಿಮೆನ್ ಆಲ್ಸೋ ಹ್ಯಾವ್ ಟು ಗೆಟ್ ಎ ರಿಪ್ರೆಸೆಂಟೇಷನ್ ಎಟ್ ದ ಬೋರ್ಡ್ ಲೆವೆಲ್. ಶಮಂತ, ನಿಮಗೆ ಗೊತ್ತಂಗೆ ನಾವು ಶುರು ಮಾಡಿದಾಗ ಇವಾಗಂತೂ ನಾನು ನೋಡ್ತೀನಿ ಎಲ್ಲ ಹೆಣ್ಮಕ್ಳು ತುಂಬ ಓದ್ತಾರೆ. ಡೆಫಿನೆಟ್ಲಿ ಡಿಗ್ರಿ ಅಂತೂ ಎಲ್ಲರೂ ಪಾಸ್ ಮಾಡೇ ಮಾಡ್ತಾರೆ. ಸುಮಾರು ಜನ ದೇ ಗೋ ಆಫ್ಟರ್ ದಟ್ ಯಾವ್ದಾದ್ರು ಒಂದು ಜಾಬ್ ತೊಗೊಳ್ತಾರೆ, ಒಂದು ಲೆವೆಲ್ಗೆ ಹೋಗ್ತಾರೆ, ಮ್ಯಾನೇಜರ್ಗೆ ಹೋಗ್ತಾರೆ, ಜನರಲ್ ಮ್ಯಾನೇಜರ್ಗೆ ಹೋಗ್ತಾರೆ. ಎಷ್ಟು ಜನ CEO ಲೆವೆಲ್ಗೆ ಹೋಗ್ತಾರೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಬ್ರೇಕಿಂಗ್ ದ ಗ್ಲಾಸ್ ಸೀಲಿಂಗ್ ಅಲ್ವಾ? ಅದ್ರದ್ದು ಬಿಯಾಂಡ್ ದಟ್ ಏನೋ ಪಾಲಿಟಿಕ್ಸ್ ಆಗುತ್ತೆ, ಅಥವಾ ಮನೆಯಲ್ಲಿ ಐ ವೋಂಟ್ ಬಿ ಏಬಲ್ ಟು ಮ್ಯಾನೇಜ್ ಮನೆ ಆಫೀಸು ಎಲ್ಲ ಆಗಲ್ಲ, ಅವ್ರ ಏನೋ ಪಾಲಿಟಿಕ್ಸ್ ಇದೆ ಆಗಲಿಲ್ಲ ಅಂತ ಬಿಟ್ಬಿಡ್ತಾರೆ. ಕರೆಕ್ಟ್. ಸೊ ಹೋಗ್ತಾ ಹೋಗ್ತಾ ಬೋರ್ಡ್ ಲೆವೆಲ್ನಲ್ಲಿ ಬರೀ ಗಂಡಸರೇ ಇದ್ದಾರೆ. Normally it is men led most of the board members. It is in a way boys club. So
So they also felt women also have to be more participative in this whole economic growth of the company. ಸುಮಾರು ಕಡೆ ನಾವು ಎಷ್ಟು ಜನ ಇದ್ದಾರೆ, ಐ ಥಿಂಕ್ ವುಮೆನ್ ಅಚೀವರ್ಸ್ ತುಂಬಾ ಕಡೆ ಇದ್ದಾರೆ. ಹೌದು, ಇಸ್ರೋ ಎಲ್ಲ ಇಂದ field ಹಿಡಿದು ಅಲ್ಲೂ ಇದ್ದಾರೆ. PSU ಹಿಡಿದು ಬ್ಯಾಂಕಿಂಗ್ ಹಿಡಿದು ಟೀಚಿಂಗ್ ಎಲ್ಲ ಕಡೆ ಇದ್ದಾರೆ. ಸೊ ದೇ ಆಲ್ಸೋ ಫೆಲ್ಟ್ ಅಟ್ ದ ಬೋರ್ಡ್ ಲೆವೆಲ್ ಅಟ್ಲೀಸ್ಟ್ ಒನ್ ವುಮೆನ್ ಡೈರೆಕ್ಟರ್ ಇರಬೇಕು ಕೆಲವು ಕಂಪ್ನಿಗಳಿಗೆ, ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಅಂತ ಹೇಳಿ ದೇ ಬ್ರಾಟ್ ದಟ್ ಲಾ. ಸೊ ಹಾಗಾಗಿ ಈ ವುಮೆನ್ ಆಲ್ಸೋ ವಿಲ್ ಬಿ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಲೈಕ್ ಅಸ್. ಓಕೆ, ಇದರಲ್ಲೂ ಮೈನಾರಿಟಿ ಇದೆಯಾ ನಿಮ್ಮಲ್ಲಿ? ಈಗ ಪೊಲೀಸ್ ಅಂತ ಬಂದಾಗ ಮತ್ತೆ ಓವರ್ ಆಲ್ ತಗೋತು ಅಂತ ಹೇಳಿದ್ರೆ ಎಷ್ಟೊಂದು ಪ್ರೊಫೆಷನಲ್ಲಿ ಸ್ಟಿಲ್ ಮೆನ್ ಆರ್ ಡಾಮಿನೇಟಿಂಗ್. 75%, 85% ಅಂತ ಅವ್ರುಗಳೇ ಇದ್ದಾರೆ. ನಿಮ್ಮಲ್ಲಿ ಕೂಡ ಪ್ರಾಬಬ್ಲಿ 90% ಮೆನ್ ಇರ್ಬೋದು. ಎಸ್ ಇದ್ದಾರೆ. ಸೊ ಇಲ್ಲೂ ಬೋರ್ಡ್ಸ್ ನಾರ್ಮಲಿ ವಿಲ್ ಸ್ಟಾರ್ಟ್ ವಿತ್ ಒಂದು 10 ಜನ ಇದ್ರೆ ಅಲ್ಲೋಗಿ ಒಬ್ಬರೋ ಇಬ್ಬರೋ ವಿಮೆನ್ ಇರ್ತಾರಷ್ಟೇ, ಜಾಸ್ತಿ ಜನ ಇರಲ್ಲ. ಸ್ಲೋಲಿ ಇಟ್ ಇಸ್ ಪಿಕಿಂಗ್ ಅಪ್. ಇದು ಲಾಸ್ಟ್ 10-12 ಇಯರ್ಸ್ನಲ್ಲಿ ದ ಪರ್ಸೆಂಟೇಜ್ ಇಸ್ ಇನ್ಕ್ರೀಸಿಂಗ್. ಇನ್ನೊಂದು ಶಮಂತ, ಐ ಥಿಂಕ್ ನಾವಿಬ್ರು ಅವತ್ತು ಒಂದ್ಸತಿ ಮಾತಾಡಿದಾಗ ಇಬ್ರು ಮಾತಾಡಿದ್ವಿ, ವಿ ಆರ್ ನಾಟ್ ಫೆಮಿನಿಸ್ಟ್ ಟು ಸೇ ಓನ್ಲಿ ವಿಮೆನ್ ಶುಡ್ ಬಿ ದೇರ್ ಅಂತ. ನನ್ನ ಪ್ರಕಾರ ಇಬ್ರು ಬೇಕು. ಕಾಂಪಿಟೆನ್ಸ್ ಲೆವೆಲ್ಸ್ ಅಂಡ್ ಇಬ್ರದ್ದು ಕಾಂಟ್ರಿಬ್ಯೂಷನ್, ವ್ಯಾಲ್ಯೂ ಅಡಿಷನ್ ಇರುತ್ತೆ. ಬಟ್ ನೀವು ಹೇಳ್ದಂಗೆ ಇಟ್ ಶುಡ್ ನಾಟ್ ಬಿ ಜಸ್ಟ್ ಬಾಯ್ಸ್ ಕ್ಲಬ್. It should be more inclusive. And boards nalli there are a lot of statistics to say that women iro board nalli how men also become, you know, they behave better, they are more sensitive to issues, a sensitivity issues that we bring in, and the contribution diligence now tarodo, we are better prepared. So there are many ways in which we are also contributing. So going forward this number will increase. ಓಕೆ, ಈಗ ನಂಬರ್ ಆಫ್ ವಿಮೆನ್ ಅಡ್ವೊಕೇಟ್ಸ್, ಲಾಯರ್ಸ್ ಇದ್ರೂ ಕೂಡ ಇನ್ ಸ್ಪೈಟ್ ಆಫ್ ದಟ್ ಬಾರಲ್ಲಿ ಮತ್ತು ಜುಡಿಷಿಯರಿನಲ್ಲಿ ಅವ್ರ ರೆಪ್ರೆಸೆಂಟೇಷನ್ ಈಸ್ ವೆರಿ ಮಿನಿಮಮ್. ಯು ನೋ ದಟ್ ಅಲ್ಲಿ ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸು ವಿಮೆನ್ ಅಡ್ವೊಕೇಟ್ಸಿಂದ ಶುರು ಆಗಿದೆ, ಸ್ಟೇಟ್ ಲೆವೆಲ್ಲು ಆ್ಯಸ್ ವೆಲ್ ಆಸ್ ಡೆಲ್ಲಿ ಲೆವೆಲಲ್ಲಿ ಆಗಿದೆ. ನಿಮ್ಮಲ್ಲಿ ಅದೇ ಥರ ಒಂದು ಸ್ಯಾಚುರೇಷನ್ ರೀಚ್ ಆಗಿದೆಯಾ, ಫ್ರಸ್ಟ್ರೇಷನ್ ಶುರು ಆಗಿದೆಯಾ ವಿಮೆನ್ ಡೈರೆಕ್ಟರ್ಸಲ್ಲಿ? ಲುಕ್, ದೀಸ್ ಆರ್ ದ ಥಿಂಗ್ಸ್ ವಿ ಆರ್ ಡಿಪ್ರೈವ್ಡ್ ಫ್ರಮ್ ದ ಬೋರ್ಡ್ ಅಂತ. See, I don't think people are fighting for something. ಬಿಕಾಸ್ ಇಲ್ಲಿ ಬರೋ ಅಷ್ಟೊತ್ತಿಗೆ ಡೈರೆಕ್ಟರ್ ಲೆವೆಲ್ ಬರೋ ಅಷ್ಟೊತ್ತಿಗೆ ಮೋಸ್ಟ್ ವಿಮೆನ್ ದೇ ಆರ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಇನ್ ದೇರ್ ಫೀಲ್ಡ್ಸ್. ಸಿಇಒಗಳಾಗಿರ್ತಾರೆ, ಜನರಲ್ ಮ್ಯಾನೇಜರ್ಸ್ ಆಗಿರ್ತಾರೆ, ಚಾರ್ಟರ್ಡ್ ಅಕೌಂಟೆಂಟ್ಸ್, ಕಂಪನಿ ಸೆಕ್ರೆಟರೀಸ್, ಎಸ್ಟಾಬ್ಲಿಷ್ ಲಾಯರ್ಸ್ ಆಗಿರ್ತಾರೆ, ಸುಮಾರು ಜನ IAS ಆಫೀಸರ್ಸ್ ಇರ್ತಾರೆ. IAS ಕೂಡ UPSC ಅವರು ಇರ್ತಾರಾ? ತುಂಬಾ ಜನ ರಿಟೈರ್ಡ್ IAS ಆಫೀಸರ್ಸ್ಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ ಆನ್ ಬೋರ್ಡ್. ರಿಟೈರ್ಡ್. ಸೊ I don't think we are fighting for it ಆ ಥರ, ಬಟ್ ವಿ ವಾಂಟ್ ಟು ಪ್ರೂವ್ ಥ್ರೂ ಅವರ್ ಪರ್ಫಾರ್ಮೆನ್ಸ್. ಅಂದ್ರೆ ಅಗೈನ್ ಇಲ್ಲೂ ಕೂಡ ನಾವು ಪ್ರೂವ್ ಮಾಡ್ಕೊಳ್ಳೇಬೇಕು. ಸೇಮ್ ಥಿಂಗ್, ನಾವು ಎಲ್ಲ ಕಡೆ ಮನೆಯಿಂದ ಹಿಡಿದು ಎಲ್ಲ ಕಡೆ ವಿ ಹ್ಯಾವ್ ಟು ಪ್ರೂವ್ ಅವರ್ ಸೆಲ್ಫ್ ಅಂಡ್ ನಾವು ದಟ್ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು. ಬಟ್ ನನ್ನ ಪ್ರಕಾರ ಐ ಡೋಂಟ್ ಬಿಲೀವ್ ಇನ್ ದಟ್ ವಿ ಹ್ಯಾವ್ ಟು ಫೈಟ್ ಫಾರ್ ಇಟ್ ಅಂಡ್ ಆಕ್ಟಿವಿಸಮ್ ಮೋಡ್. ಐ ಡೋಂಟ್ ಥಿಂಕ್ ಇಟ್ ಇಸ್ ಗುಡ್. think we should look at a collaborative mode, and namdu skill set idre nam qualification, nam knowledge and nam contribution. See, qualification, knowledge idella bekadashtu irutte, but nam contribution ಆ ಬೋರ್ಡ್ ನಲ್ಲಿ ಏನಿದೆ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದಕ್ಕೆ ಲಾ ಪ್ರಕಾರ ದೇರ್ ಇಸ್ ಆಲ್ಸೋ ಎ ಬೋರ್ಡ್ ಇವ್ಯಾಲ್ಯೂಯೇಷನ್ ಮೆಕ್ಯಾನಿಸಮ್. ಇದು ಸಿ ಇಫ್ ಯು ಸಿ ನೀವು ಕಂಪ್ನಿಗಳಲ್ಲಿ ಅಥವಾ ಎಲ್ಲಾದ್ರೂ ನೀವು ಕೆಲಸ ಮಾಡಿದ್ರೆ ದೇ ಸಮಥಿಂಗ್ ಕಾಲ್ಡ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಸಿಸ್ಟಮ್. ಅಟ್ ದ ಎಂಡ್ ಆಫ್ ದ ಇಯರ್ ನಿಮ್ಗೆ ಇನ್ಕ್ರಿಮೆಂಟ್ ಕೊಡಬೇಕು, ಬೋನಸ್ ಕೊಡಬೇಕು. ನೀವು ಯಾವ ಥರ ಕೆಲಸ ಮಾಡಿದ್ರಿ, ಇದಿಷ್ಟು ಟಾರ್ಗೆಟ್ ಕೊಟ್ಟಿದ್ರು, ನೀವು ಅದ್ರ ಪ್ರಕಾರ ಮಾಡಿದ್ರೋ ಇಲ್ವೋ, ಡಿಡ್ ಯು ಗೋ ಬಿಲೋ ದ ಟಾರ್ಗೆಟ್, ಇಲ್ಲಾಂದರೆ ಡಿಡ್ ಯು ಎಕ್ಸೀಡ್ ಎಕ್ಸ್ಪೆಕ್ಟೇಷನ್, ಇದೆಲ್ಲ ಇರುತ್ತೆ. ಸೊ ಫೀಡ್ಬ್ಯಾಕ್ ಇಸ್ ದ ಬೆಸ್ಟ್ ಮೆಕ್ಯಾನಿಸಮ್ ಫಾರ್ ಎನಿಬಡಿ ಟು ಇಂಪ್ರೂವ್. ಕರೆಕ್ಟ್. ಸೊ ಇದೇ ಥರನೇ ಬೋರ್ಡ್ನಲ್ಲೂ ಇರುತ್ತೆ, ಬೋರ್ಡ್ ಇವ್ಯಾಲ್ಯೂಯೇಷನ್ ಮೆಕ್ಯಾನಿಸಮ್ ಇರುತ್ತೆ. ಸೊ ನಾವು ಒಬ್ಬೊಬ್ಬರು ಒಂದು ಬೋರ್ಡ್ ಮೆಂಬರ್ ಇನ್ನೊಬ್ಬರು ಬೋರ್ಡ್ ಮೆಂಬರ್ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ವಾಟ್ ವಾಸ್ ದೇರ್ ಕಾಂಟ್ರಿಬ್ಯೂಷನ್, ಹೌ ಕೆನ್ ದೇ ಡೂ ಬೆಟರ್, ಆ್ಯಂಡ್ ಎಂಟೈರ್ ಬೋರ್ಡ್ ವಿಲ್ ಬಿ ಇವ್ಯಾಲ್ಯೂಯೇಟೆಡ್. ಸೊ ಇವ್ಯಾಲ್ಯೂಯೇಷನ್ ಮೆಕ್ಯಾನಿಸಮ್ ಇದೆ. ಐ ಫೀಲ್ ಸಮ್ವೇರ್ ವಿ ಶುಡ್ ಬಿ ಮೋರ್ ಪಾರ್ಟಿಸಿಪೇಟಿವ್ ಇನ್ ದಟ್. ಆ್ಯಂಡ್ ದೇರ್ ಇಸ್ ಒನ್ ವರ್ಡ್ ಕಾಲ್ಡ್ ಪ್ರೊಫೆಷನಲ್ ಸ್ಕೆಪ್ಟಿಸಿಸಮ್ ಅಂತ. ಕನ್ನಡದಲ್ಲಿ ನೀವು ಬೇಕಾದ್ರೆ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಪ್ರೊಫೆಷನಲ್ ಸ್ಕೆಪ್ಟಿಸಿಸಮ್ ಅಂದರೆ ನಾವು ಎಲ್ಲದನ್ನು ಡೋಂಟ್ ಟೇಕ್ ಇಟ್ ಅಟ್ ಫೇಸ್ ವ್ಯಾಲ್ಯೂ. ಕ್ವಶ್ಚನ್ ಮಾಡಿ, ನಾವು ಕ್ವಶ್ಚನ್ ಮಾಡೋ ಧೈರ್ಯ ಇರಬೇಕು ಈ ಪೊಸಿಷನಲ್ಲಿ ಇರೋ. ಅಂದರೆ ನಿಮ್ಗೆ ಆ ಧೈರ್ಯ ಎಲ್ಲಿಂದ ಬರುತ್ತೆ? ವೆನ್ ಯು ಆರ್ ಕಾಂಪಿಟೆಂಟ್. ವಿ ಆರ್ ಕಾಂಪಿಟೆಂಟ್, ನಮ್ಗೆ ನಾಲೆಡ್ಜ್ ಇದೆ, ನಮಗೆ ಎಕ್ಸ್ಪೀರಿಯನ್ಸ್ ಇದೆ, ನಮಗೆ ಕಾನ್ಫಿಡೆನ್ಸ್ ಇದೆ, ಆ್ಯಂಡ್ ವಿ ವಾಂಟ್ ಟು ಸ್ಟ್ಯಾಂಡ್ ಬೈ ವಾಟ್ ಎವರ್ ವಿ ಆರ್ ಸೇಯಿಂಗ್. ಸೊ ಆ ಧೈರ್ಯ ಇರಬೇಕು. ವಿ ಶುಡ್ ಬಿ ಕ್ವಶ್ಚನಿಂಗ್ ದೆಮ್. ಅಂದರೆ ಅವರ್ ರೋಲ್ ಆಸ್ ಎ ಇಂಡಿಪೆಂಡೆಂಟ್ ಡೈರೆಕ್ಟರ್ ಇಸ್ ಟು ಚಾಲೆಂಜ್ ದ ಮ್ಯಾನೇಜ್ಮೆಂಟ್. ಏನು ತಂದಿಟ್ರು, ಪ್ರಪೋಸಲ್ ಇಟ್ರು ಸರಿ ಅಂತ ಅನ್ನೋ ಬದಲು ಈ ಥರ ಮಾಡ್ಬೋದಾ, ಈ ಥರ ಮಾಡ್ಬೋದಾ, ಇದು ಯಾಕೆ ಈ ಥರ ಮಾಡ್ತಾ ಇದ್ರಿ ಅಂತ ಕ್ವಶ್ಚನ್ ಮಾಡೋದು. ಇಫ್ ದೇ ಫೀಲ್ ದೆರ್ ಇಸ್ ಎ ಬೆಟರ್ ಆಲ್ಟರ್ನೇಟಿವ್, ನಾವು ಅವ್ರಿಗೆ ಗೈಡ್ ಮಾಡೋ ಅಂತ ಆ ಲೆವೆಲ್ನಲ್ಲಿ ಇರಬೇಕು. ಓಕೆ, ಇಲ್ಲೊಂದು ಸ್ವಲ್ಪ ನಾನು ಜೆಂಡರ್ ತರ್ತೀನಿ. ಮೆನ್ ಆರ್ ಬಿಟ್ ಸೆನ್ಸಿಟಿವ್ ಈ ಥರ ವಿಷಯ ಬಂದಾಗ, ಇಂಟೆಲೆಕ್ಚುಯಲ್ ಕಾಂಪಿಟೆನ್ಸಿ ಬಂದಾಗ. ಇಫ್ ದೇ ಆರ್ ಬಿಟ್
ಬಿಲೋ ಆವ್ರೇಜ್ ಇನ್ ಇಂಟೆಲಿಜೆನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಥಿಂಗ್ಸ್ ಅಂತ ಬಂದಾಗ ಅಲ್ಲಿ ಏನಾದ್ರೂ ಕ್ಲಾಶ್ ಆಗುತ್ತಾ, ಜೆಂಡರ್ ಕ್ಲಾಶು? ಆಗ್ಬೋದು. ಐ ಥಿಂಕ್ ದಿಸ್ ಕಾಂಪಿಟೆನ್ಸ್ ಈಸ್ ನಾಟ್ ಜೆಂಡರ್ ಸ್ಪೆಸಿಫಿಕ್ ಅಲ್ವಾ, ಇಟ್ ಕ್ಯಾನ್ ಬಿ ಕ್ಲಾಶ್ ಆಗ್ಬೋದು. ಸೊ ನೀವು ಆ ಲೆವೆಲ್ನಲ್ಲಿ ಇದ್ದಾಗ ನೀವು ವಾಟ್ ಕೈಂಡ್ ಆಫ್ ಕಾಂಪಿಟೆನ್ಸ್ ಆ್ಯಂಡ್ ವಾಟ್ ಕೈಂಡ್ ಆಫ್ ಸೆನ್ಸಿಟಿವಿಟಿ ಯು ಹ್ಯಾವ್ ಟು ಹ್ಯಾಂಡಲ್ ದೀಸ್ ಸಿಚುವೇಶನ್ಸ್. ಬೋರ್ಡ್ ಡೈನಮಿಕ್ಸ್ ಅಂತಾರೆ. ಎನಿ ಗ್ರೂಪ್ ನೀವು ತೊಗೊಂಡ್ರೆ 3-4 ಜನ ಇದ್ದರೆ ದೇರ್ ಇಸ್ ಎ ಡೈನಮಿಕ್ಸ್ ಅಲ್ವಾ, ಯಾರು ಯಾವ ಥರ ದಟ್ ಇಂಟರ್ಪರ್ಸನಲ್ ಡೈನಮಿಕ್ಸ್ ಅನ್ನೋದು ಇರುತ್ತೆ. ದಟ್ ಈಸ್ ದೇರ್ ಇನ್ ದ ಬೋರ್ಡ್ ಲೆವೆಲ್ ಆಲ್ಸೋ, ಬಿಕಾಸ್ ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್ ಆದವರೇ ಅಲ್ಲಿ ಬರ್ತಾರೆ, ಬೇರೆ ಬೇರೆ ಎಕ್ಸ್ಪೀರಿಯನ್ಸಿಂದ ಬ್ಯಾಕ್ಗ್ರೌಂಡಿಂದ ಬರ್ತಾರೆ. ಸೊ ಯು ಕ್ಯಾನ್ ಹ್ಯಾವ್ ಇಫ್ ದೇರ್ ಆರ್ ಪೀಪಲ್ ವಿತ್ ಟ್ರೆಡಿಷ್ನಲ್ ಮೈಂಡ್ ಸೆಟ್, ಕೆಲವರು ಹೆಂಗಸರು ಸುಮ್ಮನೆ ಇಲ್ಲಿ ಯಾಕೆ ಬರ್ತಾರೆ, ಅವ್ರಿಗೆ ಸುಮ್ಮನೆ ಒಂದು ವುಮನ್ ಅಂತ ಇಲ್ಲಿ ಅವ್ರಿಗೆ ಚಾನ್ಸ್ ಸಿಕ್ಕಿದೆ ಅಂತ ಬರೋರು, ಕ್ವಶನ್ ಮಾಡೋರು ಇರ್ತಾರೆ. Many people I see today, they are also saying, yes, we welcome you as a woman, because not that ನೀನು ಒಂದು ಹೆಂಗಸು ಇಲ್ಲಿ ಬಂದು ಮಾಡ್ತಾ ಇದೆಯಾ ಅನ್ನೋದಲ್ಲ, ಬಟ್ ವಾಟ್ ಈಸ್ ದ ವ್ಯಾಲ್ಯೂ ಆ್ಯಡ್ ಯು ಆರ್ ಗಿವಿಂಗ್ ಅಂತ. ಸೊ ನನ್ನ ಪ್ರಕಾರ ಇನ್ಸ್ಟೆಡ್ ಆಫ್ ಗೋಯಿಂಗ್ ಆನ್ ದಿಸ್ ಜೆಂಡರ್ ಪ್ಲ್ಯಾಟ್ಫಾರ್ಮ್, ಆಸ್ ಎ ವುಮನ್ ಐ ಹ್ಯಾವ್ ಗಾಟ್ ಅ ಚಾನ್ಸ್ ಟು ಸಿಟ್ ದೇರ್, ಬಟ್ ವೆದರ್ ಐ ಆಮ್ ಎ ವುಮನ್ ಆರ್ ನಾಟ್, ಜೆಂಡರ್ ಅಗ್ನಾಸ್ಟಿಕ್, ಜೆಂಡರ್ ಒಂದು ಇಟ್ಕೊಳ್ದೆ ವಾಟ್ ಕಾಂಟ್ರಿಬ್ಯೂಷನ್ ಕ್ಯಾನ್ ಐ ಗಿವ್. ನಾವು ಅದಕ್ಕೆ ನೋಡಿದ್ರೆ ನಮ್ಮದು ಆಬ್ಜೆಕ್ಟಿವ್ ಏನು ಹೇಳಿ, ವಿ ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್ ಇನ್ ಅವರ್ ಥಿಂಕಿಂಗ್. ಶೇರ್ ಹೋಲ್ಡರ್ಸ್ಗೆ ಏನಾದ್ರು ತಪ್ಪಾಗ್ತಾ ಇದ್ದರೆ ನಾವು ನೋಡಬೇಕು, ಸರಿ ಮಾಡಬೇಕು, ಗೈಡ್ ಮಾಡಬೇಕು ಮ್ಯಾನೇಜ್ಮೆಂಟ್ನ. ದಿಸ್ ಈಸ್ ಅವರ್ ಗೋಲ್, ಶುಡ್ ಬಿ ಅವರ್ ಗೋಲ್. ಸೊ ಕ್ವಶನ್ ಮಾಡೋ ಧೈರ್ಯ ಇರಬೇಕು, ಗೈಡ್ ಮಾಡೋ ಅಂಥದ್ದು ನಮಗೆ ವಿಸ್ಡಮ್ ಇರಬೇಕು. ಇನ್ ವಾಟ್ ವೇ ಯುವರ್ ಪ್ರೊಫೆಷನ್ ಆಸ್ ಎ ವುಮೆನ್, competent women board director is different from other challenges, like ivaga women lawyer, police and bureaucrats, adukku idukku ಏನು ಡಿಫ್ರೆನ್ಸ್ ಇದೆ ಅಂದ್ರೆ you people are on the top. As a woman I have never been seen, ನನ್ನ ಕ್ಲೈಂಟ್ ಆಗಿ ಮುಂಚೆ ನನ್ನ ಕರಿಯರ್ ಶುರು ಮಾಡಿದ್ದು 91ನಲ್ಲಿ, ಆಲ್ಮೋಸ್ಟ್ ಒಂದು 15 years ಒಂದು ಮಲ್ಟಿನ್ಯಾಷನಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಹೇಳಿದ್ನಲ್ಲ, ಫುಲ್ ಟೈಮ್ ಕಂಪ್ನಿ ಸೆಕ್ರೆಟರಿ. ಅವಾಗ ಐಸ್ ಟು ಡೀಲ್ ವಿತ್ ಲಾಟ್ ಆಫ್ ವಿಮೆನ್, ತುಂಬ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಐ ಯೂಸ್ ಟು ಡೀಲ್. ಬಟ್ ಎಲ್ಲ ಕಡೆ ಹೋದ್ರೂ ಮರ್ಯಾದೆ ಇರೋದು ಯಾತಕ್ಕೆ, ಯಾರೋ ಸಮ್ ವುಮೆನ್ ಹ್ಯಾಸ್ ಕಮ್ ಅಂತಲ್ಲ, ಆಸ್ ಎ ವುಮನ್ ಪ್ರೊಫೆಷನಲ್ ಐ ಹ್ಯಾವ್ ಗಾನ್ ದೇರ್ ಅಂತ. ಸೊ ದಟ್ಸ್ ದ ಪ್ರೊಫೆಷನಲಿಸಮ್. ನಾವು ಯಾವ ಪ್ರೊಫೆಷನಲಿಸಮ್ ವಿ ಶೋ ಇನ್ ಅವರ್ ಇಂಟ್ರಾಕ್ಷನ್ಸ್, ಇನ್ ಅವರ್ ನಾಲೆಡ್ಜ್, ಇನ್ ಅವರ್ ಕಾನ್ವರ್ಸೇಷನ್, ದೇ ವಿಲ್ ರೆಸ್ಪೆಕ್ಟ್ ದಟ್. ಸೊ ನನಗೆ ಯಾವತ್ತೂ ಒಂದು ಡಿಸ್ಕ್ರಿಮಿನೇಷನ್ ಅಂಥದ್ದು ವಿಮೆನ್ ಪ್ರೊಫೆಷನಲ್ ಬಂದಿಲ್ಲ. ಇವಾಗಲೂ ಅಷ್ಟೇ, ನಾನು ಪ್ರಾಕ್ಟೀಸ್ ಶುರು ಮಾಡಿದ್ಮೇಲೂ, ನಾನು ಸ್ವಂತ ಶುರು ಮಾಡಿ ಆಲ್ಮೋಸ್ಟ್ ಇವಾಗ 17-18 years ಆಯಿತು. 90% ಎಲ್ಲ ವಿಮೆನ್ನೇ ಇರೋದು ನನ್ನ ಹತ್ರ. ಜಾಸ್ತಿ ಗರ್ಲ್ಸ್, ವಿಮೆನ್, ದೇ ಆರ್ ಆಲ್ ದೇರ್ ಆ್ಯಂಡ್ ಆಲ್ ಆಫ್ ದೆಮ್ ಆರ್, ನಾನು ಒಬ್ಬಳೇ ಅಲ್ಲ, ಆಲ್ ಆಫ್ ದೆಮ್ ಆರ್ ಡೀಲಿಂಗ್ ವಿತ್ CEOs, ದೇ ಆರ್ ಡೈರೆಕ್ಟ್ಲಿ ಟಾಕಿಂಗ್ ಟು CEOs, ಮ್ಯಾನೇಜಿಂಗ್ ಡೈರೆಕ್ಟರ್ ಹತ್ರ ಮಾತಾಡ್ತಾರೆ, ಚೇರ್ಮನ್ ಹತ್ರ ಮಾತಾಡ್ತಾರೆ. ಯಾರು ಇದು ಯಾವುದೋ ಒಂದು ಚಿಕ್ಕ ಹುಡುಗಿ ಮಾತಾಡಿದ್ಲು, ಯಾರೋ ವುಮೆನ್ ಈಸ್ ಸ್ಪೀಕಿಂಗ್ ಅಂತ ನಮಗೆ ಯಾವತ್ತೂ ಆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಯಾಕೆಂದರೆ ವಿ ಆರ್ ಸ್ಪೀಕಿಂಗ್ ಫ್ರಮ್ ಪೊಸಿಷನ್ ಆಫ್ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. So I think we should not play the gender card. Yeah, the victim card adange. Yeah, it becomes like a victim card. Now how do we strengthen ourselves? Nam professionally, actually, if you say, I don't know about police or lawyers, but namge I haven't found athara discrimination ಏನು ಇಲ್ಲ, ಎಕ್ಸ್ಪೀರಿಯನ್ಸ್ ಏನು ಬಂದಿಲ್ಲ ನನಗೆ. ಓಕೆ, ಇವಾಗ ನಿಮ್ಮದು ಪ್ರೊಫೆಷನ್ ಮತ್ತು ಪ್ರೊಫೈಲ್ ಎಲ್ಲ ಕೇಳ್ತಾ ಇದ್ದಂಗೆ ಇಟ್ ಈಸ್ ಎ ಬಿಟ್ ಇಲೈಟೆಸ್ಟ್ ಅಂತ ಅನಿಸುತ್ತೆ. ರೂರಲ್ ರೆಪ್ರೆಸೆಂಟೇಷನ್ನು ಇದೆಯಾ? ಇದು ಈ ಸೆಕ್ರೆಟರಿ ಪೋಸ್ಟ್ಗೆ ಹಳ್ಳಿಗಳಿಂದನೂ ಬಂದಿದೆ? ತುಂಬ ಇದೆ ಶಮಂತ. ನಮ್ಮ ಆಫೀಸ್ನಲ್ಲಿ ನಂಗೆ ಬಂದಿರೋರೆಲ್ಲ ಚಿಕ್ಕ ಊರು, ಸಿರ್ಸಿ, ಉಡುಪಿ, ಒಂದು ಹುಡುಗ ತಿರುವನ್ನಾಮಲೆಯಿಂದ ಬಂದ್ಯಾ, ನೀನು ಯಾವುದೋ ಹುಡುಗಿ ಸೇರ್ತಾ ಇದ್ದಾಳೆ ಚೆನ್ನೈಯಿಂದ ಒಂದು 40 kilometers ಅಂತೆ, ನಂಗೆ ಊರ ಹೆಸರು ಗೊತ್ತಿಲ್ಲ. ಸೊ ಇನ್ಯಾರೋ ಒಬ್ಳು, ಶಿ ಹ್ಯಾಸ್ ಕಮ್ ಫ್ರಮ್ ಛತ್ತೀಸ್ಗಢದಿಂದ ಒಂದು ಊರಿಂದ ಬಂದ್ಯಾಳೆ, ಪಟ್ನಾಯಿಂದ ಬಂದ್ಯಾಳೆ. ನಾ ಹೇಳಿದ್ನಲ್ಲ ಮುಂಚೆನೆ, ಕಾಸ್ಟ್, ಯಾಕಂದರೆ ನೀವು ಒಂದು ಕಾಲೇಜ್ಗೆ ಅಂತ ಹೋಗೋ ನೆಸೆಸಿಟಿ ಇಲ್ಲ, ನೀವು ಸ್ವಂತ ಓದ್ಬೋದು, ಇಲ್ಲಾಂದರೆ ಕೋಚಿಂಗ್ ಕ್ಲಾಸ್ ತೊಗೋಬೋದು, ಇಲ್ಲಾಂದರೆ ಯೂಟ್ಯೂಬ್ ನೋಡ್ಬೋದು, ಡಿಫ್ರೆಂಟ್ ವೇಸ್ ಆಫ್. ಸೊ ನೀವು ಎಲ್ಲಿ ಕೂತ್ರೂ ಇದನ್ನು ಮಾಡ್ಬೋದು. ಸೊ ಎಲ್ಲರೂ ಚಿಕ್ಕೂರುಗಳಿಂದನೇ ಜಾಸ್ತಿ ಬರ್ತಾರೆ, ಸಿಟಿಯಿಂದನೂ ಬರ್ತಾರೆ. ನೀವು ಎಲ್ಲಿಂದನೂ ಬಂದರೆ ಅದಾದಮೇಲೆ ನೋಬಡಿ ವಿಲ್ ಗಿವ್ ಯು ಪ್ರಿಫರೆನ್ಸ್. ಇಲ್ಲೇನು ಒಂದು ಕೋಟಾ ಇರಲ್ಲ. ನೀವು ಚಿಕ್ಕೂರಿಂದ ಬಂದಿದ್ರೆ ಅದಕ್ಕೆ ನಿಮ್ಗೊಂದು ಪ್ರಿಫರೆನ್ಸ್ ಏನಿಲ್ಲ. ನೀವು ಬಂದಮೇಲೆ ಯು ಆರ್ ಈಕ್ವಲ್. ನಿಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡ್ಕೋಬೇಕು, ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೋಬೇಕು, ಯುವರ್ ಥಿಂಕಿಂಗ್ ಯು ಹ್ಯಾವ್ ಟು ಇಂಪ್ರೂವ್. ನೀವು ಎಲ್ಲರ ಹತ್ರ ಹೇಗೆ ಮಾತಾಡ್ತೀರಾ, ಕಮ್ಯುನಿಕೇಷನ್ ಇಸ್ ಸೋ ಇಂಪಾರ್ಟೆಂಟ್, ಲೀಡರ್ಶಿಪ್ ಇಸ್ ಸೋ ಇಂಪಾರ್ಟೆಂಟ್. ಇದನ್ನೆಲ್ಲ ನೀವು ಇಂಪ್ರೂವ್ ಮಾಡಿಕೊಂಡ್ರೆ ನಿಮ್ಗೇನು ಆಮೇಲೆ ಹೋಗ್ತಾ ಭೇದ ಭಾವ ಇರೋದೇ ಇಲ್ಲ. ಸೋ ಮೆನಿ ಪೀಪಲ್ ಹ್ಯಾವ್ ರಿಸನ್ ಟು ಟಾಪ್. ಇವಾಗ ಇನ್ಸ್ಟಿಟ್ಯೂಟ್ ಪ್ರೆಸಿಡೆಂಟ್ ಇವರೆಲ್ಲ ಮೆನಿ ಆಫ್ ದೆಮ್ ಚಿಕ್ಕ ಊರಿಂದ ಬಂದಿದ್ದಾರೆ. ಸೊ ಇಟ್ಸ್ ಎ ಹೋಲ್ ಫೀಲ್ಡ್ ಇಸ್ ಅವೈಲಬಲ್ ಟು ಅಸ್. ಎಲ್ಲಿಂದ ಬೇಕಾದ್ರೆ ನೀವು ಬರ್ಬೋದು. ಆ ಲೆವೆಲ್ಗೆ ಹೋಗೋ ಅಷ್ಟೊತ್ತಿಗೆ ನೀವು ಇದೆಷ್ಟನ್ನು ಕಲ್ತಿರ್ಬೇಕು, ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ನಿಮ್ಗೆ. ಅಂಡ್ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಪ್ಲೇಸ್ ಎ ಮೇಜರ್ ರೋಲ್ ಅಲ್ವಾ? ತುಂಬ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್.
ಓಕೆ, ದಟ್ ಪರ್ಟಿಕ್ಯುಲರ್ ಸ್ಟೇಟ್ ಲ್ಯಾಂಗ್ವೇಜ್ ಆಸ್ ವೆಲ್ ಆಸ್ ಇಂಗ್ಲಿಷ್ ಎರಡು ಸೇರುತ್ತೆ. ಕಾರ್ಪೊರೇಟ್ಸ್ನಲ್ಲಿ ಇಂಗ್ಲಿಷ್ ಜಾಸ್ತಿ. ನಮ್ಮ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಂಪ್ಲಾಯೀಸ್ ಹತ್ರ ಮಾತಾಡ್ತೀರಾ, ಸಮ್ಟೈಮ್ಸ್ ನೀವು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಹೋದಾಗ ಆ ಭಾಷೆನಲ್ಲಿ ಮಾತಾಡಿದ್ರೆ ಯು ಸ್ಟಾರ್ಟ್ ಕನೆಕ್ಟಿಂಗ್. ಲ್ಯಾಂಗ್ವೇಜ್ ಇಸ್ ಅ ಬಿಗ್ ಕನೆಕ್ಟರ್. ಹೌದು ಅಲ್ವಾ? ಸೊ ನೀವು ಅದನ್ನ ಕನೆಕ್ಟ್ ಮಾಡ್ತೀರಾ. ಸೊ ಅಫ್ಕೋರ್ಸ್ ನೀವು ಸ್ಟೇಟ್ ಯಾವ್ದಾದ್ರು ಸ್ಟೇಟ್ ಗವರ್ಮೆಂಟ್ ಕಂಪನಿಗಳಲ್ಲಿ ಏನಾದ್ರು ಇದ್ರೆ ಅವಾಗ ನಿಮಗೆ ಕನ್ನಡ ಗೊತ್ತಿರಬೇಕು ಅಥವಾ ತಮಿಳ್ ಗೊತ್ತಿರಬೇಕು, ಹಿಂದಿ ಗೊತ್ತಿರಬೇಕು. ಅದರ್ವೈಸ್ ಜನರಲಿ ಕಾರ್ಪೊರೇಟ್ ಇಂಡಿಯಾನಲ್ಲಿ ಇಟ್ಸ್ ಯುವರ್ ಇಂಗ್ಲಿಷ್ ಇಸ್ ದ ಬಿಸ್ನೆಸ್ ಲ್ಯಾಂಗ್ವೇಜ್ ಅಲ್ವಾ? 2 languages 3 languages ಅಂತ ಪೊಲಿಟಿಕಲಿ ಇಶ್ಯೂ ಮಾಡ್ತಾ ಇರಬೇಕಾದ್ರೆ ಇಂಥ ಕಾಂಟೆಕ್ಸ್ಟಲ್ಲಿ ವಿಕಸಿತ್ ಭಾರತ್ ಅನ್ನೋ ಕಾಂಟೆಕ್ಸ್ಟಲ್ಲಿ ಲ್ಯಾಂಗ್ವೇಜ್ನ ತಗೋತು ಅಂದರೆ ಎಷ್ಟರ ಮಟ್ಟಿಗೆ ಅದನ್ನು ಪೊಲಿಟಿಸೈಸ್ ಮಾಡೋದು ರೆಲೆವೆಂಟ್ ಅನಿಸುತ್ತೆ? ಪೊಲಿಟಿಸೈಸ್ ಐ ಥಿಂಕ್ ಇಸ್ ನಾಟ್ ಎ ಗುಡ್ ಐಡಿಯಾ ಎಟ್ ಆಲ್. ಅದು ಬಿಕಾಸ್ ಪೊಲಿಟಿಷಿಯನ್ಸ್ ಅದೇ ಕೆಲಸ ಅಲ್ವಾ, ಅವ್ರು ಏನೋ ಒಂದು ವಿಷಯ ತಗೊಂಡು ಅದನ್ನ ಪಾಲಿಟಿಕ್ಸ್ ಮಾಡ್ತಿರ್ತಾರೆ. ಬಟ್ ನಾನು ಹೇಳ್ದಂಗೆ ಲ್ಯಾಂಗ್ವೇಜ್ ಇಸ್ ಸಚ್ ಎ ಬ್ಯೂಟಿಫುಲ್ ಕನೆಕ್ಟರ್. ನಿನಗೆ ಎಷ್ಟು ಜನ ಇಲ್ಲೇ ನೋಡ್ತಾ ಇದೀವಿ, ಬೇರೆ ಊರಿಂದ ಬಂದವರು, ಹಿಂದಿ ಮಾತಾಡ್ತಿರೋರು ಇಲ್ಲಿ ಬಂದು ಸುಮಾರು ಜನ ಕಲಿಯೋದೇ ಇಲ್ಲ 30 ವರ್ಷ ಆದ್ರೂ. ಇವಾಗೆಲ್ಲ ನಾವು ನೋಡ್ತೀವಿ ದೇ ಆಲ್ ವಾಂಟ್ ಟು ಲರ್ನ್ ದ ಲ್ಯಾಂಗ್ವೇಜ್. ಯಾಕಂದ್ರೆ ದಟ್ಸ್ ದ ಬೆಸ್ಟ್ ವೇ ಟು ಕನೆಕ್ಟ್. ನೀವು ವಿಕಸಿತ ಆಗಬೇಕು ಭಾರತ್, ವಿಕಸಿತ್ ಭಾರತ್ ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಒನ್ ಲ್ಯಾಂಗ್ವೇಜ್, ಮಲ್ಟಿಪಲ್ ಲ್ಯಾಂಗ್ವೇಜಸ್ ನಮ್ ಕಲಿಯೋದು ಇಟ್ಸ್ ಬೆಸ್ಟ್. ಇವಾಗ ನನಗೆ 5 ಲ್ಯಾಂಗ್ವೇಜ್ ಗೊತ್ತು. ಅಂದರೆ ನಾನು ಹೈದರಾಬಾದ್ನಲ್ಲಿ ಇದ್ದಾಗ ಓದಿದಾಗ ಮನೆ ಸುತ್ತು ಎಲ್ಲರೂ ತಮಿಳ್ ಮಾತಾಡ್ತಿದ್ರು, ನಂಗೆ ತಮಿಳ್ ಬರುತ್ತೆ. ಅಲ್ಲಿ ತೆಲುಗು ಓದಬೇಕಾಗಿತ್ತು, ತೆಲುಗು ಬರುತ್ತೆ. ಹಿಂದಿ ಓದಬೇಕಾಗಿತ್ತು, ಬರುತ್ತೆ. ಇಂಗ್ಲೀಷ್ ಬರುತ್ತೆ, ಕನ್ನಡ ಬರುತ್ತೆ. ಸೊ ದ ಮೋರ್ ಯು ಲರ್ನ್ ಲ್ಯಾಂಗ್ವೇಜಸ್, ಆ ಲ್ಯಾಂಗ್ವೇಜ್ದು ನಾವು ವಿ ಗೆಟ್ ಕ್ಲೋಸರ್ ಟು ದ ಪೀಪಲ್. ಕಲ್ಚರಲಿ ವಿ ಬಿಕಮ್ ವೆರಿ ವೆರಿ ಕನೆಕ್ಟೆಡ್ ಟು ದೆಮ್. ಸೊ ಐ ಥಿಂಕ್ ಇವಾಗ ಫಾರಿನ್ ಲ್ಯಾಂಗ್ವೇಜಸ್ ಎಲ್ಲ ಕಲಿತಾ ಇದ್ದೀವಿ. So language should not be a divider, obviously. It should be a connector, and it is definitely to our advantage. ಇವಾಗಂತೂ AI ಬಂದ್ಬಿಟ್ಟಿದೆ ಅಲ್ಲ ಶಮಂತ. ಇಫ್ ಯು ಡೋಂಟ್ ನೋ ಎ ಲ್ಯಾಂಗ್ವೇಜ್, ಯು ಜಸ್ಟ್ ಪುಟ್ ಎ ಟ್ರಾನ್ಸ್ಲೇಟರ್, ಎಲ್ಲದು ಬರುತ್ತೆ. ಅದು ಪ್ರಾಕ್ಟಿಕಲಿ. ಬಟ್ ಒಂದು ಓರಲ್ ಕಮ್ಯುನಿಕೇಶನ್ ಅಲ್ಲಿ ಲ್ಯಾಂಗ್ವೇಜ್ ಅಂಡ್ ಎಮೋಷನಲಿ ಅದು ಕನೆಕ್ಟ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಬಿಕಾಸ್ ನೀವು ಆ ಲ್ಯಾಂಗ್ವೇಜ್ ನಲ್ಲಿ ಅದ್ರ ಸಾಹಿತ್ಯ, ಅದ್ರ ಕಲ್ಚರು ಅದೆಲ್ಲ ಬಂದಾಗ ಯು ಗೆಟ್ ಕ್ಲೋಸರ್ ಟು ದ ಪೀಪಲ್. ಸೊ ನೀವು ವಿಕಸಿತ ಅನ್ನೋವಾಗ ಡೆವಲಪ್ಮೆಂಟ್ ಅಕಾರ್ಡಿಂಗ್ ಟು ಮೀ ಶುಡ್ ಬಿ ಇನ್ ಆಲ್ ಸ್ಫಿಯರ್ಸ್ ಇನ್ಕ್ಲೂಡಿಂಗ್ ಲ್ಯಾಂಗ್ವೇಜ್. ಇಟ್ ಶುಡ್ ಬಿ ದೇರ್. ಮತ್ತು ನಿಮ್ಮದು ಬರೀ ಇಷ್ಟು ಮಾತ್ರ ಅಲ್ಲ ರೆಸ್ಪಾನ್ಸಿಬಿಲಿಟೀಸ್, ಈವನ್ ಸೋಷಿಯಲ್ ಇನಿಷಿಯೇಟಿವ್ಸ್ ಕೂಡ ಪಾರ್ಟ್ ಆಫ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲ? ಫಾರ್ ಎಕ್ಸಾಂಪಲ್ ಪಾಶ್ನಲ್ಲಿ ಪಾಶ್ ಆಕ್ಟ್ ಈಸ್ ಫಾರ್ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್. ಎಸ್, ಓಕೆ, ಆಕ್ಟ್. ಸೊ ಎಲ್ಲ ಎಸ್ಟಾಬ್ಲಿಷ್ಮೆಂಟ್, ಕಂಪನಿ ಒಂದೇ ಅಲ್ಲ, ಎನಿ ಎಸ್ಟಾಬ್ಲಿಷ್ಮೆಂಟ್ ಇಲ್ಲಿ ಯಾರು ಬಿಸ್ನೆಸ್ ಮಾಡ್ತಿರುವಾಗ ಒಂದು 10 ಜನ ಇದ್ರೆ, ಅದಕ್ಕಿಂತ ಜಾಸ್ತಿ ಇದ್ರೆ ಇದು ಅಪ್ಲೈ ಆಗುತ್ತೆ. ಒಂದು ಇಂಟರ್ನಲ್ ಕಮಿಟಿ ಅಂತ ಫಾರ್ಮ್ ಮಾಡಬೇಕು. ಆ ಇಂಟರ್ನಲ್ ಕಮಿಟಿನಲ್ಲಿ ಎಂಪ್ಲಾಯೀಸ್ ಇರ್ತಾರೆ, ಪ್ಲಸ್ ಹೊರಗಡೆಯಿಂದ ಒಬ್ರು ಇರ್ತಾರೆ ಪ್ರೊಫೆಷನ್. ನಮ್ಮಂಥವ್ರು ಅಲ್ಲಿ ಹೋಗ್ಬೋದು, ನಿಮ್ಮಂಥವ್ರು ಇರ್ಬೋದು. ಯಾಕಂದ್ರೆ ನೀವು ಈ ಫೀಲ್ಡ್ನಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ನೀವು ಅಲ್ಲಿ ಅಪಾಯಿಂಟ್ ಆಗ್ಬೋದು. ಸೊ ಅದು ಒಂದು ಕರಿಯರ್ ಆಪರ್ಚುನಿಟಿ ಇನ್ ಪಾಶ್. ನಾನು ಪಾಶ್ ಐ ಹ್ಯಾವ್ ನಾಟ್ ಪಿಕ್ಡ್ ಅಪ್, ಬಟ್ CSR ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅದು ದಟ್ಸ್ ಸಮಥಿಂಗ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಒಂದು ದಟ್ಸ್ ಎ ಪ್ರಾಕ್ಟೀಸ್ ಏರಿಯಾ. ನಾನು ಇವಾಗಲೇ ಹೇಳ್ದಂಗೆ ಪ್ರಾಕ್ಟೀಸ್ ಏರಿಯಾ ಅಂದರೆ ನಾನು ಇವಾಗ ಯಾವ್ದಾದ್ರು ಕಂಪ್ನಿಗೆ 5 ಕೋಟಿ ಪ್ರಾಫಿಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಇನ್ನು ಬೇರೆ ಏನೇನೋ ಕ್ರೈಟೀರಿಯಾ ಇದೆ. 5 ಕೋಟಿ ಪ್ರಾಫಿಟ್ ಮಾಡ್ತು ಅಂದರೆ ಅವ್ರಿಗೆ CSR 2%, ಇದು ಎಲ್ರಿಗೂ ಗೊತ್ತು. 2% ಡೊನೇಷನ್ ಕೊಡಬೇಕು. ಯಾವ ಥರ ಕೊಡಬೇಕು, ಯಾವ ಥರ NGOನ ಅವ್ರು ಸೆಲೆಕ್ಟ್ ಮಾಡಬೇಕು, ಆಮೇಲೆ ಅದಕ್ಕೊಂದು ಪಾಲಿಸಿ ಇದೆಯಾ ಕಂಪ್ನಿನಲ್ಲಿ, ಅದು ಕ್ಯಾಲ್ಕುಲೇಷನ್ 2% ಯಾವುದ್ರ ಮೇಲೆ ಮಾಡಬೇಕು, ಯಾವ ಪ್ರಾಜೆಕ್ಟ್ಸ್ಗೆ ದುಡ್ಡು ಹಾಕಬೇಕು, ಅವ್ರು ಅದು ಮಾಡಿದಾರೋ ಇಲ್ವೋ, ಇದಷ್ಟಕ್ಕೂ ನಾವು ಗೈಡೆನ್ಸ್ ಕೊಡ್ತೀವಿ. ಕಂಪನಿ ಸೆಕ್ರೆಟರಿ ಕೊಡ್ತೀವಿ, ಚಾರ್ಟರ್ಡ್ ಅಕೌಂಟೆಂಟ್ಸು ಕೊಡ್ತಾರೆ. ಓಕೆ, ಅದಕ್ಕೆ ನಾನು ಅದು ಹೇಳಿದ್ದು ದಟ್ಸ್ ಎ ಪ್ರಾಕ್ಟೀಸ್ ಏರಿಯಾ. ನಮ್ಮ ಕಾಂಟ್ರಿಬ್ಯೂಷನ್ ದಟ್ಸ್ ಎ ಸರ್ವಿಸ್ ದಟ್ ವಿ ಗಿವ್ ಟು ಕ್ಲೈಂಟ್ಸ್, ವಿ ಗಿವ್ ಇಟ್ ಟು ಕಾರ್ಪೊರೇಟ್ಸ್. ಇನ್ನೊಂದು ಏನು ಮಾಡ್ಬೋದು ನಾವು, ವಿ ಕ್ಯಾನ್ ಬಿ ಇನ್ವಾಲ್ವ್ಡ್ ಇನ್ ದೋಸ್ NGOs. ಸೊ ಏನಾಗುತ್ತೆ, ಇವಾಗ ಕಂಪ್ನಿಗಳು ಅವರು ಹುಡುಕ್ತಾ ಇರ್ತಾರೆ ಯಾರಿಗೆ ದುಡ್ಡು ಕೊಡೋದು. ಯಾಕೆಂದರೆ ದುಡ್ಡು ಕೊಡೋದು ಯಾರಿಗೋ ಸುಮ್ಮನೆ ಕೊಡೋಕ್ಕಾಗಲ್ಲ ಅಲ್ವಾ. ಅವ್ರು ದುಡ್ಡು ಕೊಟ್ಬಿಟ್ಟು ಆಮೇಲೆ ಅವ್ರು ಮಾಡದೇ ಇದ್ರೆ ದೆನ್ ಕಂಪ್ನಿ ಡೈರೆಕ್ಟರ್ಗೆ ರೆಸ್ಪಾನ್ಸಿಬಿಲಿಟಿ. ನಾನು ಇವಾಗಲೇ ಹೇಳ್ದಲ್ಲ ಪೆನಲ್ಟಿ ಬೀಳುತ್ತೆ ಅಂತ. ಸೊ ನಾವು ಆ ಜವಾಬ್ದಾರಿ ತಗೋಬೇಕು ಟು ಐಡೆಂಟಿಫೈ ಆಸ್ ಎ ಡೈರೆಕ್ಟರ್, ಆಸ್ ಎ ಕಂಪನಿ, ಗುಡ್ NGOs. ಸೊ ನಮಗೆ ಕಂಪನಿ ಅಲ್ಟಿಮೇಟ್ಲಿ ಯು ಆರ್ ಲಯಬಲ್ ಅಂಡ್ ಆನ್ಸರಬಲ್. ಸೊ ನಾವು ಕಂಪನಿ ಸೆಕ್ರೆಟರಿ ಆಗಿ ವಿ ಆರ್ ಏಬಲ್ ಟು ಸಿ ಬೋತ್. ನಾನು ಸಮ್ಟೈಮ್ಸ್ ನನಗೆ NGOs ಕೆಲವು ಕ್ಲೈಂಟ್ಸ್ ಇರ್ತಾರೆ, ಸಮ್ಟೈಮ್ಸ್ ಕಾರ್ಪೊರೇಟ್ಸ್ ಇರ್ತಾರೆ. ಸೊ ಐ ಟ್ರೈ ಟು ಗೆಟ್ ಬೋತ್ ಆಫ್ ದೆಮ್ ಟುಗೆದರ್. ಇಲ್ಲಿ ನೋಡಿ, ಇದು ಎಜುಕೇಷನ್ಗೆ ನಿಮ್ಗೆ ಇಷ್ಟು ಅಮೌಂಟ್ ಇದ್ದರೆ ಈ NGO ಕೊಡಿ ಅಂದರೆ ನಾನು ರೆಕಮೆಂಡ್ ಮಾಡ್ತೀನಿ ಅಂತಲ್ಲ, ಐ ಆಮ್ ನಾಟ್ ಡೂಯಿಂಗ್ ಇಟ್ ಫಾರ್ ಎ ಫೀ. ಈ ಥರ ನಾವಿಬ್ಬರನ್ನು ಒಂದು ಮ್ಯಾಚ್ ಮೇಕಿಂಗ್ ಥರ ಕನೆಕ್ಟ್ ಮಾಡ್ತೀವಿ. ನೀವು ಏನು ಅದ್ರದ್ದು ಚೆಕ್ ಮಾಡಿ, ಆಡಿಟ್ ಮಾಡಿ, ನೀವು ಅವ್ರು ಮಾಡ್ತಾ ಇರೋದು ಕರೆಕ್ಟಾಗಿದೆಯೋ ಇಲ್ವೋ, ಕ್ರೆಡಿಬಿಲಿಟಿ ಇದೆಯೋ ಇಲ್ವೋ ನೋಡ್ಕೊಂಡು ಮಾಡಿ ಅಂತ. ಸೊ ದೇರ್ ಆರ್ ಲಾಟ್ ಆಫ್ ವೇಸ್ ಇನ್ ವಿಚ್ ನಾವು ಔಟ್ಸೈಡ್ ಅವರ್ ಪ್ರೊಫೆಷನ್ ನಾವು ಇವರಿಬ್ಬರನ್ನು ಜೊತೆಲಿ ಮಾಡ್ಬೋದು. ನನ್ನ ಪ್ರಕಾರ ದಟ್ ಈಸ್ ಆಲ್ಸೋ ಒನ್ ಕಾಂಟ್ರಿಬ್ಯೂಷನ್ ಟು ವಿಕಸಿತ್ ಭಾರತ್.
ಅಲ್ವಾ? ಇಂಡೈರೆಕ್ಟ್ಲಿ, ಯಾಕಂದ್ರೆ ದಿಸ್ ಇಸ್ ನಾಟ್ ಪ್ರಾಫಿಟ್. ಎಸ್, ನಾನು ನನ್ನ ಪ್ರೊಫೆಷನಲ್ ಇವಾಗ ನಾನೇನು ಒಂದು 35 ವರ್ಷ ಆಯಿತು. ಸೊ ನಾನು ದ ವೇ ಐ ಆಮ್ ಲುಕಿಂಗ್ ಎಟ್ ಇಟ್ ಇಸ್ ಐ ಆಮ್ ಐಡೆಂಟಿಫೈಯಿಂಗ್ ಮೈಸೆಲ್ಫ್ ವಿತ್ ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಕ್ಲೈಂಟ್. ನಾನು ಅವ್ರು ಮಾಡೋ ಕೆಲಸ ನಂಗೆ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ CSR ಇಷ್ಟಿಷ್ಟು ಕಾಂಟ್ರಿಬ್ಯೂಷನ್ ದೊಡ್ಡ ದೊಡ್ಡ ಕಂಪ್ನಿಗಳು ಕೊಡುತ್ತೆ, ನಾನು ಅಷ್ಟು ಕೊಡೋಕ್ಕಾಗಲ್ಲ. ಬಟ್ ಈ ಥರ ನಾನು ಅಡ್ವೈಸ್ ಮಾಡ್ಬೋದಾ, ಕರೆಕ್ಟ್ NGOನ ಕನೆಕ್ಟ್ ಮಾಡ್ಬೋದಾ, NGOಗಳಿಗೆ ನಾನು ಗೈಡೆನ್ಸ್ ಕೊಡ್ಬೋದಾ? ಸೊ ವೆನ್ ಐ ಕನೆಕ್ಟ್ ದಿಸ್ ವೇ ಐ ಫೀಲ್ ಐ ಆಮ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಟು ದ ಸೊಸೈಟಿ. ಯಾಕಂದರೆ ಎಲ್ಲರೂ ಹೋಗಿ ವಾಲಂಟಿಯರಿಂಗ್ ಮಾಡೋಕ್ಕಾಗಲ್ಲ. ನೀವು ಮಾಡೋ ಕೆಲಸ ನೀವು ಮಾಡ್ತೀರಾ, ನಾನು ಮಾಡೋದು ನಾನು ಮಾಡ್ತೀನಿ, ಬಟ್ ನಾವಿಬ್ಬರು ಜೊತೆಯಲ್ಲಿ ಏನು ಮಾಡ್ಬೋದು? ಸೊ ದಟ್ ಈಸ್ ಆಲ್ಸೋ ಕಾಂಟ್ರಿಬ್ಯೂಷನ್ ತಾನೇ. ಬಟ್ ಆ್ಯಕ್ಚುಲಿ NGO ಸೆಕ್ಟಾರ್ ಕಡೆಯಿಂದ ರೆಪ್ರೆಸೆಂಟ್ ಮಾಡಿ ಮಾತಾಡೋದಾಯಿತು ಅಂದರೆ ಶಾರದಾ, ಆಲ್ ಆಫ್ ಅಸ್ ವಿ ಫೈಂಡ್ ಇಟ್ ಸೋ ಡಿಫಿಕಲ್ಟ್ ಟು ಐಡೆಂಟಿಫೈ ಎ ಪ್ರಾಪರ್ ಫಂಡಿಂಗ್ ಏಜೆನ್ಸಿ. ಮತ್ತು ನಿಮ್ಗಳಲ್ಲೂ ಕೂಡ ಅಲ್ಲಲ್ಲೇ ರೆಸ್ಟ್ರಿಕ್ಟ್ ಆಗಿದ್ದೀರಾ, ಓನ್ಲಿ ಫ್ಯೂ ಟ್ಯಾಂಜಿಬಲ್ ಇಶ್ಯೂಸ್ನ ತಗೋತಾ ಇದ್ದೀರಾ. ನೀವು ನಮ್ಮದು ಒನ್ ಆಫ್ ದ ಪಾಡ್ಕಾಸ್ಟಲ್ಲಿ ಮೋರ್ ದೆನ್ 1.5 hour ನಾವು 3 ಜನ ಮಾತಾಡಿದ್ದೀವಿ. 3 ಜನ ಪ್ರಾಕ್ಟೀಷನರ್ಸು 3 ಡಿಫ್ರೆಂಟ್ ಡೈಮೆನ್ಷನ್ಸಲ್ಲಿ ಮಾಡಿರೋದು. ಹೌ ಟು ಅಪ್ರೋಚ್ ಅಂತಲೇ ಶುರು ಆಗುತ್ತೆ ನೀವು ಕನೆಕ್ಟ್ ಮಾಡೋದು ಅಂತ ಹೇಳಿದ್ರೆ. ಕನೆಕ್ಟ್ ಮಾಡಿದ್ಮೇಲೆ ಹೌ ಟು ಮೇಕ್ ದಮ್ ಅಂಡರ್ಸ್ಟ್ಯಾಂಡ್, ಲೈಕ್ ಎಜುಕೇಷನ್ ಈಸ್ ವೆರಿ ಟ್ಯಾಂಜಿಬಲ್, ನಂಬರ್ಸಲ್ಲಿ ನೀವು ತೋರಿಸ್ಬಿಡ್ಬಹುದು. ಇಂಟ್ಯಾಂಜಿಬಲ್ ಆಗಿರುವಂಥದ್ದು ತುಂಬ ಇದೆ, ತುಂಬ ಕಷ್ಟ ಇದೆ. ನನ್ನ ಎಕ್ಸ್ಪೀರಿಯನ್ಸ್ ಇಂದ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಇದು. ಯಾಕೆಂದ್ರೆ ನಾನು ಐ ಆಮ್ ಸೀಯಿಂಗ್ ಫ್ರಮ್ ಬೋತ್ ವರ್ಲ್ಡ್ಸ್ ಅಲ್ವಾ. ಸೊ ಐ ಆಮ್ ಸೀಯಿಂಗ್ ಆಸ್ ಎ ಡೈರೆಕ್ಟರ್, ಕಂಪನಿ ಸೆಕ್ರೆಟರಿ, ಐ ಆಮ್ ಸೀಯಿಂಗ್ ಆಸ್ ಎ ಫೌಂಡೇಶನ್ಸ್ ಇದು. ಯಾಕಂದ್ರೆ ನಂದು ಕೆಲವು ಕ್ಲೈಂಟ್ಸ್ ಇದ್ದಾರೆ, ನಾನು ಐ ಆಮ್ ಅಸೋಸಿಯೇಟೆಡ್ ಆಲ್ಸೋ ವಾಲಂಟ್ರಿ ಬೇಸಿಸ್ನಲ್ಲಿ. ಐ ಆಮ್ ಮೆಂಟ್ರಿಂಗ್ ಸಮ್ ಫೌಂಡೇಶನ್ಸ್. ನಾನು ಏನು ನೋಡಿರೋದು ಅಂದರೆ ಕಂಪ್ನಿಗಳಿಗೆ ಅವ್ರಿಗೆ ದೇ ಹ್ಯಾವ್ ದೇರ್ ಪಾಲಿಸಿ ಮಾಡ್ಕೊಂಡಿರ್ತಾರೆ. ಎಜುಕೇಷನ್ನು, ಸ್ಯಾನಿಟೇಷನ್ನು, ವುಮೆನ್ ಎಂಪವರ್ಮೆಂಟು, ಅಥವಾ ಸಮ್ ಹೆಲ್ತು, ಓಕೆ, ಇನ್ನೇನೋ ಒಂದು ಇದನ್ನೆಲ್ಲ ಮಾಡ್ಕೊಂಡಿರ್ತಾರೆ. ಸೊ ನೀವು ಯು ಶುಡ್ ನೋ ಅವ್ರಿಗೆ ಯಾವ ಏರಿಯಾನಲ್ಲಿ ಅವ್ರು ಡೊನೇಷನ್ ಕೊಡೋಕೆ ಅವ್ರು ರೆಡಿ ಇದ್ದಾರೆ ಅಂತ. ಸೊ ಜಸ್ಟ್ ಬಿಕಾಸ್ ಯು ನೋ ಸಂಬಡಿ ನಿಮಗೆ ಸಿಗಲ್ಲ ಅದು. ಸೊ ಯು ವಿಲ್ ಹ್ಯಾವ್ ಟು HRR PR ಅನ್ನೋ ಥರನೇ ಆಗಿದೆ ಅಲ್ವಾ ಅದು? ಹೌದು, ನೀವು HR ಮೂಲಕ ಹೋಗಬೇಕು, ಇಲ್ಲ ಅಂದರೆ ಈ ಥರ ಇದ್ರ ಮೂಲಕ. ಸೊ ದೇ ಶುಡ್ ಬಿ ಏಬಲ್ ಟು ಐಡೆಂಟಿಫೈ ನೀವು ಮಾಡೋ ಕೆಲಸ ಈಸ್ ಇಟ್ ಫಿಟ್ಟಿಂಗ್ ಇನ್ ಟು ದೇರ್ ಕಾನ್ಸ್ಟಿಟ್ಯೂಷನ್. ಯಾಕೆಂದರೆ ಲಾ ಪ್ರಕಾರ ಒಂದು ಶೆಡ್ಯೂಲ್ 7 ಅಂತ ಇದೆ ಕಂಪನೀಸ್ ಆ್ಯಕ್ಟ್ನಲ್ಲಿ. ಒಂದು 12-13 ಲಿಸ್ಟ್ ಕೊಟ್ಟಿದ್ದಾರೆ. ಈ ಏರಿಯಾಗಳಲ್ಲಿ ನೀವು ಕಾಂಟ್ರಿಬ್ಯೂಟ್ ಮಾಡಿದ್ರೆ, ಕೆಲಸ ಮಾಡಿದ್ರೆ, ದೆನ್ ಇಟ್ ಈಸ್ ಟ್ರೀಟೆಡ್ ಆಸ್ CSR ಅಂತ. ಸೊ ದೇ ವಿಲ್ ಆಲ್ಸೋ ತುಂಬ ಬ್ರಾಡ್ ಆಗಿದೆ. ರಿಸರ್ಚಿಗೆ ಕೊಡ್ಬೋದು, ಏನೋ ಜೆನೆಟಿಕ್ಸಿಗೆ ಕೊಡ್ಬೋದು, ಆಮೇಲೆ ಆಂಟ್ರಪ್ರಿನ್ಯೂರ್ಶಿಪ್ಗೆ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ IIM ಬ್ಯಾಂಗ್ಳೂರ್ ಇದೆ, ಅಲ್ಲಿ ಒಂದು ಸೆಂಟರ್ ಇದೆ, ಇನ್ಕ್ಯುಬೇಷನ್ ಸೆಲ್ ಅಂತ. ಅಲ್ಲಿ ಫಾರ್ ಎಕ್ಸಾಂಪಲ್ ಕೋಟಕ್ ಮಹೀಂದ್ರನವರು ವಿಮೆನ್ ಸ್ಟಾರ್ಟಪ್ಗಳಿಗೆ ಒಂದೆಷ್ಟೋ ಕೋಟಿ ಕೊಟ್ಟಿದ್ದಾರೆ. ಸೊ ವಿಮೆನ್ ಸ್ಟಾರ್ಟಪ್ಗಳಿಗೆ ಎಲ್ಲರಿಗೂ ಟ್ರೈನಿಂಗ್ ಕೊಡೋದು, ಬಿಸ್ನೆಸ್ ಹೇಗೆ ಮಾಡೋದು ಅಂತ ಮೆಂಟ್ರಿಂಗ್ ಇದೆ. ಫಾರ್ ಎಕ್ಸಾಂಪಲ್ ಮೆಂಟ್ರಿಂಗ್ ನಾನು ಒಂದು ಪಾರ್ಟ್ ಆಫ್ ಇಟ್, ಲೀಗಲ್ ಮೆಂಟ್ರಿಂಗ್ ನಾನು ಮಾಡ್ತೀನಿ. ಆ ಥರ ಮಾರ್ಕೆಟಿಂಗ್ ಇದೆ, ಅವ್ರಿಗೆ ದುಡ್ಡು ಹ್ಯಾಕ್ ಕೊಡೋದು, ಇನ್ವೆಸ್ಟರ್ಸ್ಗೆ ಹ್ಯಾಕ್ ಪಿಚ್ ಮಾಡೋದು. ಇದೆಲ್ಲ ಇಟ್ ಇಸ್ CSR. ಸೊ ಕೋಟಕ್ ಫಾರ್ ಎಕ್ಸಾಂಪಲ್ ಹ್ಯಾಸ್ ಐಡೆಂಟಿಫೈಡ್ ದಟ್ ವುಮೆನ್ ಎಂಪವರ್ಮೆಂಟ್ ಈಸ್ ಮೈ ಗೋಲ್. ಸೊ ದೇ ಆರ್ ಯೂಸಿಂಗ್ ಸಮ್ IIMB NSR ಸೆಲ್ ಅಂತ ಒಂದಿದೆ, ಅದನ್ನು ಮಾಡಿದ್ದಾರೆ. ಸೊ ಆ ಥರ ಯು ಶುಡ್ ಬಿ ಏಬಲ್ ಟು ಫೈಂಡ್ ಔಟ್. ಫಾರ್ ಎಕ್ಸಾಂಪಲ್ ಇನ್ನೊಂದು ಯಾರೋ ನಮ್ಗೆ ಗೊತ್ತಿರೋ ಸಂಸ್ಥೆ ಒಂದು, ದೇ ಆರ್ ವರ್ಕಿಂಗ್ ವಿತ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸೊ ನಮ್ಮವನ ಅಂತ ಏನೋ ಮಾಡ್ಕೊಂಡು ದೇ ಆರ್ ವರ್ಕಿಂಗ್ ವಿತ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸೊ ಅವ್ರಿಗೆ ಬಿಕಾಸ್ ದೇ ಆರ್ ಲುಕಿಂಗ್ ಎಟ್ ಎನ್ವಿರಾನ್ಮೆಂಟ್. ಸೊ ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್. ಫಸ್ಟ್ ನೀವು ಯು ಶುಡ್ ಐಡೆಂಟಿಫೈ, ನೀವು ಕಂಪ್ನಿಗೆ ಅಪ್ರೋಚ್ ಮಾಡಬೇಕು ಅಂದರೆ ಅವ್ರಿಗೆ ಯಾವ ಏರಿಯಾ ಇದೆ ಅದರೊಳಗೆ ಅವ್ರು ಹಾಕ್ಕೊಂಡಿದ್ದಾರೆ ಅಂತ. ನೀವು ಅವ್ರ ವೆಬ್ಸೈಟ್ಗೆ ಹೋದರೆ ಎವ್ರಿಥಿಂಗ್ ವಿಲ್ ಬಿ ಅವೈಲಬಲ್. CSR ಕಾಂಟ್ರಿಬ್ಯೂಷನ್ ಮಾಡೋರು ಇಟ್ ವಿಲ್ ಬಿ ಅವೈಲಬಲ್. ಅವ್ರ ಆ್ಯನ್ಯುವಲ್ ರಿಪೋರ್ಟ್ನಲ್ಲಿ ಹಾಕಿರ್ತಾರೆ. Then you should be able to identify somebody to open doors for you inside. Okay, today that is the situation. So Shamanta, ನಾನು ಇನ್ನೂ ಏನೋ ಅಂತ I just want to share another information. So ಇದು ಇಟ್ ಗೆಟ್ಸ್ ವೆರಿ ಲೋಕಲೈಸ್ಡ್ ಅಲ್ವಾ? ನಿಮ್ಗೆ ಗೊತ್ತಿದ್ರೆ ಅದು ಗೊತ್ತಾಗತ್ತಿಲ್ಲ ಅಂದರೆ ನಿಮ್ಗೆ ತುಂಬ ಕಷ್ಟ. ಹೌ ಡು ಯು ಗೋ ಆ್ಯಂಡ್ ಫೈಂಡ್ ಔಟ್? ಸೊ ಆಲ್ಸೋ ಇವಾಗ ಗೌರ್ಮೆಂಟ್ ಏನು ಮಾಡಿದ್ದಾರೆ, ಒಂದು 3 years ಬ್ಯಾಕ್ ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಶುರು ಮಾಡಿದ್ದಾರೆ. ಅಂದರೆ ನಿಮ್ಮ ಥರ ಸಮಾಜಕ್ಕೆ ಕೆಲಸ ಮಾಡ್ತಾ ಇರೋರು, ಫಾರ್ ಪ್ರಾಫಿಟ್ ಇರ್ಬೋದು ಅಥವಾ ನಾನ್ ಪ್ರಾಫಿಟ್ ಇರ್ಬೋದು, ನೀವುಗಳು ಯು ಕ್ಯಾನ್ ರಿಜಿಸ್ಟರ್. ಅಂದರೆ NSE BSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು, ಇಲ್ಲಿ ಯು ಕ್ಯಾನ್ ರಿಜಿಸ್ಟರ್. ಓಕೆ, ನೀವು ರಿಜಿಸ್ಟರ್ ಆಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ. ಅಂದರೆ ನಿಮಗೆ ಸೆಕ್ಷನ್ 80G ರಿಜಿಸ್ಟ್ರೇಷನ್ ಇರಬೇಕು, ನಿಮ್ದೆಲ್ಲ ಇದೆ, ನಾನು ನೋಡಿದ್ದೀನಿ, 12A ಇದೆ. ಆಮೇಲೆ ಯು ವಿಲ್ ನೀಡ್ ದರ್ಪಣ್ ರಿಜಿಸ್ಟ್ರೇಷನ್ ಇರಬೇಕು. ಆಮೇಲೆ CSR 1 ಅಂತ ಒಂದು ಫೈಲ್ ಮಾಡಬೇಕು. ಇಫ್ ಯು ವಾಂಟ್ ಟು ರಿಸೀವ್ CSR ಡೊನೇಷನ್, ನಿಮಗೆ ರಿಸೀವ್ ಆಗಬೇಕು ಅಂದರೆ ಆ ರಿಜಿಸ್ಟ್ರೇಷನ್ ಇರಬೇಕು. ಓಕೆ, ಇದೆಲ್ಲ ಇದ್ದರೆ ದೆನ್ ಸುಮಾರು ಇನ್ಫಾರ್ಮೇಷನ್ ಕೇಳ್ತಾರಲ್ಲಿ. ಎನಿ ರಿಜಿಸ್ಟ್ರೇಷನ್ ಗೌರ್ಮೆಂಟಿಂದ ದೇ ಆಸ್ಕ್ ಲಾಟ್ ಆಫ್ ಇನ್ಫಾರ್ಮೇಷನ್. ಹೂ ಆರ್ ದ ಬೋರ್ಡ್ ಆಫ್ ಅಡ್ವೈಸರ್ಸ್, ಏನು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಇಂಪ್ಯಾಕ್ಟ್ ಹೇಗಿದೆ,
ಅಂದರೆ ಎಲ್ಲೆಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ, ಯು ಶುಡ್ ಬಿ ಏಬಲ್ ಟು ಕ್ವಾಂಟಿಫೈ ದಟ್ ಇಂಪ್ಯಾಕ್ಟ್. ಈ ವಿಷಯಗಳು ನಮ್ಗೆ ಎಷ್ಟೊಂದು ಜನ ಸೊ ಇದು ಗೊತ್ತಿಲ್ಲ. ಸ್ಟಾಕ್ ಎಕ್ಸ್ಚೇಂಜ್, ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಫಸ್ಟ್ ಲೆವೆಲ್ ರಿಜಿಸ್ಟರ್ ಮಾಡ್ಕೊಳ್ಳೋದು. ಒಂದು 3 years ನಿಮಗೆ ಟೈಮ್ ಕೊಡ್ತಾರೆ. ಅಷ್ಟರೊಳಗೆ ಅದಾದಮೇಲೆ ಲಿಸ್ಟಿಂಗ್ ಅಂತಾರೆ. ಲಿಸ್ಟಿಂಗ್ ಅಂದರೆ ಇವಾಗ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟಿಂಗ್ ಅಂದರೆ ಏನು, ನೀವು ಶೇರ್ಸ್ ಕೊಡ್ತೀರಾ. ಇಲ್ಲಿ ಶೇರ್ಸ್ ಕೊಡೋಕ್ಕಾಗಲ್ಲ, ಯಾಕೆಂದರೆ ಇದು ಫಾರ್ ಪ್ರಾಫಿಟ್ ಅಲ್ಲ, ಇದು ಯಾರಿಗೂ ಡಿವಿಡೆಂಡ್ ಕೊಡಲ್ಲ, ನಿಮ್ಗೆ ಪ್ರಾಫಿಟ್ ಕೊಡಲ್ಲ. ಸೊ ಇದು ಸಮಥಿಂಗ್ ಕಾಲ್ಡ್ ಬಾಂಡ್ಸ್, ZP ಬಾಂಡ್ಸ್ ಅಂತ. ಅಂದರೆ ದೀಸ್ ಆರ್ ಆಲ್ ಬಾಂಡ್ಸ್ ವಿಚ್ ಯು ಕ್ಯಾನ್ ಇಶ್ಯೂ. ಸೊ ಅದು ತುಂಬ ಇನ್ನೂ ಇಟ್ಸ್ ಇನ್ ದ ವೆರಿ ವೆರಿ ಇನಿಷಿಯಲ್ ಸ್ಟೇಜ್. ಐ ಥಿಂಕ್ ಓನ್ಲಿ ಅಬೌಟ್ 9 to 10 NGOಗಳು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಡ್ಕೊಂಡಿರೋದೇ ಫಸ್ಟ್ ಉನ್ನತಿ ಅಂತ ಒಂದು NGO, ಕೇಳಿರ್ಬೋದು ನೀವು. ಹೌದು, ಕೆರಿಯರ್ ಗೈಡೆನ್ಸ್ ಆ ಥರದ್ದು. ಸೊ ಉನ್ನತಿ ಇನ್ನೂ ಯಾವುದೋ ಒಂದಷ್ಟಿದೆ. ಸೊ ಇವ್ರುಗಳು ರಿಜಿಸ್ಟರ್ ಮಾಡ್ಕೋಬೋದು. ಬಟ್ ಏನು ಅಂದರೆ ಅಲ್ಲೂ ಅಷ್ಟೇ, ನೀವು ಒಂದಷ್ಟು ವರ್ಷ ಈ ಫೀಲ್ಡ್ನಲ್ಲಿ ಕೆಲಸ ಮಾಡಿರಬೇಕು. ನೀವು ಮಾಡೋ ಅಂಥ ಕೆಲಸ ಇಟ್ ಶುಡ್ ಬಿ ಯೂಸ್ಫುಲ್ ಆ್ಯಂಡ್ ಇಟ್ ಶುಡ್ ಬಿ ಆ್ಯಕ್ಚುಲಿ ಅಪೀಲಿಂಗ್ ಟು ದ ಪಬ್ಲಿಕ್. ಯಾಕೆಂದರೆ ಬಟ್ ಏನು ಅಂದರೆ ನಿಮಗೆ ಒನ್ಸ್ ಯು ಆರ್ ದೇರ್ ಇಸ್ ಎ ಕ್ರೆಡಿಬಿಲಿಟಿ. ಇದೆಲ್ಲ ಕಾಂಪ್ಲೈನ್ಸಸ್ ಕರೆಕ್ಟಾಗಿದೆ, ಇದು ಕ್ರೆಡಿಬಿಲಿಟಿ ಇದೆ ಅಂತ, ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅಂತ. ಸೊ ಇದಕ್ಕೆ ಕೊಟ್ಟರೆ ನಾವು ದುಡ್ಡು ಕರೆಕ್ಟಾಗಿ ನೀವು ಖರ್ಚು ಮಾಡ್ತೀರಾ ಅನ್ನೋದು ಅದೊಂದು ನಂಬಿಕೆ ಬೇಕು. ದ ಹೋಲ್ ಥಿಂಗ್ ಇಸ್ ಅಬೌಟ್ ಟ್ರಸ್ಟ್ ಅಲ್ವಾ. ಬಿಸ್ನೆಸ್ ಈಸ್ ಅಬೌಟ್ ಟ್ರಸ್ಟ್, ಮೋರ್ ಸೊ ನಾಟ್ ಫಾರ್ ಪ್ರಾಫಿಟ್. ನಿಮ್ಗೆ ಆ ನಂಬಿಕೆ ಅನ್ನೋದು ಇರಬೇಕು. ಸೊ ದಟ್ ಈಸ್ ವಾಟ್ ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ಕ್ರಿಯೇಟಿಂಗ್. ಗವರ್ಮೆಂಟ್ ಇಸ್ ಟ್ರೈಯಿಂಗ್, ಸೆಬಿ ಮೂಲಕ ಇದನ್ನ ಮಾಡ್ತಾ ಇದ್ದಾರೆ. ಯಾ ದಿಸ್ ಹೋಲ್ ಥಿಂಗ್, ದಿಸ್ ಸ್ಕೀಮ್ ಆಪರೇಟ್ಸ್ ಬಿಕಾಸ್ ದಿಸ್ ಒನ್ ಅಲ್ವಾ, BSE and NSE ಸೆಬಿ ರೂಲ್ಸ್ ಮಾಡಿದ್ದಾರೆ. ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜಿಗೆ ಬೇರೆ ರೂಲ್ಸು. ಬಟ್ ನೀವು ಅಲ್ಲಿ ಹೋಗಿ ಟ್ರೈ ಮಾಡಬೇಕು. ಐ ಆಮ್ ನಾಟ್ ಸೇಯಿಂಗ್ ಇನ್ಸ್ಟಂಟ್ ಸಕ್ಸಸ್, ಇಮಿಡಿಯೇಟಾಗಿ ನಿಮ್ಗೆ ಎಷ್ಟೋ ಕೋಟಿ ಬರುತ್ತೆ ಅಂತಿಲ್ಲ. ಇಟ್ ವಿಲ್ ಟೇಕ್ ಟೈಮ್. But this is one path which is made. I think world ನಲ್ಲಿ only some 6-7 countries ಅಲ್ಲಿ ಇದೆ. India is one of the countries. So ಸುಮಾರು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಆಗ್ತಾ ಇರುತ್ತೆ, ನೀವು ಅಟೆಂಡ್ ಮಾಡ್ಬೋದು. ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್, ಉನ್ನತಿ ಇಂಥವ್ರ ಹತ್ರ ನೀವು ಯು ಕ್ಯಾನ್ ಆಲ್ಸೋ ಹ್ಯಾವ್ ಡಿಸ್ಕಷನ್ಸ್ ವಿತ್ ದೆಮ್. ಓಕೆ, ಈಗ ಕಮಿಂಗ್ ಬ್ಯಾಕ್ ಟು ಯುವರ್ ಪರ್ಸ್ನಲ್ ಇದಂತ ಹೇಳಿದ್ರೆ, ನೀವು ತುಂಬ ಈಗ ಒಂದು 10-20 minutes ಬ್ಯಾಕ್ ಹೇಳ್ತಾ ಇದ್ರಿ, ಲೈಕ್ ನನಗೆ ತುಂಬ ಅದು ಅಪೀಲ್ ಆಗಿದ್ದು, ಇಂಪ್ರೆಸ್ ಆಗಿದ್ದು ಯಾತಕ್ಕೆ ಅಂದರೆ ವರ್ಕ್ ಲೈಫ್ ಆ್ಯಂಡ್ ಪರ್ಸ್ನಲ್ ಲೈಫ್ನ ಬ್ಯಾಲೆನ್ಸ್ ಮಾಡೋದನ್ನು ಅವರು ಹೈಲೈಟ್ ಮಾಡಿದ್ರು. ಹಾಗಾಗಿ ಐ ಗಾಟ್ ಇನ್ಸ್ಪೈರ್ಡ್ ಅಂತ ಹೇಳ್ತಾ ಇದ್ರಿ. ಸೊ ನಿಮ್ದು ಇವಾಗ ವರ್ಕ್ ಪ್ರೊಫೈಲ್ ಕೇಳ್ತು ಅಂತ ಹೇಳಿದ್ರೆ ಇಟ್ ಈಸ್ ಕ್ವೈಟ್ ಡಿಮಾಂಡಿಂಗ್ ಅಲ್ವಾ? ನೀವು ಆಫೀಸಿಂದ ಈವನ್ ಇಫ್ ಯು ಆರ್ ಅವೇ ಫ್ರಮ್ ದ ಆಫೀಸ್ ಆಲ್ಸೋ ಮೆಂಟಲಿ ಆಕ್ಯುಪೈ ಆಗೇ ಇರ್ತೀರಾ. ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಅಲ್ವಾ? ಫಿಸಿಕಲಿ ವೋಂಟ್ ಬಿ ದೇರ್, ಬಟ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಅದು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ನಾವು ಅವಾಗಲೇ ಮಾತಾಡ್ದಂಗೆ ಒಂದು ಮಿಡ್ ಲೆವೆಲ್ ಕೆರಿಯರ್ಗೆ ಬಂದರೆ ಸ್ಯಾಕ್ರಿಫೈಸಸ್ಸೇ ಜಾಸ್ತಿ ಆಗ್ತಾ ಹೋಗುತ್ತದು. ಐ ಥಿಂಕ್ ಒಂದು ದಿಸ್ ಈಸ್ ಯೂನಿವರ್ಸಲ್ ಟ್ರೂತ್ ಅಲ್ವಾ. ಅಂದರೆ ನಾವು ಏನು ಮಾಡ್ತೀವೋ ಅದನ್ನು ನಾವು ಇಷ್ಟಪಟ್ಟು ಮಾಡಬೇಕು. ಯು ಡೂ ವಾಟ್ ಯು ಲವ್. ಪ್ಯಾಷನ್ ಇರಬೇಕು. ದೆನ್ ಅದೊಂದು ಸ್ಟ್ರೆಸ್ಸು ಅಂತ ಅನ್ಸಲ್ಲ, ರೈಟ್? ಅದೊಂದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಐಡೆಂಟಿಫೈ ವಾಟ್ ಯು ಲವ್ ಬೆಸ್ಟ್ ಅಂತ. ಇಲ್ಲ ಅಂದರೆ ಒಂದು ಮಿಸ್ ಮ್ಯಾಚ್ ಆಗಿಬಿಟ್ರೆ ಅದು ಯು ವಿಲ್ ನಾಟ್ ಲೈಕ್ ಇಟ್. ಸೊ ಮೋಸ್ಟ್ ಪೀಪಲ್ ವಿಲ್ ಸ್ಟಾರ್ಟ್ ಡ್ರಾಪಿಂಗ್ ಔಟ್. ಆ ಜರ್ನಿನಲ್ಲಿ ದೇ ವಿಲ್ ಡ್ರಾಪ್ ಔಟ್. ನಮಗಿದು ಒಂದು ಸ್ಟ್ರೆಸ್ ಆಗ್ತಾ ಇದೆ, ಬೇಡ ಅಂತ. ಇನ್ನೊಂದು ವಾಟ್ ಐ ಫೀಲ್ ಇಸ್, ಎಸ್ಪೆಷಲಿ ನಾವು ಹೆಂಗಸರಾಗಿ ನಾವು ಲಾಂಗ್ ಕರಿಯರ್ ಈ ಥರ ಇಟ್ಕೊಳ್ಬೇಕು ಅಂದರೆ ಐ ಥಿಂಕ್ ಒನ್ ಈಸ್ ವಿ ಶುಡ್ ಹ್ಯಾವ್ ವೆರಿ ಗುಡ್ ಫ್ಯಾಮಿಲಿ ಸಪೋರ್ಟ್. ಐ ಆಮ್ ಶ್ಯೂರ್ ಯು ವಿಲ್ ಆಲ್ಸೋ ಅಗ್ರಿ. ನಾವು ಯಾವುದು ನಾವು ಒಬ್ಬರೇ ಮಾಡೋಕ್ಕಾಗಲ್ಲ. ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಫ್ಯಾಮಿಲಿಗಳಲ್ಲೂ ಸಿಗದೇ ಇರ್ಬೋದು, ಬಟ್ ನಾನು ಏನು ನೋಡಿದ್ದೀನಿ ಅಂದರೆ ಮೋಸ್ಟ್ ಪೀಪಲ್, ವಿಮೆನ್, ವಿ ಆರ್ ಅಫ್ರೇಡ್ ಟು ಆಸ್ಕ್ ಫಾರ್ ಹೆಲ್ಪ್. ಕೇಳಬೇಕಲ್ವ ನಾವು? ನಮ್ಗೆ ಇಫ್ ಐ ವಾಂಟ್ ಸಮಥಿಂಗ್, ನಾನು ಯಾರೋ ಮೇಡ್ ಇಟ್ಕೋಬೇಕು, ಕುಕ್ ಇಟ್ಕೋಬೇಕು, ಅಥವಾ ನಾವು ನಮ್ಮ ಹಸ್ಬೆಂಡ್ ಜೊತೆನೇ ಮಾತಾಡಬೇಕು. ಇದು ನಂದು ಆಫೀಸ್ ಟೈಮು, ಐ ಆಮ್ ಬ್ಯುಸಿ ವಿತ್ ಸಮಥಿಂಗ್, ನಾನು ಈ ಪಾಡ್ಕಾಸ್ಟಿಗೆ ಬಂದಿದ್ದೀನಿ, ಇನ್ಯಾವುದಕ್ಕೋ ಬಂದಿದ್ದೀನಿ. ಸೊ ದಿಸ್ ಈಸ್ ಸಮಥಿಂಗ್. ಈ ಟೈಮ್ನಲ್ಲಿ ಫ್ಯಾಮಿಲಿ ಕಡೆ ವೈ ಡೋಂಟ್ ಯು ಆಲ್ಸೋ give some attention? So this conversation I think we should have very important with family, very important to have with office also, organization. Okay, ಆಫೀಸಲ್ಲಿ ಆಗುತ್ತೆ, ಪ್ರೊಫೆಷ್ನಲ್ ಆಗುತ್ತೆ. ಡು ಯು ಥಿಂಕ್ ಇಟ್ ಈಸ್ ಪಾಸಿಬಲ್ ಅಟ್ ಫ್ಯಾಮಿಲಿ ಲೆವೆಲ್? ಇಟ್ ವೇರೀಸ್. ಐ ಆಮ್ ನಾಟ್ ಸೇಯಿಂಗ್ ಎಲ್ರಿಗೂ ಆಗುತ್ತೆ ಅಂತ, ಬಟ್ ನಾನು ನೋಡಿರೋದು ಏನು ಅಂದರೆ ಮೋಸ್ಟ್ ಪೀಪಲ್ ವಿಮೆನ್ ಕೇಳೋದೇ ಇಲ್ಲ. ನನಗೆ ಹೆಲ್ಪ್ ಬೇಕು ಅಂತಲೇ ಕೇಳೋದಿಲ್ಲ. ಅವರೇ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲೂ ಹೊರಗಡೆನೂ ದುಡಿಯೋದು, ಮನೇಲೂ ದುಡಿಯೋದು, ಮಕ್ಕಳ ಕಡೆನೂ ಗಮನ ಕೊಡೋದು. ಬರ್ತಾ ಏನಾಗ್ಬಿಡುತ್ತೆ, ಯು ವಿಲ್ ಹ್ಯಾವ್ ಎ ಬರ್ನ್ಔಟ್. ಹೆಲ್ತಿಗೆ ಇಂಪ್ಯಾಕ್ಟ್ ಆಗಿಬಿಡುತ್ತೆ. ಹೆಲ್ತಿಗೆ ಇಂಪ್ಯಾಕ್ಟ್ ಆದಮೇಲೆ ದೆನ್ ಯು ವಿಲ್ ಸೇ ಐ ಡೋಂಟ್ ವಾಂಟ್ ಟು ವರ್ಕ್. ಸೊ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಎ ಲಾಂಗ್ ಟರ್ಮ್ ಆ್ಯಂಡ್ ಹೋಲಿಸ್ಟಿಕ್ ಗೋಲ್. ಎಲ್ಲ ಏರಿಯಾನಲ್ಲೂ ಹೌ ಡು ಯು ವಾಂಟ್ ಟು ಬ್ಯಾಲೆನ್ಸ್. ಸೆಕೆಂಡ್ ಈಸ್ ಟು ಸೀಕ್ ಹೆಲ್ಪ್. ಡೆಫಿನೆಟ್ಲಿ ವಿ ಶುಡ್ ಸೀಕ್ ಹೆಲ್ಪ್. ನಿನ್ನ ಫ್ಯಾಮಿಲಿನಲ್ಲಿ ಹೆಲ್ಪ್ ನಿಂಗೆ ಸಿಗಲಿಲ್ಲ ಅಂದರೆ ದೆನ್ ಯು ಮಸ್ಟ್ ಟೇಕ್ ಎ ಕಾಲ್. ಎಲ್ಲ ಕಡೆ ಯು ಹ್ಯಾವ್ ಟು ಬ್ಯಾಲೆನ್ಸ್, ವೆದರ್ ಯು ವಾಂಟ್ ದ ಫ್ಯಾಮಿಲಿ, ವೆದರ್ ಯು ವಾಂಟ್ ದಿಸ್, ಆರ್ ಯು ವಾಂಟ್ ಕೆಲವು ವರ್ಷ ನಾನು ಮಾಡ್ತೀನಿ, ಇನ್ನೊಂದಷ್ಟು ವರ್ಷ ಇನ್ಯಾರು ಮಾಡ್ತಾರೆ. ಯುವರ್ ಫ್ಯಾಮಿಲಿ ಮೆಂಬರ್ ಸಂಬಡಿ ವಿಲ್ ಸಪೋರ್ಟ್. ದಿಸ್ ಈಸ್ ಅಗೇನ್ ಇಟ್ಸ್ ಲಕ್ ಆಲ್ಸೋ.
ಎಲ್ಲರಿಗೂ ಆ ಸಪೋರ್ಟ್ ಸಿಗಲ್ಲ. ನನಗೆ ಸಿಕ್ಕಿದೆ, ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಬಟ್ ನಾನು ನೋಡಿರೋದು ಮೋಸ್ಟ್ ಪೀಪಲ್ ಆರ್ ನಾಟ್ ಆಸ್ಕಿಂಗ್. ನಾನು ಐ ಜಸ್ಟ್ ಗಿವ್ ಯು ಪರ್ಸ್ನಲ್ ಎಕ್ಸಾಂಪಲ್. ನನಗಿಬ್ಬರು ಗಂಡು ಮಕ್ಕಳು. ಚಿಕ್ಕೋನು ಹುಟ್ಟಿದಾಗ ಅವಾಗ ನನಗೆ ಜ್ಞಾಪಕ ಇದೆ, ಐ ವಾಸ್ ಓನ್ಲಿ ಕಂಪ್ನಿ ಸೆಕ್ರೆಟರಿನ ಹೇಳಿದ್ನಲ್ಲ, ಓನ್ಲಿ ಒನ್ ಪರ್ಸನ್ ವಿಲ್ ಬಿ ದೇರ್ ಇನ್ ದ ಆರ್ಗನೈಸೇಷನ್. ಅವಾಗ ಒಬ್ಬರು UK ಇಂದ ಒಬ್ಬರು CEO ಇದ್ದರು. ಸೊ ಇವಾಗ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಪ್ರಕಾರ 6 ತಿಂಗಳು ರಜಾ ಇದೆ, 6 ತಿಂಗಳು ರಜಾ ಕೊಡಬೇಕು. ಅವಾಗ ಇಟ್ ವಾಸ್ ಓನ್ಲಿ 3 months. ಅವಾಗ ಮೊಬೈಲ್ಸು ಇರಲಿಲ್ಲ. ಏನಾರು ಬೇಕು ಅಂದರೆ ಫೋನ್ ಮಾಡೋರು ಮನೆಗೇನೆ. ಒಂದು ಸತಿ ಮನೆಗೂ ಬಂದರು. ನಾನು ನಾನು ರಿಸೈನ್ ಮಾಡಿಬಿಡ್ತೀನಿ, ನನಗೆ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಕಂಟಿನ್ಯೂ. ಕಷ್ಟ ಚಿಕ್ಕ ಮಗುನ ಇಟ್ಕೊಂಡು, ಯಾಕೆಂದರೆ ಐ ವಾಸ್ ಬ್ರೆಸ್ಟ್ ಫೀಡಿಂಗ್ ಅವಾಗ. ಆ್ಯಂಡ್ ಡಾಕ್ಟರ್ ಹ್ಯಾಡ್ ಟೋಲ್ಡ್ ಮಿ 6 months ಫುಲ್ ಬ್ರೆಸ್ಟ್ ಫೀಡಿಂಗ್ ಮಾಡಿ ಹಿ ವಿಲ್ ಹ್ಯಾವ್ ವೆರಿ ಗುಡ್ ಹೆಲ್ತ್ ಅಂತ. ಸೊ ಇಟ್ ವಾಸ್ ಡಿಫಿಕಲ್ಟ್. ನಮ್ಮ ಆಫೀಸು ದೂರ ಇತ್ತು, ಒಂದು 30 ಕಿಲೋಮೀಟ್ರ್ ಇತ್ತು. ಬಟ್ ದೆನ್ ಹಿ ಕೇಮ್ ಹೋಮ್ ಆ್ಯಂಡ್ ಆಸ್ಡ್, ಐ ಡೆಫಿನೆಟ್ಲಿ ವಾಂಟ್ ಯು ಟು ಕಮ್ ಬ್ಯಾಕ್. ನಿನ್ಗೆ ಏನು ಬೇಕು, ಇನ್ನೊಂದಷ್ಟು ಎಕ್ಸ್ಟ್ರಾ ದುಡ್ಡು ಬೇಕಾ, ಯಾರು ಮೇಡ್ ಇಡ್ಬೇಕಾದ್ರೆ ಇಟ್ಕೊ ಅಂತ. ಬಟ್ ತಾಯಿ ಮಾಡೋ ಕೆಲಸ ಮೇಡ್ ಮಾಡೋಕ್ಕಾಗಲ್ಲ ಅಲ್ವಾ, ಎಸ್ಪೆಷಲಿ ಅದು ಗ್ರೋಯಿಂಗ್ ಏಜ್ನಲ್ಲಿ. ದೆನ್ ಐ ಸೆಡ್ ನನಗೆ ಫ್ಲೆಕ್ಸಿಬಲ್ ಅವರ್ಸ್ ಬೇಕು ಅಂತ. ಸಿ ಇವಾಗ ದಿಸ್ ವಾಸ್ ಐ ಆಮ್ ಟಾಕಿಂಗ್ ಆಫ್ 1999. ಈ ವರ್ಡ್ಗಳು ಇರಲಿಲ್ಲ. ಯಾಕೆಂದ್ರೆ ದೇರ್ ಯೂಸ್ ಟು ಬಿ ಸ್ಟ್ಯಾಂಡರ್ಡ್ HR ಪಾಲಿಸಿ. 3 ತಿಂಗಳು ರಜಾ, ಅದಾದ್ಮೇಲೆ ನೀವು ಬಿಟ್ಟು ಹೋಗಬೇಕು, ಇಲ್ಲ ಅಂದ್ರೆ ಯು ಹ್ಯಾವ್ ಟು ಕಮ್ ಬ್ಯಾಕ್. ಸೊ ಇವಾಗ ಯು ಹ್ಯಾವ್ ಫ್ಲೆಕ್ಸಿ ವರ್ಕಿಂಗ್ ಅವರ್ಸ್, ವರ್ಕ್ ಫ್ರಮ್ ಹೋಮ್ ಎಲ್ಲ ಇದೆ. ದೇರ್ ಆರ್ ಲಾಟ್ ಆಫ್ ಪ್ರಿವಿಲೇಜಸ್ ಫಾರ್ ವಿಮೆನ್. ಅವಾಗ ಇರಲಿಲ್ಲ. ಬಟ್ ಅವ್ರಿಗೂ ನನ್ನ ಡಾಕ್ಟ್ರು ಒಂದು ಮಾತು ಹೇಳಿದರು, ನನಗೆ ಇನ್ನೂ ಜ್ಞಾಪಕ ಇದೆ. ಹ್ಯಾಕ್ ಕೇಳೋದು ಅಂದೆ, ಏನಿಲ್ಲಮ್ಮ, ಇಫ್ ಯು ಆರ್ ಆ್ಯಡಿಂಗ್ ವ್ಯಾಲ್ಯೂ ಟು ಯುವರ್ ಜಾಬ್ ಆ್ಯಂಡ್ ಇಫ್ ಹಿ ಫೈಂಡ್ಸ್ ದಟ್ ಯು ಆರ್ ವ್ಯಾಲ್ಯೂಬಲ್, ಡೆಫಿನೆಟ್ಲಿ ಅವ್ರು ಅಗ್ರಿ ಮಾಡ್ತಾರೆ. ನೋಡಿ ಕೇಳೋದ್ರೊಳಗೆ ತಪ್ಪೇನಿದೆ ಅಂದರು. ಬಟ್ ಹಾಗೆ ನಾನು ಕೇಳಿದಾಗ ಅವ್ರು ಹೇಳಿದ್ರು, ಆಯ್ತಮ್ಮ, ಇಫ್ ಯು ಕಾಂಟ್ ಕಮ್ ದೆನ್ ಐ ವಿಲ್ ಸೆಂಡ್ ಯು ಮೈ ಕಾರ್, ನೀನು ಬಾ ಅಂತ. ಸೊ ನಾನು 3 hours ಒಂದಷ್ಟು ದಿವಸ ತಿಂಗಳು ಹೋದೆ. ಆಮೇಲೆ ನಾನು 6 hours, ಆಮೇಲೆ ಮಾಮೂಲು 8 hours 10 hours ವಾಟ್ ಎವರ್ ವರ್ಕಿಂಗ್ ಅವರ್ಸ್ ಆ ಥರ ಸ್ಲೋಲಿ ಹೋದೆ. ಬಟ್ ದಟ್ ಒನ್ ಹೆಲ್ಪ್, ಆ ಮನುಷ್ಯನಿಂದ ಒಂದು ಹೆಲ್ಪ್ ಬಂದಿದ್ದು, ಐ ಕುಡ್ ಹೋಲ್ಡ್ ಮೈ ಪ್ರೊಫೆಷನ್. ಇಲ್ಲಾಂದ್ರೆ ನಾನು ಆವಾಗಲೇ ಬಿಟ್ಬಿಟ್ಟು ಐ ಡೋಂಟ್ ಥಿಂಕ್ ಐ ವುಡ್ ಹ್ಯಾವ್ ಬೀನ್ ಸಿಟ್ಟಿಂಗ್ ಹಿಯರ್ ಫಾರ್ ಅ ಪಾಡ್ಕಾಸ್ಟ್. ಬಟ್ ಏನು ಅಂದರೆ ವಿ ಡೋಂಟ್ ಆಸ್ಕ್. ಐ ಶುಡ್ ಬಿ ವೆರಿ ಕ್ಲಿಯರ್, ನನಗೆ ಏನು ಬೇಕು ಅಂತ. ವಾಟ್ ಈಸ್ ಮೈ ಗೋಲ್? ಟು ಅಚೀವ್ ದಿಸ್ ಗೋಲ್ ಐ ವಾಂಟ್ ದಿಸ್ ಕೈಂಡ್ ಆಫ್ ಸಪೋರ್ಟ್ ಸಿಸ್ಟಮ್. ಆ್ಯಂಡ್ without giving any excuse, once I agree to come back, I should be able to deliver. I can't keep giving excuses. I am a mother anta. I think that's where we need to balance. ಎಕ್ಸ್ಕ್ಯೂಸ್ ಅಂತ ಬಂದಾಗ ಕೆಲವು ಸಲ, ಸುಮಾರು ಸಲ ಇನ್ಎಫಿಷಿಯನ್ಸಿ ನಮ್ಮಲ್ಲಿತ್ತು ಅಂತ ಹೇಳಿದ್ರೆ ವಿ ಪ್ಲೇ ದಟ್ ವಿಕ್ಟಿಮ್ ಕಾರ್ಡ್. Correct. We try to hide. Our inefficiencies. And I think you require a lot of mental resilience also. Yes. Alva, when you are a mother, you are managing so many things. Mental resilience ಬೇಕು. ಯಾಕಂದರೆ ಆಫೀಸ್ ಸ್ಟ್ರೆಸ್ಸು ಇರುತ್ತೆ, ಪ್ಲಸ್ ಮನೆಯಲ್ಲೂ ಫ್ಯಾಮಿಲಿ ಬೇಕಾದಷ್ಟು ಜನ ಬೇರೆಯವರು ಎಲ್ಲ ಇರ್ತಾರೆ. ನಮ್ಮ ಇಂಡಿಯನ್ ಸೆಟಪ್ನಲ್ಲಿ ಇದೆಲ್ಲ ಇದೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ವಿ ಲರ್ನ್ ಟು ಬ್ಯಾಲೆನ್ಸ್. ಇಲ್ಲ ಅಂದರೆ ಇವಾಗ ಕೆಲವರು ಏನು ಮಾಡ್ತಾ ಇದ್ದಾರೆ, ದೇ ಆರ್ ಜಸ್ಟ್ ಟೇಕಿಂಗ್ ಎ 2 years 3 years ಬ್ರೇಕ್. ಹೌದು, ಸಬ್ಯಾಟಿಕಲ್ ಲೀವ್ ಅಂತ ಕರೆಕ್ಟ್ ತಗೊಂತಾರೆ. ಆ್ಯಂಡ್ ಕಾರ್ಪೊರೇಟ್ಸುವೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ದೇ ಆರ್ ವೆಲ್ಕಮಿಂಗ್ ದೆಮ್ ಬ್ಯಾಕ್. ಯಾಕೆಂದರೆ ವಿಮೆನ್ ವರ್ಕ್ ಫೋರ್ಸ್ ದೇ ಆರ್ ಸೋ ವ್ಯಾಲ್ಯೂಬಲ್. ಸೊ ಇನ್ ದಟ್ ವೇ ಇಟ್ ಈಸ್ ಸೋ ವೆಲ್ಕಮಿಂಗ್ ಅಲ್ಲ? ಇಟ್ ಈಸ್ ವೆಲ್ಕಮಿಂಗ್. ಬಟ್ ಶಮಂತ, ಐ ಡೋಂಟ್ ನೋ ಟುಡೇ ವಿತ್ AI ಬಂದಮೇಲೆ ಐ ಡೋಂಟ್ ನೋ, ದೇರ್ ಕುಡ್ ಬಿ ಎ ರಿಸ್ಕ್. ಮೆನಿ ಆಫ್ ಅಸ್ ನಾವು ಔಟ್ ಆಫ್ ಎಕ್ಸ್ಪೀರಿಯನ್ಸ್ ಆಗಿಬಿಟ್ರೆ then you may not even get a chance to come back. ಈಗ ಈ AI ಇಂಪ್ಯಾಕ್ಟ್ ನಿಮ್ಮ ಇದರಲ್ಲೂ ಆಗುತ್ತೆ? ಇದೆ. ಇಟ್ ಇಸ್ ದೇರ್ ಇನ್ ಅವರ್ ದಿಸ್ ಒನ್ ಆಲ್ಸೋ. ಆಲ್ರೆಡಿ ಅದು ಫುಲ್ ಫ್ಲೆಜ್ಡ್ ಆಗಿ ಕೆಲಸ ಮಾಡ್ತಾ ಇದೆ. ವಿ ಆರ್ ಆಲ್ಸೋ ಯೂಸಿಂಗ್ ಮೆನಿ AI ಟೂಲ್ಸ್. ಸೊ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ವಿ ಆರ್ ನಮ್ಮ ಬುದ್ಧಿ ನಾವು ಉಪಯೋಗಿಸಿ ಅದು ಕರೆಕ್ಟಾಗಿ ಕ್ವಶನ್ ಕೇಳ್ತೀವಿ. ಅದು ಕಂಪ್ಲೀಟ್ ಆಗಿ ಅದಕ್ಕೆ ನಾವು ಅದನ್ನೇ ನಂಬಾರ್ದು. ಬಟ್ ವೇರ್ ರಿಕ್ವೈರ್ಡ್ ನಮ್ಗೆ ಫಾಸ್ಟಾಗಿ ಏನಾದ್ರು ಒಂದು ಒಪಿನಿಯನ್ ಬೇಕು, ಅಥವಾ ನಾವು ಮಾಡಿರೋದು ಕರೆಕ್ಟಾಗಿ ಇಲ್ವಾ ಅಂತ ಇನ್ನೊಂದ್ಸತಿ ಯಾರೊಬ್ರು ಥರ್ಡ್ ಪಾರ್ಟಿ ಕ್ರಾಸ್ ವೆರಿಫೈ ಮಾಡೋಕ್ಕೆ ವಿ ಆರ್ ಯೂಸಿಂಗ್ AI. ಬಟ್ ನಾನು ಹೇಳೋದು ಏನು ಅಂದರೆ, ಕಮಿಂಗ್ ಬ್ಯಾಕ್ ಟು ದಿಸ್ ಪಾಯಿಂಟ್, ಟುಡೇ ಕರಿಯರ್ ಬ್ರೇಕ್ ಯು ವಾಂಟ್ ಟು ಟೇಕ್, ಯು ಟೇಕ್ ಇಟ್, ಆರ್ ಯು ವಾಂಟ್ ಟು ಪಿವಟ್. ಅಂದರೆ ನೀವು ಇನ್ನೇನೋ ಕಂಪ್ಲೀಟ್ಲಿ ಡಿಫ್ರೆಂಟ್ ಮಾಡಬೇಕು ಅಂತ ಸುಮಾರು ಜನ ಹೆಂಗಸರು ಮಾಡ್ತಾ ಇದ್ದಾರೆ. ಕಂಪ್ಲೀಟ್ಲಿ ದೇ ಆರ್ ಡೂಯಿಂಗ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಇವಾಗ ಆಪ್ಷನ್ಸ್ ಜಾಸ್ತಿ ಇದೆ. ನಾವು ಅವಾಗ ಇದ್ದಾಗ 90s 2000 ನಮ್ಗೆ ಅಷ್ಟು ಆಪ್ಷನ್ಸ್ ಇರಲಿಲ್ಲ ಅಲ್ವಾ? ಎಲ್ಲ ಮಲ್ಟಿಪಲ್. ಎಸ್, ಮತ್ತೆ ಡಿಗ್ನಿಟಿ ಆಫ್ ಲೇಬರ್ ಅನ್ನೋದು ಹೊರಟೋಗಿದೆ, ಎಲ್ಲಾನು ಮಾಡಬಹುದು. ಸೊ ಐ ಥಿಂಕ್ ಬ್ಯಾಲೆನ್ಸಿಂಗ್ ನಲ್ಲಿ ವಿ ನೀಡ್ ಟು ಪುಟ್ ಲಾಟ್ ಆಫ್ ಎಫರ್ಟ್ಸ್ ಇಫ್ ಯು ವಾಂಟ್ ಸಮಥಿಂಗ್, ಬಟ್ ಐ ಶುಡ್ ವಾಂಟ್ ಇಟ್. ಸೊ ಸೇಮ್ ಕಾನ್ವರ್ಸೇಷನ್ ಅಂಡ್ ಸೇಮ್ ಅಂಡರ್ಸ್ಟ್ಯಾಂಡಿಂಗ್ ಯು ಹ್ಯಾಡ್ ವಿತ್ ಯುವರ್ ಹಸ್ಬೆಂಡ್ ಆಲ್ಸೋ? ಅದು ದಟ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಅದನ್ನು ಹೇಳಿ. ಅದೇ ಏನಂತ ಹೇಳಿದ್ರೆ, ಶಾರದಾ ಇಸ್ ಟೋಟಲಿ 24/7
ಪ್ರೊಫೆಷ್ನಲ್ ಆ್ಯಂಡ್ ವರ್ಕಿಂಗ್ ಲೇಡಿ. ಅವ್ರ ಹಸ್ಬೆಂಡು ಹೀ ಈಸ್ ಮ್ಯಾನೇಜಿಂಗ್ ದ ಕಂಪ್ಲೀಟ್ ಹೌಸ್ ಹೋಲ್ಡ್ ವರ್ಕ್ ರೆಸ್ಪಾನ್ಸಿಬಿಲಿಟಿ. ವೆರಿ ಇಂಟ್ರೆಸ್ಟಿಂಗ್. ನಾವು ಇದು ಫೋನಲ್ಲಿ ಮಾತಾಡಿದಾಗ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಐ ವಾಂಟೆಡ್ ಟು ಇದು ಇಲ್ಲಿ ಮಾತಾಡಿದ್ರೆ ಪಾಡ್ಕಾಸ್ಟಲ್ಲಿ ಮಾತಾಡಿದ್ರೆ ಅದು ಫ್ರೆಶ್ ಆಗಿರುತ್ತೆ ಮತ್ತು ನ್ಯೂ ಐಡಿಯಾಸ್ ಬರುತ್ತೆ ಅಂದ್ಬಿಟ್ಟು ನಾನು ಹೋಲ್ಡ್ ಮಾಡಿದೆ. ಅಲ್ಲಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲಿಲ್ಲ. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಇಲ್ಲ, ಐ ಶುಡ್ ಸೇ ನಾನು ಐ ವಾಸ್ ಫಾರ್ಚುನೇಟ್. ಯಾಕಂದ್ರೆ ಮದುವೆ ಆದಂಗಿಂದಲೂ ದಿಸ್ ಫ್ಯಾಮಿಲಿ ಅರೇಂಜ್ಡ್ ಮ್ಯಾರೇಜ್. ಇಟ್ ಈಸ್ ಅನ್ ಅರೇಂಜ್ಡ್ ಮ್ಯಾರೇಜ್. ಹಿ ಈಸ್ ಫ್ರಮ್ ಮೈಸೂರ್, ಬಟ್ ವೆರಿ ಬ್ರಾಡ್ ಮೈಂಡೆಡ್ ಫ್ಯಾಮಿಲಿ ಅಂತ ಹೇಳ್ಬೋದು. ಇವ್ರು ಒಬ್ಬರೇ ಅಲ್ಲ, ನಮ್ಮ ಹಸ್ಬೆಂಡ್ ಒಬ್ಬರೇ ಅಲ್ಲ ಸಪೋರ್ಟ್ ಮಾಡಿದ್ರು. ಅವ್ರ ಅಜ್ಜಿ ಇದ್ರು ನಮ್ಮ ಜೊತೆ, ಅವ್ರ ತಾಯಿ ಇದ್ರು. ಬಟ್ ಅವ್ರ ಫ್ಯಾಮಿಲಿ ಎವ್ರಿಬಡಿನೂ ದೇ ರೆಸ್ಪೆಕ್ಟ್ ಮೀ ಫಾರ್ ವಾಟ್ ಐ ಆಮ್. ಆ್ಯಂಡ್ ಇವಾಗ ಯಾವುದೋ ಫಂಕ್ಷನ್ಗೆ ಹೋಗಲಿಲ್ಲ, ಫೋನ್ ಮಾಡಲಿಲ್ಲ ಅಂದರೆ ಯಾರು ಬಂದು ಇದು ಮಾಡಲ್ಲ. ಗೊತ್ತು ಶಾರದಂಗೆ ವೀಕ್ ಡೇ ಆದರೆ ಅವಳಿಗೆ ಬರೋಕ್ಕಾಗಲ್ಲ, ಶಿ ಈಸ್ ಬ್ಯುಸಿ ಅಂತ. ಆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಫ್ಯಾಮಿಲಿನಲ್ಲಿ. ಸೊ ಇಟ್ಸ್ ಎ ವೆರಿ ಮೆಚ್ಯೂರ್ಡ್ ಫ್ಯಾಮಿಲಿ. ಸೊ ಐ ಥಿಂಕ್ ನಾನು ಮಾತಾಡಿದಾಗ ಯೂಸ್ಡ್ ಎ ವರ್ಡ್ ಕಾಲ್ಡ್ ರೋಲ್ ರಿವರ್ಸಲ್ ಅಂತ. ಇದೆಲ್ಲ ಒಂದು ಟೈಪ್ ಕಾಸ್ಟ್ ಆಗಿದೆ. ಹೆಂಗಸರು ಅಂದರೆ ಕಿಚನ್ ವರ್ಕ್ ಮಾಡಬೇಕು, ಮಕ್ಕಳು ನೋಡ್ಕೋಬೇಕು, ಗಂಡಸರು ಅಂದರೆ ಹೊರಗಿನ ಮಾಡಬೇಕು. ಇದೆಲ್ಲ ನಮ್ಮ ಮೈಂಡ್ನಲ್ಲಿ ಇರೋದು. ಯಾರಿಗೆ ಯಾವ್ದು ಇಷ್ಟನೋ ಅದು ಮಾಡಿದ್ರೆ ಸೊ ಯು ವಿಲ್ ಎಂಜಾಯ್ ಇಟ್. ದಟ್ಸ್ ವೈ ಐ ಸೆಡ್ ನಾವು ಅದು ಮಾತುಕತೆ ಮಾಡೋ ಅಷ್ಟು ಮೆಚ್ಯೂರಿಟಿ ಇರಬೇಕು ನಮಗೆ. ಸೊ ನನ್ಗೆ ಇಲ್ಲ, ಐ ವಾಂಟ್ ಟು ಮೆನ್ಷನ್ ಒನ್ ಥಿಂಗ್ ಶಮಂತ. ವೆನ್ ವಿ ಆರ್ ಸೇಯಿಂಗ್, ಇವಾಗ ನಾವು ವಿ ಸ್ಪೋಕ್ ಅ ಲಾಟ್ ಅಬೌಟ್ ವಿಮೆನ್ ಡೈರೆಕ್ಟರು, ವಿಮೆನ್ ಕಂಪ್ನಿ ಸೆಕ್ರೆಟರಿ, ವಿ ಸೆಡ್ ವರ್ಕ್ ಲೈಫ್ ಬ್ಯಾಲೆನ್ಸ್. ಐ ಥಿಂಕ್ ಆಸ್ ಅ ವುಮೆನ್ ಹೆಂಗಸಾಗಿ ನಮ್ಮದು ಒಂದು ಜವಾಬ್ದಾರಿ ಇರುತ್ತೆ, ನಮ್ಮ ಗಂಡು ಮಕ್ಕಳು ನಾವು ಹೇಗೆ ಬೆಳೆಸ್ತೀವಿ ಅನ್ನೋದು. ಅದಕ್ಕೆ ನಾನು ಕೇಳಿದ್ದು ನಿಮ್ಮಲ್ಲಿ ಈ ಥರ ಒಂದು ವೆರಿ ಬ್ಯಾಲೆನ್ಸ್ಡ್ ಅಟ್ಮಾಸ್ಫಿಯರ್ ಮತ್ತು ಎಕ್ಸ್ಪೋಸ್ ಆಗಿರೋದ್ರಿಂದ. ಇವಾಗ ನನ್ನ ಸೊಸೆನೂ ಲಾಯರು, ನನ್ನ ಮಗ ಲಾಯರ್, ದೊಡ್ಡವನು, ಸೊಸೆನೂ ಲಾಯರು. ಅವಳು ಬೆಳಗ್ಗೆ 9 ಗಂಟೆ 10 ಗಂಟೆಗೆ ಹೋದ್ರೆ ರಾತ್ರಿ 9 ಗಂಟೆಗೆ ಬರೋದು. ಸೊ ಹಿ ನೋಸ್ ವೆರಿ ವೆಲ್. ಸೊ ಬಂದ ತಕ್ಷಣ ಇದು ಮಾಡ್ಕೊಡ್ಬೇಕು, ಅದು ಮಾಡ್ಕೊಡ್ಬೇಕು ಅಂತ ದ ಡಿಮ್ಯಾಂಡಿಂಗ್ ಇಸ್ ನಾಟ್ ದೇರ್. ಸೊ ದಿಸ್ ಎ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ಈ ಜನರೇಷನ್ ಐ ಥಿಂಕ್ ಫಾರ್ ಬೆಟರ್, ದೇ ಆರ್ ಫಾರ್ ಬೆಟರ್. ಬಟ್ ನಾ ಹೇಳೋದು, ನಾವು ತಾಯಿಯಾಗಿ, ಅಜ್ಜಿಯಾಗಿ, ಅಕ್ಕನಾಗಿ ನಾವು ಹೇಗೆ ಬೆಳೆಸ್ತೀವಿ ನಮ್ಮ ತಮ್ಮಂದ್ರನ್ನ, ನಮ್ಮ ಗಂಡು ಮಕ್ಕಳನ್ನ, ದಟ್ಸ್ ವೆರಿ ಇಂಪಾರ್ಟೆಂಟ್. ಇಫ್ ಯು ಟೆಲ್ ದೆಮ್ ಯು ಹ್ಯಾವ್ ಟು ಬಿ ಹಾರ್ಡ್ ವರ್ಕಿಂಗ್, ಪ್ರೊಫೆಷನಲ್ ಅಪ್ರೋಚ್ ಇರಬೇಕು ಅಂದರೆ ನಾವಾಗಿದ್ದೀವೋ ಇಲ್ವೋ ನೋಡ್ತಾರೆ ಅವರು. ಸೊ ಪೇರೆಂಟಿಂಗ್ ಈಸ್ ಅಬೌಟ್ ದಿಸ್. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅದು. ಆ್ಯಂಡ್ ಶಾರದಾ, ಐ ರಿಯಲಿ ಡೋಂಟ್ ವಾಂಟ್ ಟು ಗ್ಲೋರಿಫೈ ದ್ಯಾಟ್ ಕ್ಯಾನ್ಸರ್ ಸರ್ವೈವರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ನಿಮ್ಗದು ಅಟ್ಯಾಕ್ ಆಗಿತ್ತು. ಹೌದೌದು. ಐ ಥಿಂಕ್ 2013-14 ಐ ಅವಾಗ ಒಂದು 12 ವರ್ಷದಿಂದ. ಅವಾಗಿನ್ನೂ ನಮ್ದು ಇಷ್ಟೊಂದು ಮೆಡಿಕಲ್ ಸೈನ್ಸಸ್ ಇಂಪ್ರೂವ್ ಆಗಿತ್ತು. ಇಟ್ ವಾಸ್ ದೇರ್, ಇಟ್ ವಾಸ್ ಲೈಕ್ ಹೌ ವಿ ಹ್ಯಾವ್ ಇಟ್ ಟುಡೇ. ಬಟ್ ಇವಾಗೆಲ್ಲ ತುಂಬಾ ಇಂಪ್ರೂವ್ ಆಗಿದೆ, ತುಂಬಾ ಇಂಪ್ರೂವ್ ಆಗಿದೆ. ಅವೇರ್ನೆಸ್ ಎಲ್ಲ ಇದೆ. ಅವಾಗಿತ್ತು, ಥ್ಯಾಂಕ್ಫುಲಿ ನನಗೂ ಇಟ್ ವಾಸ್ ಇನಿಷಿಯಲ್ ಸ್ಟೇಜ್. ಸೊ ಹಾಗಾಗಿ ನನಗೆ ಐ ವೆಂಟ್ ಥ್ರೂ ದ ಹೋಲ್ ಇದು 1 year ದಟ್ ಹೋಲ್ ಪ್ರೊಸೀಜರ್. ಬಟ್ ಅವಾಗ ಐ ಹ್ಯಾಡ್ ಸಮ್ ಗುಡ್ ಎಕ್ಸ್ಪೀರಿಯನ್ಸಸ್. ಯಾಕೆಂದರೆ ಅಲ್ಲಿವರೆಗೂ ನನ್ನ ಆಫೀಸಲ್ಲಿ ಎಲ್ಲ ಕೆಲಸ ನಾನು ಏನು ಮಾಡಿದ್ರು ಜೂನಿಯರ್ಸ್ ನಾನು ಎಲ್ಲ ಚೆಕ್ ಮಾಡಿ ಕಳಿಸ್ತಾ ಇದ್ದೆ. ಆವಾಗ ನನ್ನ ಟ್ರೀಟ್ಮೆಂಟ್ ಟೈಮ್ನಲ್ಲಿ ಸುಮಾರು ಕೆಲವು ವಾರಗಳೇನು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ನೀವು ಅವಾಗ ಇಂಡಿಪೆಂಡೆಂಟ್ ಆಗೋಗಿದ್ದೆ, ಆಲ್ರೆಡಿ 5 years ಆಗಿತ್ತು. ಸೊ ಐ ಹ್ಯಾಡ್ ಟು ರಿಲೈ ಅ ಲಾಟ್ ಆನ್ ಮೈ ಟೀಮ್ ಮೆಂಬರ್ಸ್. ಅಂದರೆ ಅವಾಗ ಡೆಲಿಗೇಷನ್, ಟ್ರಸ್ಟ್ ಇದೆರಡು ಇಂಪಾರ್ಟೆಂಟ್. ಅಂದರೆ ಇನ್ನೊಬ್ರು ಕೆಲಸ ಹೇಳ್ಕೊಡೋದು, ಕೊಡೋದು, ಪ್ಲಸ್ ಅವ್ರು ಮಾಡಿದ್ದಾರೆ ಅಂದರೆ ನಂಬಿಕೆ ಇರೋದು. ಸೊ ಅಷ್ಟರೊಳಗೆ ದೇ ಆಲ್ ರಿಯಲಿ ಗ್ರೂ ಅಪ್. ಅವಾಗ ಒಂಥರ ಅವ್ರಗಳಿಗೆಲ್ಲ ಅವರೇ ಜವಾಬ್ದಾರಿ ತೊಗೊಂಡು ಮಾಡೋಕ್ಕೆ ಶುರು ಮಾಡಿದ್ರು. ಒಬ್ಬರು ಕ್ಲೈಂಟ್ ಅವರು ಹಿ ಈಸ್ ಆಲ್ಸೋ ಎ ಕ್ಯಾನ್ಸರ್ ಸರ್ವೈವರ್. ನಾವು ಕ್ಯಾನ್ಸರ್ ವಾರಿಯರ್ ಅಂತ ಹೇಳಿದ್ರೆ ಯೋಧರು ಅಂತ ಹೇಳೋದು ಬೆಟರ್. ಯಾಕೆಂದರೆ ನಾವು ಸರ್ವೈವರ್ ಅಲ್ಲ, because we have gone beyond hesitant. So ಅವ್ರದ್ದು he wanted to start a foundation. See, for example, ನನ್ನ ಪ್ರೊಫೆಷನ್ನು ಇದು ಎರಡನ್ನು ಮಿಕ್ಸ್ ಮಾಡಿ ಅಲ್ಲ, ಐ ಟೋಲ್ಡ್ ಹಿಮ್ ಸೆಕ್ಷನ್ 8 ಕಂಪ್ನಿ ಶುರು ಮಾಡಿ, ಇಟ್ ಇಸ್ ಬೆಟರ್ ಫಾರ್ ಯು ಅಂತ ಹೇಳಿ. ನಮ್ಮ ಪ್ರೊಫೆಷನಲಾಗಿ ವಿ ಆರ್ ಹೆಲ್ಪಿಂಗ್ ಹಿಮ್. ಡೊನೇಷನ್ಸು ಅದು ಇದು ಸಮ್ಟೈಮ್ಸ್ ವಿ ಕನೆಕ್ಟ್ ಕಾರ್ಪೊರೇಟ್ಸ್. ಸೊ ಆ ಸ್ಪೇಸ್ನಲ್ಲಿ ಐ ಆಮ್ ದೇರ್ ವಿತ್ 2-3 ಫೌಂಡೇಶನ್ಸ್ ಲೈಕ್ ದಟ್. ಸೊ ಕ್ಯಾನ್ಸರ್ ಹ್ಯಾಸ್ ಬೀನ್ ಎ ಗ್ರೇಟ್ ಟರ್ನಿಂಗ್ ಪಾಯಿಂಟ್. ನೋ ಸ್ಟಿಗ್ಮಾ. and it's a turning point for me personally. So my life has been far better. ನಂದು ಡಯಟ್ ಎಲ್ಲ ಚೇಂಜ್ ಮಾಡಿಕೊಂಡೆ, ಮೈ ಲೈಫ್ ಸ್ಟೈಲ್ ಐ ಹ್ಯಾವ್ ಚೇಂಜ್ಡ್. ಸೊ ಅದು ಒಂದು ಶಾಕ್ ಬಂದಮೇಲೆ, ಬಿಕಾಸ್ ನಾವು ಇವಾಗ ವಿ ಆರ್ ಹ್ಯಾವಿಂಗ್ ಸೆಕೆಂಡ್ ಇನ್ನಿಂಗ್ಸ್. ನಮ್ದು ಕ್ಯಾನ್ಸರ್ ವಾರಿಯರ್ಸ್ಗೆ ಇಟ್ಸ್ ಎ ಸೆಕೆಂಡ್ ಇನ್ನಿಂಗ್ಸ್ ಅಲ್ವಾ, ನಮ್ಮ ದೇವರ ದಯದಿಂದ ಇದಿಷ್ಟು ಇದೆ. ಸೊ ವಿ ಹ್ಯಾವ್ ಟು ಮೇಕ್ ಬೆಸ್ಟ್ ಔಟ್ ಆಫ್ ಇಟ್. ಓಕೆ, ನೀವು ಒಂದು ವರ್ಡ್ ಯೂಸ್ ಮಾಡಿದ್ರಿ, ನಾನು ಡಿಸ್ಟರ್ಬ್ ಮಾಡಲಿಲ್ಲ. ಅವಾಗ ಫ್ಲೋ ಇತ್ತು ಅಂತ ನಂಗೆ ಬಹಳ ಬೇಗ ಗೊತ್ತಾಯಿತು, ಅರ್ಲಿ ಸ್ಟೇಜ್ ಅಂತ. ಹೇಗೆ ಗೊತ್ತಾಯಿತು? ದಟ್ ಈಸ್ ಎ ಚಾಲೆಂಜ್ ಟು ಎನಿಬಡಿ. ಹೌದು, ದಟ್ಸ್ ಎ ಇಂಟ್ರೆಸ್ಟಿಂಗ್ ಸ್ಟೋರಿ. ನನ್ನ ಮಕ್ಕಳು ಇಬ್ಬರು ಚಿಕ್ಕವರು ಇದ್ದಾಗ ನಾನು ಹೇಳಿದ್ನಲ್ಲ, ಐ ವಾಸ್ ವರ್ಕಿಂಗ್ ಆಲ್ ದ ಟೈಮ್. ನಮಗೂ ಏನು ಫ್ಯಾಮಿಲಿ ಸಪೋರ್ಟ್ ಇರಲಿಲ್ಲ ಅದರ್ ದ್ಯಾನ್ ಮೈ ಹಸ್ಬೆಂಡ್. ಆಮೇಲೆ ಇನ್ನೊಬ್ರು ಮನೆಯಲ್ಲಿ ಒಬ್ಬರು ಸಪೋರ್ಟ್ ಇದ್ದಾರೆ ಅಷ್ಟೇ. ಸೊ ಅವಾಗ ಒಬ್ಬಳು ಮೇಡ್ ಇಟ್ಕೊಂಡಿದ್ದೆ. ಸೊ ಈ 2013 ಅಂದರೆ ಮಕ್ಕಳೆಲ್ಲ ದೊಡ್ಡವರಾಗಿ ಹೋಗಿದ್ರು, ಅವಳು ಬಿಟ್ಟು ಹೋಗಿದ್ಲು. ಅವಳು ಒಂದ್ಸತಿ ಬಂದ್ಲು,
ಈ ಸೆಂಟ್ ಜಾನ್ಸ್ಗೆ ಬಂದಿದ್ದೀನಿ ಅಕ್ಕ, ನಂಗೆ ಇಲ್ಲೇನೋ ಒಂದು ಗೆಡ್ಡೆ ಆಗಿದೆ ಅಂತ. ಅವಳಿಗೆ ಆ್ಯಕ್ಚುಲಿ ಬ್ರೆಸ್ಟ್ ಕ್ಯಾನ್ಸರ್ ಇದ್ದಾಗ ನಂಗೆ ಗೆಡ್ಡೆ ಆಗಿದೆ ಅಂತ, ಅವಳು ಕ್ಯಾನ್ಸರು ಇದೆಲ್ಲ ಏನೂ ಗೊತ್ತಿರಲಿಲ್ಲ. ಸರಿ, ನನಗೂ ಐ ಫೆಲ್ಟ್ ಆ್ಯಕ್ಚುಲಿ ಒಂದು 2-3 ಮಂತ್ಸಿಂದ ಎಲ್ಲೋ ಒಂದು ಬ್ಲ್ಯಾಕ್ ಮಾರ್ಕ್ ಸ್ವಲ್ಪ ಇತ್ತು. ಅದು ನೋವಿಲ್ಲ, ಅದರಿಂದ ಏನು ದೆರ್ ಇಸ್ ನೋ ಊಸಿಂಗ್ ಔಟ್, ಏನು ಬರೋದು ಲಿಕ್ವಿಡು ಇದು ಏನೂ ಇರಲಿಲ್ಲ. ಬಟ್ ದೆರ್ ವಾಸ್ ಸಮಥಿಂಗ್ ರಾಂಗ್. ನನಗೆ ಗೊತ್ತಾಯ್ತು, ಅದು ಒಂಥರ ಮಾರ್ಕ್ ಥರ ಇತ್ತು. ನಾನು ಬಿಕಾಸ್ ಅವಳು ಹೇಳಿದ್ಮೇಲೆ ನನಗೊಂದು ಟ್ರಿಗರ್ ಆಯಿತು, ಮೇ ಬಿ ನಾನು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕಿದ್ದು ಅಂತ. ದಟ್ ವಾಸ್ ಹೌ ಐ ಕೇಮ್ ಟು ನೋ. ಗುರು ಶಿ ಇಸ್ ಮೈ ಸೇವಿಯರ್ ಅಂತ ಹೇಳ್ಬೋದು. ಸೊ ಅವಳು ಇವಾಗ ಬಂದಾಗಲೂ ಪ್ರತಿ ಸತಿ ಸೆಂಟ್ ಜಾನ್ಸಿಗೆ ಬಂದಾಗಲೂ ಅವಳು ಶಿವಮೊಗ್ಗಲ್ಲಿ ಇರ್ತಾಳೆ. ಸೊ ನಾನು ಸೆಂಟ್ ಜಾನ್ಸಿಗೆ ಬಂದಾಗೆಲ್ಲ ಅವಳ ಮನೆಗೂ ಬರ್ತಾಳೆ. ಅವಳಿಗೂ ಏನೋ ಒಂದಷ್ಟು ಹಣ್ಣು ದುಡ್ಡು ಅದು ಇದು ಕೊಟ್ಬಿಟ್ಟು ವಾಟ್ ಎವರ್ ಐ ಕ್ಯಾನ್. ಯಾಕೆಂದರೆ ಆವಾಗ ಅವಳು ನಾನು ನೋಡ್ಕೊಂಡಿದ್ದು. ಪ್ಲಸ್ ಇದು ಸಡನ್ಲಿ ಶಿ ವಾಸ್ ಮೈ ಒಂಥರ ಗಾಡ್ ಸೆಂಟ್ ಅಂತಾರಲ್ಲ ಹಾಗೆ. ಸೊ ನೀವು ಪ್ರಶ್ನೆ ಕೇಳಿದ್ದು ಇಂಪಾರ್ಟೆಂಟ್, ಯಾಕೆಂದ್ರೆ ಕ್ಯಾನ್ಸರ್ನಲ್ಲಿ ಎಲ್ಲ ಹೇಳ್ತಾರೆ ನೀವು 3rd-4th ಸ್ಟೇಜಿಗೆ ಬರ್ತೀರಾ, ಬೇಗ ಬನ್ನಿ, ಗೊತ್ತಾಗಲ್ಲ ಅದು. ಅದಕ್ಕೆ ರೆಗ್ಯುಲರ್ ಚೆಕಪ್ಗಳು ಮಾಡ್ಕೋಬೇಕು, ಟೆಸ್ಟ್ಗಳು ಮಾಡ್ಕೋಬೇಕು. ಬಟ್ ಥಿಂಗ್ ಈಸ್ ಮೆನಿ ಟೈಮ್ಸ್ ಚೆಕಪ್ ಮಾಡ್ಕೊಂಡ್ಮೇಲೆ ಫ್ಯೂ ಮಂತ್ಸ್ ಆದಮೇಲೆ ಇದು ಬಂದ್ರೂ ಯು ಕಾಂಟ್ ಡೂ ಎನಿಥಿಂಗ್. ಸೊ ಐ ಥಿಂಕ್ ಇಟ್ಸ್ ಇಸ್ ಗೋಯಿಂಗ್ ಬ್ಯಾಕ್ ಟು ಜೆನೆಟಿಕ್ಸ್ ಇದ್ರೆ ಇಟ್ ಇಸ್ ಡಿಫಿಕಲ್ಟ್ ಆಫ್ ಕೋರ್ಸ್. ಯು ಮೀನ್ ಅದು ಟೆಸ್ಟ್ಗಳು ಮಾಡಿಸ್ಕೊಳ್ಳೋದು, ಟು ಬಿ ಅವೇರ್ ಇಸ್ ಬೆಟರ್. ಇನ್ನೊಂದು ಟು ಹ್ಯಾವ್ ಹೆಲ್ದಿ ಲೈಫ್ ಸ್ಟೈಲ್. ಸರ್ಪ್ರೈಸಿಂಗ್ ಥಿಂಗ್ ಇಸ್ ನಾವು ಹೆಲ್ದಿ ಲೈಫ್ ಸ್ಟೈಲ್ ಅಂದ್ಕೊಳ್ಳೋದು ಶಮಂತ, ಬರೀ ನಾವು ಸಿಟಿನವ್ರಿಗೆ ಹೆಲ್ದಿ ಲೈಫ್ ಸ್ಟೈಲ್ ಇಲ್ಲ ಅಂತ. ಅನ್ಫಾರ್ಚುನೇಟ್ಲಿ ನೀವು ನೋಡಿದ್ರೆ ರೂರಲ್ ಏರಿಯಾಯಿಂದ ಎಷ್ಟು ಜನ ಬರ್ತಾರೆ ನೋಡಿ. ಹೌದು, ಎಷ್ಟು ಜನ ವಿತ್ ಕ್ಯಾನ್ಸರು ಬೇರೆ ಡಿಸೀಸ್ ಬರ್ತಾರೆ, ಯಾಕಂದ್ರೆ ಅಲ್ಲೂ ಲೈಫ್ ಸ್ಟೈಲ್ ಆಗೋಗಿದೆ. ಹೌದು, ಇವಾಗ ಕಿದ್ವಾಯಿಗೆ ಅಂತ ಹೋಯ್ತು ಅಂದ್ರೆ ಬರೀ ಔಟ್ಸೈಡ್ ಬೆಂಗಳೂರೇ ಜಾಸ್ತಿ ಇದೆ. ಹೌದು, ಎಲ್ಲ ಹಾಸ್ಪಿಟಲ್ಸ್ನೂ ಅವರೇ ಇದ್ದಾರೆ. ಸೊ ಇವಾಗ ರೂರಲ್ ಅರ್ಬನ್ ಅಂತಿಲ್ಲ, ಬಟ್ ನಮ್ಮ ಲೈಫ್ ಸ್ಟೈಲು ಸ್ಲೀಪ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಲ್ಯಾಕ್ ಆಫ್ ಸ್ಲೀಪ್. ಸೊ ಇವಾಗ ಔಟ್ ಆಫ್ ಮೆಡಿಸನ್ ಎಲ್ಲ ಕಂಪ್ಲೀಟ್ಲಿ ಔಟ್ ಆಫ್ ಎವ್ರಿಥಿಂಗ್. ಓಕೆ, ರಿಯಲಿ ಫೀಲಿಂಗ್ ಗುಡ್ ದಟ್ ಸುಮಾರು ಜನ ಹೇಳ್ತಾರೆ ಕ್ಯಾನ್ಸರ್ ವಾರಿಯರ್ಸ್, ಐ ಥಿಂಕ್ ಇಟ್ಸ್ ಗುಡ್ ಐ ಗಾಟ್ ಕ್ಯಾನ್ಸರ್ ಅಂತ. ಯಾಕೆ ಅಂದರೆ ಅದೊಂದು ನಿಮಗೆ ಶಾಕ್ ಕೊಟ್ಟು ಒಂದು ಜೋಲ್ಟ್ ಕೊಟ್ಟಂಗೆ ಅಂತಾರೆ, ಜಸ್ಟ್ ಗೆಟ್ ಅಪ್ ಆ್ಯಂಡ್ ಸಿ ನಿನಗೆ ಏನಾಗ್ತಾ ಇದೆ ಅಂತ. ಇಲ್ಲಾಂದರೆ ಅಲ್ಲಿವರೆಗೂ ವಿ ಟೇಕ್ ಅವರ್ ಬಾಡಿ ಫಾರ್ ಗ್ರಾಂಟೆಡ್. ಸೊ ಮೋಸ್ಟ್ ಪೀಪಲ್ ಫೀಲ್ ದಟ್ ನಾನು ಐ ಫೀಲ್ ಇಟ್ ಒಂಥರ ಇಟ್ ಹ್ಯಾಪನ್ ಫಾರ್ ದ ಗುಡ್ ಅಂತ. ಓಕೆ ಓಕೆ, ಮೆನಿ ಗುಡ್ ಥಿಂಗ್ಸ್ ಹ್ಯಾವ್ ಹ್ಯಾಪನ್ ಟು ಮೀ. ಅದಾದಮೇಲೆ ಓವರ್ ಆಲ್ ಮೈ ಹೆಲ್ತ್ ಹ್ಯಾಸ್ ಇಂಪ್ರೂವ್ಡ್. ಓಕೆ, ಬೋತ್ ಆಫ್ ಕೋರ್ಸ್ ಮೆಂಟಲ್ ಹೆಲ್ತ್ ವಾಸ್ ನಾಟ್ ಅಟ್ ಆಲ್ ಎ ಚಾಲೆಂಜ್. ಬಟ್ ಅಂದರೆ ವಿ ಸ್ಟಾರ್ಟ್ ಪೇಯಿಂಗ್ ಅಟೆನ್ಷನ್ ಟು ಅವರ್ ಬಾಡಿ ಅಲ್ವಾ. ಬಾಡಿ ಆ್ಯಂಡ್ ಮೈಂಡ್, ಬಾಡಿ ಆ್ಯಂಡ್ ಮೈಂಡ್ ಬೋತ್ ವಿ ಹ್ಯಾವ್ ಟು ಪೇ ಅಟೆನ್ಷನ್. ಸೊ ದಟ್ ಈಸ್ ನಂದು ಲರ್ನಿಂಗ್. ಸೊ ನಾನು ಏನು ಮಾಡಿದೆ ಆವಾಗ ಜುಲೈ 2013 ನಂಗೆ ಗೊತ್ತಾಯಿತು. ಸುಮಾರು 9 ಮಂತ್ಸ್ ಟ್ರೀಟ್ಮೆಂಟ್ ಎಲ್ಲ ಇತ್ತು. ಸೊ ಜಾನ್ವರಿನಲ್ಲಿ ಅವಾಗ ನ್ಯೂ ಇಯರ್ಗೆ ಎಲ್ರಿಗೂ ನಾನು ಗ್ರೀಟಿಂಗ್ ಕಾರ್ಡ್ ಮಾಡಿ ಐ ರೋಟ್ಸ್ ಒನ್ ಟೇಕ್ ಅವೇಸ್ ಅಂತ. ನಾನು ಕ್ಯಾನ್ಸರ್ ಟೇಕ್ ಅವೇಸ್ 120 ಟೇಕ್ ಅವೇಸ್ ಬರೆದು ಐ ಹ್ಯಾವ್ ಸೆಂಟ್ ಇಟ್ ಟು ಎವ್ರಿಬಡಿ ಹೂ ಹೆಲ್ಪ್ ಮೀ. ಆಮೇಲೂ ಸುಮಾರು ಜನ ಹೂ ಆರ್ ಸಫರಿಂಗ್, ಅಥವಾ ಯಾರೋ ಎಲ್ಲೋ ಕೇಳಿದರೆ ಈಗ ಈ ಥರ ಆಗಿದೆಯಂತೆ, ಕೆನ್ ಯು ಶೇರ್ ದಟ್ ಟೇಕ್ ಅವೇಸ್ ಅಂತಾರೆ. ಐ ಸೆಡ್ ಫೈನ್. ಅಂದರೆ ನಮ್ಗೆ ಏನಾರು ಒಂದು ಕ್ರೈಸಿಸ್ ಆದರೆ ಅದರೊಳಗೆ ಏನಾರು ಒಂದು ಲೆಸನ್ ಕಲ್ತ್ಕೊಂಡ್ರೆ ದಟ್ಸ್ ದ ಬೆಸ್ಟ್ ವೇ ಲರ್ನಿಂಗ್. ಮೀನ್ ಯು ರಿಫ್ಲೆಕ್ಟ್ ಆನ್ ದಟ್ ಆ್ಯಂಡ್ ಲರ್ನ್. ಓಕೆ, ಟು ಕನ್ಕ್ಲೂಡ್ ವಿತ್, ಈಗ ನೀವು ಇಂಡಸ್ಟ್ರೀಸ್ ಅದು ಎಲ್ಲ ಹೇಳ್ತಾ ಇದ್ರಿ. ಸೊ ಆಬ್ವಿಯಸ್ಲಿ ನೀವು ಪೀಣ್ಯ ಇಂಡಸ್ಟ್ರೀಸ್ಗೆ ವೆರಿ ಕ್ಲೋಸ್ಲಿ ವರ್ಕಿಂಗ್ ವಿತ್ ದೆಮ್ ಅಂತ ಕಾಣಿಸುತ್ತೆ. ಯಾವುದು? ಪೀಣ್ಯ ಇಂಡಸ್ಟ್ರಿಯಲ್ ಸ್ಟ್ರಕ್ಚರ್. ನಾಟ್ ನಂದು ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಇಂಡಸ್ಟ್ರಿ ಅಸೋಸಿಯೇಷನ್. ಮೈ ಅಸೋಸಿಯೇಷನ್ ವಿತ್ ಸಮ್ ಆಫ್ ದೆಮ್ ಲೈಕ್ FKCCI ಅದೆಲ್ಲ ಅಂದರೆ ವಿ ವರ್ ಡೂಯಿಂಗ್ ಸಮ್ ಜಾಯಿಂಟ್ ಪ್ರೋಗ್ರಾಮ್ಸ್. ಐ ಆಮ್ ನಾಟ್ ಅಸೋಸಿಯೇಟ್ ವಿತ್ ಇಂಡಸ್ಟ್ರಿ ಅಸೋಸಿಯೇಷನ್. ಬಟ್ ನಾ ಹೇಳ್ದಂಗೆ ಕ್ಲೈಂಟ್ ಕ್ಯಾನ್ ಬಿ ಎನಿವೇರ್. It can be in an industry I have, in some industry association. It can be in Electronic City. It can be in Indranagar, MG Road. It can be anywhere. So, nam service we can give it to any kind of organization. ಓಕೆ, ಮತ್ತು ನೀವು ಆ್ಯಸ್ ಆನ್ ಔಟ್ಸೈಡರ್ ಕೂಡ ನೋಡಿದ್ದೀರಾ, ವಿಮೆನ್ ಡಿಸಿಷನ್ ಮೇಕರ್ಸ್ ಇನ್ ಆರ್ಗನೈಸೇಷನ್ಸ್ ಆರ್ ಕಂಪನೀಸಲ್ಲಿ ಅವರು ಎಷ್ಟರ ಮಟ್ಟಿಗೆ ಕಾಂಪಿಟೆಂಟ್ ಇದ್ದಾರೆ ಇಂಡಿಪೆಂಡೆಂಟ್ ಡಿಸಿಷನ್ ಮೇಕಿಂಗಲ್ಲಿ? According to me, if you are sitting there on basis of your competence, I think we are better than men, definitely. Okay. Now, ಮನೆಯಲ್ಲೇ ಎಷ್ಟು ಡಿಸಿಷನ್ಸ್ ತಗೊಂತೀವಲ್ವಾ? We are multitasking. multitaskers. See, that is another thing. Multitasking, I feel we should not do too much of multitasking.
ಆ ಪರ್ಫೆಕ್ಷನ್ ಅನ್ನೋದು, ಪರ್ಫೆಕ್ಟ್ ವುಮನ್ ಆಗಿರ್ಬೇಕು, ಎಲ್ಲ ನಾನು ಮಾಡಬೇಕು ಅನ್ನೋದು ಹೋದರೆ ಸಮ್ವೇರ್ ನಮ್ಮ ಹೆಲ್ತ್ ಹಾಳಾಗೋಗುತ್ತೆ. ಐ ಥಿಂಕ್ ಒನ್ ಬೆಸ್ಟ್ ಥಿಂಗ್ ಇಸ್ ಟು ಯಾರಿಗೆ ಯಾವುದ್ರೊಳಗೆ ಸ್ಟ್ರೆಂತ್ ಇದೆಯೋ ಅದನ್ನು ತೊಗೊಂಡು ಅವ್ರು ಡೆಲಿಗೇಟ್ ಮಾಡಿ ಅವ್ರಿಗೆ ಆ ಕೆಲಸ ಕೊಡೋದು ಬೆಸ್ಟ್. ಮನೆಯಲ್ಲೂ ನಾನು ಅದೇ ಮಾಡೋದು, ಆಫೀಸಲ್ಲೂ ಅದೇ ಮಾಡೋದು. ಸೊ ಮಲ್ಟಿ ಟಾಸ್ಕಿಂಗ್, ವೈಲ್ ಇಟ್ ಈಸ್ ವೆರಿ ನೈಸ್ ಟು ಹಿಯರ್, ದೇರ್ ಆರ್ ಲಾಟ್ ಆಫ್ ರಿಸರ್ಚ್ ಪೇಪರ್ಸ್ ಆ್ಯಂಡ್ ಥಿಯರೀಸ್ ಸೇಯಿಂಗ್ ಮಲ್ಟಿ ಟಾಸ್ಕಿಂಗ್ ಇಸ್ ನಾಟ್ ಗುಡ್ ಅಂತ. Nowadays it is coming out. They are Yes, coming yes. out. But anyway, now since we have that ability, I think even in It's in our organization- DNA. Yes, in industries, I also have clients, ಕೆಲವರು CEOಗಳು, people who have set up the industry, or ಅವ್ರದ್ದು ಹಸ್ಬೆಂಡೋ, ಫಾದರ್ ಇನ್ ಲಾನೋ, ಫಾದರ್ದೋ ಯಾವುದೋ ಇರುತ್ತೆ, ಅವ್ರಿಗೆ ದೇ ಹ್ಯಾವ್ ಟೇಕನ್ ಓವರ್ ಆ್ಯಂಡ್ ಗ್ರೋನ್ ಇಟ್. ತುಂಬ ಜನ ಆ ಥರದ್ದು ಸ್ಟೋರೀಸ್ ವಿ ಆರ್ ಹಿಯರಿಂಗ್. ಐ ಥಿಂಕ್ ವಿ ಹ್ಯಾವ್ ಇಟ್ ಇನ್ ಅಸ್, ದ ಶಕ್ತಿ ಅನ್ನೋದು ನಮ್ಮಲ್ಲಿ ಇದ್ದೇ ಇದೆ. ಬಟ್ ನಾವು ಹೌ ಫಾರ್ ಯು ವಾಂಟ್ ಟು ಗೋ, whether you want to achieve that or not, or you just want to stop somewhere in between. Most of the company secretary ಹುಡುಗಿರ್ಗೂ ಅದೇ ಹೇಳೋದು. ನಾನು ಶುರು ಮಾಡಿದಾಗ ತುಂಬ ಕಡಿಮೆ ಜನ ಇದ್ದರು. ಇವಾಗ ವೆನೆವರ್ ಐ ಗೋ ಆ್ಯಂಡ್ ಸ್ಪೀಕ್ ಟು ದಮ್, ಐ ಅಡ್ರೆಸ್ ಸೋ ಮೆನಿ ಸೆಷನ್ಸ್ ಅಲ್ಲ, ತುಂಬ ಜನ ಕ್ಲಾಸಲ್ಲಿ ನೋಡಿದ್ರೆ ಒಂದು 70-75% ಅವ್ರುಗಳೇ ಇರ್ತಾರೆ. ಬಟ್ ಹೋಗ್ತಾ 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 ನೀವು ಇಂಡಸ್ಟ್ರಿನಲ್ಲಿ ನೋಡಿದ್ರೆ ತುಂಬ ಕಡಿಮೆ ಜನ ಇರ್ತಾರೆ. ಯಾಕೆ? ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಫೈಂಡ್ ದ ಬ್ಯಾಲೆನ್ಸ್ ಆ್ಯಂಡ್ ಸಮ್ವೇರ್ ದೇ ವಿಲ್ ಡ್ರಾಪ್ ದ ಬಾಲ್. ಫೈಂಡಿಂಗ್ ದಟ್ ನೀಶ್, ವೇರ್ ಐ ಕ್ಯಾನ್ ಕಂಟಿನ್ಯೂ ಅನ್ನೋದು. ಸೊ ದಟ್ ಶುಡ್ ಬಿ ಯುವರ್ ಪರ್ಸ್ನಲ್, ನಿಮ್ಗೊಂದು ಆಸ್ಪಿರೇಷನ್ ಒಂದು ಇರಬೇಕು. ಇನ್ನೊಂದು, ಐ ಟೋಲ್ಡ್ ಯು ಅಬೌಟ್ ಆಲ್ ದಿಸ್ ಸಪೋರ್ಟ್ ಸಿಸ್ಟಮ್ಮು, ನಮ್ಗೆ ಏನು ಬೇಕು ಅಂತ ಕೇಳೋದಿರ್ಬೋದು. ಪುಟ್ಟಿಂಗ್ ದಟ್ ಎಕ್ಸ್ಟ್ರಾ ಎಫರ್ಟ್ಸ್ ಟು ಕಂಟಿನ್ಯೂ, ಅಂದರೆ ದಟ್ ರೆಸಿಲಿಯನ್ಸ್ ಅಂತೀವಲ್ಲ, ಅದು ವೆದರ್ ಇಟ್ ಈಸ್ ಯು ಆರ್ ಬ್ಯಾಟ್ಲಿಂಗ್ ಕ್ಯಾನ್ಸರ್, ಆರ್ ಯು ಆರ್ ಮ್ಯಾನೇಜಿಂಗ್ ಯುವರ್ ಕ್ಲೈಂಟ್ಸ್, ಆರ್ ಮ್ಯಾನೇಜಿಂಗ್ ಫ್ಯಾಮಿಲಿ, ಮ್ಯಾನೇಜಿಂಗ್ ರಿಲೇಷನ್ಶಿಪ್ಸ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ನಾವು ಬರೀ ಕೆಲಸದ ಕಡೆನೇ ಗಮನ ಕೊಟ್ಕೊಂಡಿರೋಕ್ಕಾಗಲ್ಲ, ಅಥವಾ ಬರೀ ಫ್ಯಾಮಿಲಿ ಕಡೆ ಕೊಟ್ಕೊಂಡಿರೋಕ್ಕಾಗಲ್ಲ. ಬೋತ್ ವೇಸ್ ಯು ವಿಲ್ ಬಿ ಅನ್ಹ್ಯಾಪಿ. ಸೊ ಟ್ರೈಯಿಂಗ್ ಟು ಫೈಂಡ್ ದಟ್ ಮಿಡ್ ಪಾತ್. ಸೊ ರಿಲೇಷನ್ಶಿಪ್ಸ್, ಹೌ ಡು ವಿ ಮ್ಯಾನೇಜ್? ಐ ಥಿಂಕ್ ಆಲ್ ದೀಸ್ ಆರ್ ಇಂಪಾರ್ಟೆಂಟ್, ಆ್ಯಂಡ್ ಐ ಥಿಂಕ್ ವಿಮೆನ್ ಆರ್ ಆ್ಯಕ್ಚುಲಿ ಸೋ ಗುಡ್ ಎಟ್ ಇಟ್. ಬಟ್ ಅಗೇನ್ ಐ ಥಿಂಕ್ ಇಟ್ ಶುಡ್ ನಾಟ್ ಬಿ ಎಟ್ ದ ಕಾಸ್ಟ್ ಆಫ್ ಅವರ್ ಹೆಲ್ತ್. ಈಗ ನಾವು ಮುಗಿಸೋಣ ಅಲ್ವಾ? ಆಯ್ತು, ಎಲ್ಲ ಮಾತಾಡಿದ್ದೀವಿ ನಾವು. ಮತ್ತೆ ಇದು ನಮ್ಮ ಕಾನ್ವರ್ಸೇಷನ್ ಕಂಟೆಂಟು ಉಲ್ಟಾ ಆಗಿದೆ. ಫಸ್ಟ್ ಎಲ್ಲ ಪ್ರೊಫೆಷ್ನಲ್ ಆಗಿ, ಸೆಕೆಂಡ್ ಪಾರ್ಟ್ ಬಂದು ಪ್ರೊಫೆಷ್ನಲ್ ಇದು ಪರ್ಸ್ನಲ್ ಆಗಿದೆ. ಓಕೆ, ಈಗ ನೀವು ಶಾರದಾ ಅವ್ರ ಮಾತು, ನಮ್ಮದು ಕಾನ್ವರ್ಸೇಷನ್ ಪಾಡ್ಕಾಸ್ಟ್ ಕೇಳಿದ್ದೀರಾ ಅಲ್ವಾ? ಸಾಕಷ್ಟು ವಿಷಯಗಳನ್ನು ಇಲ್ಲಿ ಶಾರದಾ ಅವರು ಹೇಳಿದ್ದಾರೆ. ಮತ್ತು ನಾನಿಲ್ಲಿ ಸ್ಟ್ರೆಸ್ ಮಾಡೋದು, ಹೈಲೈಟ್ ಮಾಡೋದು ಏನಂತ ಹೇಳಿದರೆ, ಇಟ್ಸ್ ಎ ವೆರಿ ಅನ್ಕನ್ವೆನ್ಷನ್ ಪ್ರೊಫೆಷನ್. ಜಾಬ್ ಆಪರ್ಚುನಿಟೀಸು ಇದೆ, ಗೈಡೆನ್ಸ್ ಇದೆ, ಹ್ಯಾಂಡ್ ಹೋಲ್ಡಿಂಗ್ ಇದೆ. ತುಂಬ ಜನಕ್ಕೆ ಈ ವಿಷಯ ಗೊತ್ತೇ ಇಲ್ಲ. 12+ PUC ಪ್ಲಸ್ ಆದಮೇಲೆ ಇಲ್ಲಿ ಆಪರ್ಚುನಿಟಿ ಇದೆ. ಯಾವುದೇ ಥರ ನಾವು ಎಂಜಿನಿಯರಿಂಗಿಗೆ ಹೋಗಬೇಕು, ಕಾಮರ್ಸೇ ಮಾಡಬೇಕು, ಲಾ ಮಾಡಬೇಕು ಅಂತ ಏನೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಹಾಗಾಗಿ ಇದನ್ನು ನೀವು ಹೇಗೆ ಎಕ್ಸ್ಪ್ಲೋರ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ದಿಸ್ ಪಾಡ್ಕಾಸ್ಟ್. ಶಾರದಾ, ಸೀರಿಯಸ್ಲಿ ನಮ್ಗೆ ಎಷ್ಟೊಂದು ಗೊತ್ತೇ ಇರಲಿಲ್ಲ 12+ PUC ಆದಮೇಲೆ ಮಾಡಬಹುದು ಅಂತ. ವೆರಿ ಗುಡ್ ಇನ್ಫಾರ್ಮೇಷನ್. ಅದನ್ನು ನಾವುಗಳು ಹೆಂಗೆ ತೆಗೆದುಕೊಂಡು ಮುಂದಕ್ಕೆ ಹೋಗ್ತೀವಿ ಅನ್ನೋದು ನಮಗೆ ಬಿಟ್ಟಿರೋದು. ಮತ್ತು 2 women ಆರ್ ಟಾಕಿಂಗ್ ಅಬೌಟ್ ಸೋ ಮೆನಿ ಥಿಂಗ್ಸ್ ಅಂತ ಹೇಳಿದಾಗ, ಫಾರ್ಚುನೇಟ್ಲಿ ನಾವು ಯಾವುದೇ ಥರ ಶೋಷಣೆ, ಎಕ್ಸ್ಪ್ಲಾಯ್ಟೇಷನ್, ವಿಕ್ಟಿಮ್ ಕಾರ್ಡ್ನ ತಂದಿಲ್ಲ. ಬಿಕಾಸ್ ಇಫ್ ಯು ಆರ್ ಕಾಂಪಿಟೆಂಟ್ ಅಂದರೆ ಅದು ಡೆಫಿನೆಟ್ಲಿ ಯಾವುದೂ ಥರ ಎಕ್ಸ್ಪ್ಲಾಯ್ಟೇಷನ್ ಬರಲ್ಲ. ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ದ್ಯಾಟ್. ನನಗೆ ತುಂಬ ಖುಷಿಯಾಗಿದ್ದು, ಶಾರದಾ ಆಲ್ಸೋ ಬಿಲಾಂಗ್ಸ್ ಟು ದ ಸೇಮ್ ಸ್ಕೂಲ್ ಆಫ್ ಥಾಟ್ ಅಂತ. ದಟ್ ಈಸ್ ವೆರಿ ವೆರಿ ಟ್ರೂ. ಬಿಕಾಸ್ ನಾವು ಜಸ್ಟ್ ಬಿಕಾಸ್ ವಿ ಆರ್ ವಿಮೆನ್ ಅಂತ, ಹಾಗೆ ಅಂತ ನಾವು ಸ್ಪೆಷಲ್ ಪ್ರಯಾರಿಟಿ ಶುಡ್ ಬಿ ಗಿವನ್ ಟು ವಿಮೆನ್ ಹೂ ಆರ್ ರಿಯಲಿ ಎಕನಾಮಿಕಲಿ, ಸೋಷಿಯಲಿ, ಮೆಂಟಲಿ, ಎಮೋಷ್ನಲಿ ವೀಕ್ ಆಗಿದ್ದವ್ರಿಗೆ ನಾವು ಫಸ್ಟ್ ಪ್ರಾಮಿನೆನ್ಸ್ ಕೊಡಲೇಬೇಕಾಗತ್ತೆ. ಆದರೆ ಪೀಪಲ್ ಲೈಕ್ ಅಸ್, ನಾನು ಹೆಣ್ಣು, ನಾನು ಮಹಿಳೆ ಅಂತಲೇ ಕ್ಲೈಮ್ ಮಾಡೋದು ಈಸ್ ಮೈ ಡ್ಯೂಟಿ ಅಂತ ನಾವು ಮಾತಾಡೋದು, ಐ ಥಿಂಕ್ ಇಟ್ ಈಸ್ ಅನ್ಪಾರ್ಡನಬಲ್ ಅನ್ಸುತ್ತೆ. ಕರೆಕ್ಟ್ ಅಸೆಸ್ ಮಾಡಿದ್ದಾರೆ. ಐ ಥಿಂಕ್ ನಾವಿಬ್ರು ಪೇಜ್. ಅದಕ್ಕೆ ನನಗೆ ನಿಮ್ಮ ಹತ್ರ ಅವತ್ತು ನಿಮ್ಮ ಮಾತು ಕೇಳಿದಾಗ ಮತ್ತು ಓವರ್ ದ ಫೋನ್ ಮಾತಾಡಿದಾಗಲೂ ಕೂಡ ಐ ರಿಯಲಿ ಫೆಲ್ಟ್ ಸೋ ಹ್ಯಾಪಿ, ವೆರಿ ಕಂಫರ್ಟಬಲ್ ಅಂತ ಅನ್ನಿಸ್ತು. ಆಲ್ವೇಸ್ ಎಕ್ಸ್ಪ್ಲಾಯ್ಟೇಷನ್, ನನಗೆ ಹಿಂಗಾಯಿತು ಹಂಗಾಯಿತು, ಹಂಗೆ ಯಾಕೆ ಮಾಡೋಕ್ಕೆ ಬರ್ತಾರೆ ಇಫ್ ಯು ಆರ್ ಕಾಂಪಿಟೆಂಟ್ ಅಂದರೆ. ಎಕ್ಸಾಕ್ಟ್ಲಿ. ಸೊ ಇದು ಕೂಡ. ಆ್ಯಂಡ್ ಥರ್ಡ್ಲಿ ಆ್ಯಂಡ್ ಫೈನಲಿ, ಕ್ಯಾನ್ಸರ್ ಸರ್ವೈವರ್ಸ್ ಅಲ್ಲ, ಕ್ಯಾನ್ಸರ್ ವಾರಿಯರ್ಸ್. ಇದು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಆ್ಯಂಡ್ ಇವರು ಹೈಲೈಟ್ ಮಾಡ್ತಾಯಿದ್ದಾರೆ ಬಿಕಾಸ್ ಅದರಲ್ಲಿ ಪಿಯರ್ ಗ್ರೂಪ್ ಎಜುಕೇಷನಲ್ಲಿ, ಕ್ರಿಯೇಟಿಂಗ್ ಎಮೋಷ್ನಲ್ ಸಪೋರ್ಟ್, ಫ್ಯಾಮಿಲಿ ಸಪೋರ್ಟಲ್ಲಿ ತುಂಬ ಇನ್ವಾಲ್ವ್ ಆಗಿ ಮಾತಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸೊ 2-3 ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇವತ್ತು ಆಲ್ ಇನ್ ಒನ್ ಪಾಡ್ಕಾಸ್ಟಲ್ಲಿ ನೀವು ಕೇಳಿಸ್ಕೊಂಡಿದ್ದೀರಾ. ಸೊ ಶಾರದಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ರಿಯಲಿ
ವಂಡರ್ಫುಲ್ ಟಾಕಿಂಗ್ ಟು ಯು ಮತ್ತು ಲಿಸ್ನಿಂಗ್ ಯುವರ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ನ್ಯೂ ಕೈಂಡ್ ಆಫ್ ಇಲೈಟಸ್ಟ್ ಅಲ್ಲ ಕಾರ್ಪೊರೇಟ್ ನಿಮ್ಗೆ ಬೇರೆ Corporate, ಫೀಲ್ಡ್ yes. ಆಯ್ತು ಅಷ್ಟೇ. ಹಾ, ಬಟ್ ಥ್ಯಾಂಕ್ ಯು ಶಮಂತ. ನನಗೂ ನಾವು ಮಾತಾಡ್ತಿರುವಂಗೆ ಐ ಹ್ಯಾಡ್ ಟು ಕೀಪ್ ಥಿಂಕಿಂಗ್ ಇನ್ ಎ ಡಿಫ್ರೆಂಟ್ ವೇ ಆ್ಯಂಡ್ ಯಾವ ಥರ ನಾವು ಮಾತಾಡಿದ್ರೆ ಇಟ್ ವಿಲ್ ರೀಚ್ ಟು ದ ಆಡಿಯನ್ಸ್ ಅನ್ನೋದು ಒಂದು ಬೇರೆ ಪರ್ಸ್ಪೆಕ್ಟಿವೇ ಬಂತು. ಸೊ ಥ್ಯಾಂಕ್ ಯು ಸೋ ಮಚ್. ನಾವು ವಿ ವೆಂಟ್ ಆಲ್ ಓವರ್ ಜರ್ನಿ. ಹೌದು. ಉಲ್ಟಾ ಆಯಿತು, ನನಗೆ ಗೊತ್ತೇ ಇರಲಿಲ್ಲ ಇದು ಉಲ್ಟಾ ಆಗುತ್ತೆ ಅಂತ. ನಾನು ಐ ರಿಯಲಿ ವಾಂಟೆಡ್ ಅವರ್ ಕಾನ್ವರ್ಸೇಷನ್ ಲೈಕ್ ಹೈದ್ರಾಬಾದ್ ಟು ಬೆಂಗಳೂರು ಹೇಗೆ ಅಂತ ನೋಡ್ತು ಅಂತ ಹೇಳಿದ್ರೆ ಅದು ನೀವು ಹೇಳಿದ್ರಲ್ಲ, ಐ ಥಿಂಕ್ ವಿಲ್ ಗೋ ವಿತ್ ದ ಫ್ಲೋ. ಐ ಥಿಂಕ್ ನಾವು ಲೈಫ್ನಲ್ಲೂ ವಿಲ್ ಗೋ ವಿತ್ ದ ಫ್ಲೋ ಅಂತ ಇಟ್ಕೊಂಡ್ರೆ ದಟ್ಸ್ ದ ಬೆಸ್ಟ್ ವೇ. ಎಸ್, ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಒಂದೇ ಒಂಥರ ಇಟ್ಕೊಂಡು ಅಗೇನ್ ಐ ಹ್ಯಾವ್ ಟು ಕೀಪ್ ಕಮಿಂಗ್ ಬ್ಯಾಕ್ ದೇರ್ ಅಂದ್ರೆ ಓಕೆ, ನಾವು ಒಂದು ಆಂಕರ್ ಮಾಡ್ಕೊಂಡು ಒಂದ್ ಕಡೆ ಇರಬೇಕು, ಎಲ್ಲೆಲ್ಲೋ ಡಿಸ್ಟ್ರಾಕ್ಟ್ ಆಗಬಾರ್ದು. ನಾವು ಸ್ವಲ್ಪ ಡಿಸ್ಟ್ರಾಕ್ಟ್ ಆದ್ರೆ ವಿ ಕೇಮ್ ಬ್ಯಾಕ್, ಎಲ್ಲ ಟೈಮ್ನಲ್ಲೂ ಬಂದ್ವಿ. ಬಟ್ ಗೋಯಿಂಗ್ ವಿತ್ ದ ಫ್ಲೋ ಐ ಥಿಂಕ್ ಶುಡ್ ಬಿ ದ ಅಪ್ರೋಚ್. ಎಸ್, ಅವಾಗ ಅದು ಸ್ಪಾಂಟೇನಿಯಸ್ಲಿ ಮತ್ತೆ ಇವಾಗ ಲೇಟೆಸ್ಟ್ ವರ್ಡ್ ಆರ್ಗ್ಯಾನಿಕಲಿ. ಕರೆಕ್ಟ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಮಸ್ಕಾರ. ಥ್ಯಾಂಕ್ ಯು. ಸೊ ಇಷ್ಟೊತ್ತು ಮಾತು ಕೇಳಿದ್ದೀರಾ ಅಲ್ಲ, ಎಗೈನ್ ಶೇರ್ ಮಾಡಿ, ನಾಲೆಜ್ನ ಶೇರ್ ಮಾಡಬೇಕಾಗತ್ತೆ ಮತ್ತು ಸಬ್ಸ್ಕ್ರೈಬ್ ಆಗಬೇಕಾಗತ್ತೆ. ಆ್ಯಂಡ್ ಯು ನೋ ದಟ್ ಇಟ್ ಈಸ್ ಎ ಪಾಡ್ಕಾಸ್ಟ್ ಕ್ರೌಡ್ ಫಂಡಿಂಗ್ ಅಂತ. ವಿ ನೀಡ್ ಯುವರ್ ಸಪೋರ್ಟ್ ಆಲ್ಸೋ ಇಂಡಿಪೆಂಡೆಂಟ್ ಜರ್ನಲಿಸಮ್ಗೆ, ಮೀನಿಂಗ್ಫುಲ್ ಜರ್ನಲಿಸಮ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫೀಡ್ಬ್ಯಾಕಿಂದ ನಾವು ನೆಕ್ಸ್ಟು ಇನ್ನೂ ಹೊಸ ಹೊಸ ವಿಷಯಗಳನ್ನು ತರೋಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು.